ಇನ್ನು ಬರಲಿರತಕ್ಕಂತಹ ಎಲ್ಲ ಕಲಾ ಅಭಿಮಾನಿಗಳಾಗಿರುವಂತಹ ಭಕ್ತ ಮಹಾಶಯ ಬಂಧುಗಳಿಗೆ ಅತ್ಯಂತ ಅಕ್ಕರೆಯ ಪ್ರೀತಿ ಆಧಾರದ ಸ್ವಾಗತವನ್ನ ಕೋರುತ್ತಾ ಪ್ರತಾಪನಗರದ ಶಿವಶಕ್ತಿ ಮೈದಾನದಲ್ಲಿ ಕಳೆದ 41 ಈ ಬಾರಿ 42ನೇ ವರ್ಷದ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವದ ಅತ್ಯಂತ ಶ್ರೇಷ್ಠ ಉತ್ಸವದ ವಾತಾವರಣದಲ್ಲಿ ನಿನ್ನೆ ತಾನೇ ಸಾರ್ವಜನಿಕ ಶನೀಶ್ವರ ಕಲ್ಪೋಕ್ತ ಪೂಜೆ, ಇವತ್ತು ಸೂರ್ಯೋದಯದಿಂದ ಸೂರ್ಯ ಅಸ್ತಮಾನದವರೆಗೆ ವಿವಿಧ ಭಜನಾ ತಂಡಗಳಿಂದ ಈ ವರ್ಷ 8ನೇ ವರ್ಷದ ಭಜನೋತ್ಸವದ ಸಾಂಸ್ಕೃತಿಕ ವೇದಿಕೆ ಇದೀಗ ರಂಗೇರುತ್ತಾ ಇದೆ. ಆರಂಭದ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಶ್ರೀಮತಿ ಭವ್ಯ ತನುಜಾಕ್ಷ ಆಚಾರ್ಯ ಇವರಿಂದ ಇದೀಗ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ. ಶ್ರೀ ಕುಮಾರಸ್ವಾಮಿ ನಾಟ್ಯಾಲಯ ಪುತ್ತಿಗೆ ಪ್ರತಿಭೆಗಳ ಅನಾವರಣ ಮುಂದಿನ 3 ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ದೂರ ನಿಂತಿರತಕ್ಕಂತಹ ಎಲ್ಲ ಬಂಧುಗಳನ್ನ ಈ ಉತ್ಸವಾಂಗಣಕ್ಕೆ ಸ್ವಾಗತಿಸುವ ಮೂಲಕ ಇವತ್ತಿನ ಕಾರ್ಯಕ್ರಮ ಗಡಿನಾಡ ಹೆಮ್ಮೆಯ ವಾಹಿನಿ ನಮ್ಮ ಮೀಡಿಯಾ 24x7 ನೇರ ಪ್ರಸಾರವನ್ನ ಮಾಡಲಿದೆ. നാൽപ്പത്തിരണ്ടാം വർഷ സാർവജനിക ഗൗരി ഗണേശോത്സവ ഈ ഉത്സവ ലഹരിയിലേക്ക് ഏവരെയും ഹൃദ്യമായി ഭക്തി പുരസരം സ്വാഗതം ചെയ്തുകൊണ്ട് ഇന്നത്തെ സാംസ്കാരിക കലാപരിപാടി വേദിയിൽ ആരംഭിക്കാൻ പോവുകയാണ്. ഉത്സവത്തിന് എത്തിക്കൊണ്ടിരിക്കുന്ന ഇനി എത്താനിരിക്കുന്ന എല്ലാവർക്കും ഒരിക്കൽ കൂടി സ്വാഗതം അറിയിച്ചുകൊണ്ട് നൃത്ത പരിപാടിയിൽ പങ്കെടുക്കുന്ന നൃത്ത മത്സരത്തിൽ സംബന്ധിക്കുന്ന എല്ലാ പ്രതിഭകളും വൈകുന്നേരത്തെ ഉപഹാരം അതായത് ലഘുഭക്ഷണം ಸ್ವೀಕರಿಸണമെന്ന് അറിയിക്കുന്നു. ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ಕೂಡ ಸಾಯಾನ್ನದ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ, ಸ್ವೀಕರಿಸುವಂತೆ ಸೂಚನೆ. ತರುವಾಯ ರಾತ್ರಿ ಅನ್ನ ಪ್ರಸಾದ ಭೋಜನವೂ ಕೂಡ ಇರುವುದು. ಆಗಮಿಸುತ್ತಿರುವ ಸಮಸ್ತ ಬಂಧುಗಳನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಲಾ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳು ಆರಂಭವಾಗಲಿದ್ದು 42ನೇ ವರ್ಷದ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವದ ಪ್ರಥಮ ದಿನ ಅಂದರೆ ನಾಳಿನ ಕಾರ್ಯಕ್ರಮಗಳು ನಾಳೆ ಬೆಳಿಗ್ಗೆ 7 ಗಂಟೆಗೆ ಧ್ವಜಾರೋಹಣದೊಂದಿಗೆ 42ನೇ ವರ್ಷದ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ವಿದ್ಯುಕ್ತವಾಗಿ ಪ್ರಾರಂಭವಾಗಲಿದೆ. ನಾಳೆ ಬೆಳಿಗ್ಗೆ 7:30ಕ್ಕೆ ಗಣಪತಿ ಪ್ರತಿಷ್ಠಾ ಪೂಜೆ, ಗಣಪತಿ ಹೋಮ, ಮಧ್ಯಾಹ್ನ 11 ಗಂಟೆಗೆ ಗಂಗಾ ಪ್ರವಾಹಂ ಕಾಸರಗೋಡು ಇವರಿಂದ ಭಕ್ತಿ ಖಾನಾಮೃತ,
ಮಧ್ಯಾಹ್ನ 1:30ರಿಂದ ಶ್ರೀ ಯಕ್ಷಮೌತಿಕಾ ಮಹಿಳಾ ಕೂಟ ಮಂಗಲ್ಪಾಡಿ ಇವರಿಂದ ಮತ್ಸ್ಯಾವತಾರ ಯಕ್ಷಗಾನ ತಾಳಮದ್ದಳೆ ಸಂಪನ್ನಗೊಳ್ಳಲಿದೆ.
ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರಿಗೆ, ಮಿತ್ರರಿಗೆ ಸ್ವಾಗತವನ್ನ ಬಯಸುತ್ತಾ ನಿಮ್ಮೆಲ್ಲರ ಅನುಮತಿ ಅಪ್ಪಣೆಯನ್ನ ಬೇಡುತ್ತಾ ಶ್ರೀ ಕುಮಾರಸ್ವಾಮಿ ನಾಟ್ಯಾಲಯ ಪುತ್ತಿಗೆ ಪ್ರಸ್ತುತಪಡಿಸುವಂತಹ ಭವ್ಯ ಶ್ರೀ ತನುಜಾಶ ಆಚಾರ್ಯ ಪ್ರತಾಪನಗರ ಇವರ ನಿರ್ದೇಶನದ ಭರತನಾಟ್ಯ ಕಾರ್ಯಕ್ರಮಕ್ಕೆ ಅನುವನ್ನ ಬೇಡುತ್ತಾ ಸ್ವಾಗತವನ್ನ ಕೋರುತ್ತಾ ಇದೀಗ ಮೊದಲ ನೃತ್ಯ ನಿಮ್ಮ ಮುಂದೆ ಪುಷ್ಪಾಂಜಲಿ. ವೇದಿಕೆಯಲ್ಲಿ ಲೀಲಾಶಾಯ, ಪ್ರತ್ಯುಷಾ ಲೀಲಾಧರ್, ಸಾನ್ವಿ, ರಶ್ಮಿತಾ, ಅನನ್ಯ, ಲಕ್ಷ್ಯ, ರಶ್ಮಿ, ಸಮೀಕ್ಷಾ, ಚಿರಣ್ಯ ಮತ್ತು ಅವನ್ಯ. ಇದು ಪುಷ್ಪಾಂಜಲಿ ನಮ್ಮ ಈ ಕಾರ್ಯಕ್ರಮದ ಪ್ರಪ್ರಥಮ ನೃತ್ಯ. ತಗದಿನತಾ ತಾಂ 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 ತಗದಿನತಾಂ ತಗಜಂ ತಗುತರಿಕಿಟ 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 ತಾಂ 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 ತಗದಿನತಾಂ ತದಣತಾಂ ತಾಂ 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 ತಜಂ 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 ತದರಿ ತದಣತಾಂ ತಾಂ 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 ತಜಂ 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 ತದರಿ ತದಣತಾಂ ತಾಂ 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 ತಜಂ 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 ತದರಿ ತದಣತಾಂ ತಾಂ 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 ತಜಂ 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 ತದರಿ ತದಣತಾಂ
tam 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 tajam 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 tadari tadana tam 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 tajam 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 tadari tadana tam 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 tajam 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 tadari tadana tam 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 tajanu tam tajana tam tatam tatadim tatanum tatanam tatagajanu tam tagadina tam tatam tatadim tatanum tatanam tatagajanu tam tagadina tam tatam tatadim tatanum tatanam tatagajanu tam tagadina tam tatam tatadim tatatum tatanam tatagaditam taditam ditam tadiginnatum 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 taditam taditam ditam tadiginnatum 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 taditam taditam ditam tadiginnatum 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 tam 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 tagadina tam tagajanu tagundarigida tam 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 tagadina ಧನ್ಯವಾದಗಳು ಬಂಧುಗಳೇ. ನಿನ್ನೆ ಸಾಯಂಕಾಲ ಸಾರ್ವಜನಿಕ ಶನೈಶ್ವರ ಕಲ್ಪೋಕ್ತ ಪೂಜೆ, ಆ ಪೂಜೆಯ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಗೌರಿ ಗಣೇಶ ಮಕ್ಕಳ ಯಕ್ಷಗಾನ ತಂಡದಿಂದ ಯಕ್ಷಗಾನ ಬಯಲಾಟವನ್ನು ನೀವು ನೋಡಿದ್ದೀರಾ. ಇವತ್ತು ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೆ ವಿವಿಧ ಭಜನಾ ತಂಡಗಳಿಂದ ಭಜನೆಗಳನ್ನು ಆಲಿಸಿ ಭಕ್ತಿಮಯವಾದಂತಹ ಪ್ರತಾಪನಗರದ ಗೌರಿ ಗಣೇಶನ ಮಂದಿರಕ್ಕೆ ಗೌರಿ ಗಣಪನ ಆಗಮನದೊಂದಿಗೆ ನಾಳೆ ಬೆಳಿಗ್ಗೆ ಅರ್ಥಾತ್ ಗೌರಿ ತದಿಗೆಯ ದಿನದಂದು ಪ್ರತಿಷ್ಠೆಯೊಂದಿಗೆ ಉತ್ಸವ ಅಧಿಕೃತವಾಗಿ ಆರಂಭವಾಗಲಿದೆ. ಅರ್ಥಾತ್ ನಾವು ಇವತ್ತು ಕಾಣುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ 8ನೇ ವರ್ಷದ ಭಜನೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿರುತ್ತದೆ. ಇದೀಗ ಭವ್ಯ ಶ್ರೀ ತನುಜಾಕ್ಷ ಆಚಾರ್ಯ ನಿರ್ದೇಶನದ ನೃತ್ಯ ತಂಡ ಸಾದರಪಡಿಸುವಂತಹ ಈ ಕಾರ್ಯಕ್ರಮದಲ್ಲಿ ಮುಂದಿನ ನೃತ್ಯ ಕೃಷ್ಣಾಮೃತ. ವೇದಿಕೆಯಲ್ಲಿ ರಶ್ಮಿ, ಲಕ್ಷ್ಯ, ಅವನ್ಯ, ಸಮೀಕ್ಷಾ, ಶ್ರೀಮತಿ ಭವ್ಯಶ್ರೀ, ಬೇಬಿ ಸಾಧಿಕಾ, ಯೋಗೇಶ್. ಕೃಷ್ಣಾಮೃತ. நடக்க முடியுமா, அது புரியுமா? சின்ன கண்ணன், சின்ன கண்ணன், சின்ன கண்ணன் என்ன செய்தான் தெரியுமா? அவன் செய்த லீலை சொல்லி நடக்க முடியுமா, புரியுமா? சின்ன கண்ணன் என்ன செய்தான் தெரியுமா? அவன் செய்த லீலை சொல்லி நடக்க முடியுமா, புரியுமா? சின்ன கண்ணன் என்ன செய்தான் தெரியுமா? வண்ண பாலில் நஞ்சு மூட்டி, வண்ண பாலில் நஞ்சு மூட்டி வதிக்க வந்த பூதகி. வண்ண பாலில் நஞ்சு மூட்டி வதிக்க வந்த பூதகியின் எண்ணம் யாவும் அறிந்து கொண்டு அன்னவள் தன்னுயிர் குடிக்க. வண்ண பாலில் நஞ்சு மூட்டி வதிக்க வந்த பூதகியின் எண்ணம் யாவும் அறிந்து கொண்டு அன்னவள் தன்னுயிர் குடிக்க. தாம் ததீம் தஜனு தீம் ததீம், தாம் ததீம் தஜனு தீம் ததீம்.
ಜಣು ಜಣು ததிமி தரி கிட கூக்கும் தரி கிட தரி கிணதோ சின்ன கண்ணன் என்ன செய்தான் தெரியுமா அவன் செய்த லீலை சொல்லி நடக்க முடியுமா புரியுமா சின்ன கண்ணன் என்ன செய்தான் தெரியுமா மண்ணில் தவிழ்ந்து வந்த மாயன் மண்ணை உண்டான் மண்ணில் தவிழ்ந்து வந்த மாயன் மண்ணை உண்டான் விண்ணும் மண்ணும் நிறைந்திடத்தான் விரும்புவதும் மண்தானே அன்னை கண்டால் அஞ்சுவானே அடி பொறுக்க மாட்டாமல் அன்னை கண்டால் அஞ்சுவானே அடி பொறுக்க மாட்டாமல் கண்ணனவன் வாய் திறந்தான் காசினியை காட்டிவிட்டான் கண்ணனவன் வாய் திறந்தான் காசினியை காட்டிவிட்டான் தாம் ததீம் தஜனு தீம் ததீம் தாம் ததீம் தஜனு தீம் ததீம் தஜனு ஜனு ததிமி தரி கிட கூக்கும் தரி கிட ததி கிணதோ சின்ன கண்ணன் என்ன செய்தான் தெரியுமா அவன் செய்த லீலை சொல்லி அடக்க முடியுமா புரியுமா சின்ன கண்ணன் சின்ன கண்ணன் சின்ன கண்ணன் என்ன செய்தான் தெரியுமா அவன் செய்த லீலை சொல்லி அடக்க முடியுமா புரியுமா சின்ன கண்ணன் எங்கள் கண்ணன் ಬಂಧುಗಳೇ, ಕಲೆಗೆ ಭಾಷೆಯ ಮಿತಿಯಿಲ್ಲ. ಎಲ್ಲ ಭಾಷೆಗಳ ಎಲ್ಲ ನೃತ್ಯ ಶೈಲಿಗಳನ್ನ ಇಷ್ಟಪಡುವವರು ಕಲಾ ಅಭಿಮಾನಿಗಳಾದಂತಹ ನಾವುಗಳು ಆಗಿದ್ದೇವೆ. ಅಂತದ್ರಲ್ಲಿ ಅದ್ಭುತವಾದಂತಹ ಒಂದು ಶ್ರೀಕೃಷ್ಣನ ಭಕ್ತಿಯ ನೃತ್ಯ ಪ್ರದರ್ಶನವನ್ನ ನೀವು ನೋಡಿದ್ದೀರಾ. ನಮ್ಮ ಈ ತಂಡಕ್ಕೆ ನೀವು ಕೊಡುವಂತಹ ಆ ಪ್ರೋತ್ಸಾಹದ ಆಶೀರ್ವಾದದ ಚಪ್ಪಾಳೆಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಇದೀಗ ನಮ್ಮ ಈ ತಂಡದ ಮುಂದಿನ ನೃತ್ಯ ದೇವಿ ಅಷ್ಟಕಂ. ಮತ್ತೊಮ್ಮೆ ರಶ್ಮಿ, ಲಕ್ಷ್ಯ, ಅವನ್ಯ, ಅನನ್ಯ, ಸಮೀಕ್ಷಾ, ಚಿರನ್ಯ ಮತ್ತು ರಶ್ಮಿತಾ ವೇದಿಕೆಯಲ್ಲಿ ದೇವಿ ಅಷ್ಟಕಂ. ಗಮನಿಸಿ, ಇವತ್ತಿನ ಶಿವಶಕ್ತಿ ಕ್ರಿಕೆಟರ್ಸ್ ಸಾದರಪಡಿಸುವಂತಹ ನೃತ್ಯ ಕಾರ್ಯಕ್ರಮದಲ್ಲಿ ಸ್ಪರ್ಧೆಗಾಗಿ ಬಂದಿರತಕ್ಕಂತಹ ತಂಡಗಳು ತಮ್ಮ ಎದೆ ಸಂಖ್ಯೆಗಳನ್ನ, ಚೆಸ್ ನಂಬರ್ಗಳನ್ನ ಉತ್ಸವದ ಕಚೇರಿಯಿಂದ ಪಡೆಕೊಳ್ಳುವಂತೆ ಮನವಿ. ಪ್ರವೇಶ ದ್ವಾರದಲ್ಲಿ ಕಚೇರಿ ಇದೆ, ಅಲ್ಲಿ ಶ್ರೀ ಶಿವಪ್ರಸಾದ್ ಸರ್ ಇದ್ದಾರೆ. ಅವರಿಂದ ನಿಮ್ಮ ಚೆಸ್ ನಂಬರ್ಗಳನ್ನ ಪಡೆಕೊಳ್ಳುವ ಮೂಲಕ ಸ್ಪರ್ಧೆಗಾಗಿ ಸಿದ್ಧತೆ ನಡೆಸುವಂತೆ ಸ್ಪರ್ಧಾಳುಗಳಿಗೆ ಸೂಚನೆಯನ್ನ ಕೊಡುತ್ತಾ ಇದೀಗ ದೇವಿ ಅಷ್ಟಕಂ.
श्रीमात्रे शिवप्रियायै नमो नमः। ॐ ऐं ह्रीं श्रीं श्रीमात्रे शिवप्रियायै नमो नमः। ॐ ह्रीं ह्रीं श्रीं श्रीमात्रे शिवप्रियायै नमो नमः। ॐ शाम्भवी चन्द्रमौळिरबलाभरणा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्य लक्ष्मी प्रदा चित्रूपी परदेवता भगवती श्री राजराजेश्वरी रूपं देहि जयं देहि यशो देहि द्विषो जहि। 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 धनारीश्वरम् आराधयामि
कावेय गौरार्थ शरीर कायै कर्पूर गौरार्थ शरीर कायै धम्मिल कायै च जठरायै नमः शिवाय च नमः शिवाय नमः शिवाय च नमः शिवाय रूपं देहि जयं देहि यशो देहि द्विषो जहि 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 da kuda ta kuda 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 da kuda tam takda dim takda 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 शिवारूढा महादेवां घोरं शान्तसन्मुखे चतुर्भुजां खड्गमण्डलवराभयकरां शिवां कुण्डमालाधरां देवीं जलजिह्वां दिगम्बरां एवं सञ्चिन्तय काली स्मराता देवासिनी स्मराता देवासिनी ओम काली महाकाली भद्रकाली भैरवी नमो सजं ओम काली महाकाली भद्रकाली भैरवी नमो सजं ओम काली महाकाली भद्रकाली नमो सजं भद्रकाली नमो सजं भद्रकाली नमो सजं tam 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 नित्यानन्दकरी पराभयकरी सौन्दर्य रत्नाकरी निर्दूता किल घोरपापनिकरी प्रत्यक्ष माहेश्वरी प्रालेयाचन वंश पावनकरी काशी काशीपुराधीश्वरी भिक्षां
തികച്ചും ശാസ്ത്രീയമായ നൃത്ത ചുവടുകൾ ഈ പരിപാടി നിങ്ങളുടെ മുന്നിൽ അവതരിപ്പിക്കുന്നത് ശ്രീ കുമാരസ്വാമി നാട്യാലയ പുത്തിക. പ്രിയ ഭക്തജനങ്ങളെ, ഇന്ന് രാവിലെ സൂര്യോദയം മുതൽ ഇന്ന് വൈകുന്നേരം സൂര്യാസ്തമനം വരെ വിവിധ ഭജന ടീമുകൾ ഒരുക്കിയ മനോഹരമായ ഭജന ആലാപനത്തോടുകൂടി ഭക്തിസാന്ദ്രമായ നമ്മുടെ പ്രതാപനഗറിലെ ശിവശക്തി മൈതാനത്തിലുള്ള ഗൗരി ഗണേശ മന്ദിരത്തിലേക്ക് 42ാം വർഷത്തെ ഗൗരി ഗണേശ ഭഗവാൻ എത്തിയ ഈ സായന്തനത്തിൽ ഇന്ന് 8ാമത് ഭജനോത്സവത്തിന്റെ സാംസ്കാരിക വേദിയിലാണ് ഞങ്ങളുള്ളത്. ആദ്യത്തെ സാംസ്കാരിക കലാപരിപാടിയുടെ ഭാഗമായി നടത്തപ്പെടുന്ന ശാസ്ത്രീയ നൃത്ത പരിപാടി നിങ്ങൾ വീക്ഷിച്ചു കൊണ്ടിരിക്കുകയാണ്. തുടർന്ന് ഈ പരിപാടിക്ക് ശേഷം നടക്കാനിരിക്കുന്ന ശിവശക്തി ക്രിക്കറ്റേഴ്സിന്റെ 33ാമത് വാർഷികോത്സവത്തിന്റെ ഭാഗമായി നടക്കുന്ന കലാപരിപാടി സമൂഹ നൃത്ത മത്സരം ആരംഭിക്കും. അതിന്റെ മുന്നോടിയായി ഈ കഴിഞ്ഞ 3 ആഴ്ചകളിൽ നടന്ന വിവിധ കലാകായിക മത്സരങ്ങൾക്കുള്ള അതിന്റെ വിജയികൾക്കുള്ള സമ്മാനങ്ങൾ ഈ വേദിയിൽ ഏകദേശം ഇന്ന് രാത്രി 9 മണി മുതൽ നൽകപ്പെടുന്നതായിരിക്കും എന്ന് അറിയിക്കുകയാണ്. ಕಳೆದ 3 ಭಾನುವಾರಗಳಲ್ಲಿ ವಾಲಿಬಾಲ್, ಕ್ರಿಕೆಟ್ ಜೊತೆಯಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ನಾವು ನಡೆಸುತ್ತಾ ಇದೀಗ ನಮ್ಮ 4ನೇ ಕಾರ್ಯಕ್ರಮ 9 ಗಂಟೆಗೆ ಆರಂಭವಾಗಲಿದ್ದು, ಸ್ಪರ್ಧೆಯಲ್ಲಿ ವಿಜೇತರಿಗಿರತಕ್ಕಂತಹ ಪುರಸ್ಕಾರಗಳನ್ನ ಇವತ್ತಿನ ರಾತ್ರಿ ನಾವು ವಿತರಿಸಲಿದ್ದೇವೆ. ಎಲ್ಲ ವಿಜೇತರು ಬಹುಮಾನಕ್ಕಾಗಿ ವೇದಿಕೆಗೆ ಬರುವುದ್ರೆ ತಮ್ಮನ್ನ ಆ ಕಾರ್ಯಕ್ರಮಕ್ಕೂ ಕೂಡ ಸ್ವಾಗತಿಸುವ ಮೂಲಕ ನಮ್ಮಿ ತಂಡದ ನೃತ್ಯಾರ್ಪಣಾ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ಈ ನಡುವೆ ಮತ್ತೊಂದು ಪ್ರಕಟಣೆ. ಬಂಧುಗಳೇ, ನಾಳೆ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಲಿದ್ದಾರೆ ಶ್ರೀ ಲತೇಶ್ ಬಾಕ್ರಬೈಲ್, ಜಿಲ್ಲಾ ಸಹ ಕಾರ್ಯದರ್ಶಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್. ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಶ್ರೀ ನಾರಾಯಣ ಬಣಿಯಾಣಿ, ಗಣೇಶ ಮಂದಿರ ಸಮಿತಿಯ ಅಧ್ಯಕ್ಷರು. ಮುಖ್ಯ ಅತಿಥಿಗಳಾಗಿ ಶ್ರೀ ಮೋಹನ್ ಶೆಟ್ಟಿ ತುಮಿನಾಡು, ಅಧ್ಯಕ್ಷರು ಸರಸ್ವತಿ ಟೀಚರ್ ಚಾರಿಟೇಬಲ್ ಟ್ರಸ್ಟ್ ಹೊಸಂಗಡಿ, ಶ್ರೀ ಶಿವರಾಮ ಪಕ್ಕಳ ಮುಕ್ತೇಸರರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐಲ, ಶ್ರೀ ಜಗದೀಶ್ ಬಳ್ಳಂದೂರು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು, ಡಾಕ್ಟರ್ ಶ್ರೀ ಮನು ಭಟ್ ಹೋಮಿಯೋ ತಜ್ಞರು ಬಡ್ಸ್ ಹೋಮಿಯೋಪತಿ ಕ್ಲಿನಿಕ್ ಉಪ್ಪಳ, ಶ್ರೀ ವಿಜಯ ಪಂಡಿತ್ ಚಾಮುಂಡೇಶ್ವರಿ ಕ್ಷೇತ್ರ ಅಂಬಾರು ಮಂಗಲ್ಪಾಡಿ ಜೊತೆ ಆ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ನಿಮಿತ್ತ ಹಮ್ಮಿಕೊಂಡಂತಹ ಪ್ರಬಂಧ, ಭಾಷಣ, ಭಗವದ್ಗೀತೆ, ಕಂಠಪಾಠ ಮೊದಲಾದ ರಸಪ್ರಶ್ನಾ ಸ್ಪರ್ಧೆಗಳ ಬಹುಮಾನಗಳನ್ನ ನಾಳಿನ ಕಾರ್ಯಕ್ರಮದಲ್ಲಿ ವಿತರಿಸಲಿದ್ದಾವೆ. ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ರಂಗೇರಲಿದೆ. ಬಂಗಾರು ಬಂಟ್ವಾಳ ತಂಡದಿಂದ ತೆಲಿಕೆದ ತೇರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವ ಬಳಗ ತಿಂಬರ. ಇದೀಗ ಭವ್ಯ ತನುಜಾಕ್ಷ ಆಚಾರ್ಯ ನಿರ್ದೇಶನದ ಶ್ರೀ ಕುಮಾರ ಸ್ವಾಮಿ ನಾಟ್ಯಾಲಯ ಪುತ್ತಿಗೆಯ ಮುಂದಿನ ನೃತ್ಯ ಮುಕುಂದ, ನಿಲಾಶಾ, ಸಾನ್ವಿ, ಪ್ರತ್ಯೂಷಾ ಲೀಲಾಧರ್, ರಶ್ಮಿ, ಲಕ್ಷ್ಯ, ಅವನ್ಯ, ಅನನ್ಯ, ಸಮೀಕ್ಷ, ಚಿರನ್ಯ ಮತ್ತು ರಶ್ಮಿತಾ.
ಧನ್ಯವಾದಗಳು. ಆತ್ಮೀಯ ಭಕ್ತ ಮಹಾಶಯ ಬಂಧುಗಳೇ, ನಮಿ ಸಂಸ್ಥೆಯ ಈ ಕಾರ್ಯಕ್ರಮ ಮುಂದಿನ 2 ನೃತ್ಯಗಳಿಂದ ಪೂರ್ಣಗೊಳ್ಳಲಿದ್ದು, ಈ ನಡುವೆ ಆ ಬಳಿಕ ನಡೆಯುವಂತಹ ಶಿವಶಕ್ತಿ ಕ್ರಿಕೆಟರ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನೃತ್ಯ ತಂಡಗಳಿಗೆ ಸೂಚನೆ: ತಮ್ಮ ಎದೆ ಸಂಖ್ಯೆಗಳನ್ನ ಉತ್ಸವ ಸಮಿತಿಯ ಕಚೇರಿಯಿಂದ ನೀಡಲಾಗುತ್ತಾ ಇದ್ದು, ಅಲ್ಲಿಗೆ ತಲುಪಿ ತಮ್ಮ ಚೆಸ್ ನಂಬರ್ಗಳನ್ನ പടക്കൊള്ളുವಂತೆ സ്പർധാളുകളിಗೆ സൂചന. ഇപ്പോൾ നടക്കുന്ന പരിപാടിക്ക് ശേഷം നടക്കാനിരിക്കുന്ന സമൂഹ നൃത്ത മത്സരത്തിൽ മത്സരിക്കാനെത്തിയ ടീമുകളൊക്കെ തങ്ങളുടെ ചെസ് നമ്പറുകൾ നമ്മുടെ ഉത്സവ ഓഫീസിൽ നിന്നും ഏറ്റുവാങ്ങണമെന്ന് അറിയിക്കുകയാണ്. ಸರಿಯಾಗಿ 9 ಗಂಟೆಗೆ ಬಹುಮಾನಗಳ ವಿತರಣಾ ಕಾರ್ಯಕ್ರಮ ಜರುಗಲಿದ್ದು, ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಪಡೆಕೊಳ್ಳಲಿರುವವರ ಜೊತೆ ಎಲ್ಲ ವೀಕ್ಷಕರು ಕಾರ್ಯಕ್ರಮದುದ್ದಕ್ಕೂ ನಮ್ಮ ಜೊತೆ ಇರುವಂತೆ ಮನವಿಯ ತರುವಾಯ ಇದೀಗ ಕುಮಾರ, ಕೌತ್ವ, ರಶ್ಮಿ, ಲಕ್ಷ್ಯ, ಅವನ್ಯ, ಅನನ್ಯ, ಸಮೀಕ್ಷಾ, ಚಿರನ್ಯ, ರಶ್ಮಿತಾ, ಕುಮಾರ, ಕೌತ್ವ ಶರವಣ ಭವ ಗುಹನೇ ಷಣ್ಮುಗ ಶರವಣನೇ ಜನ್ನತ್ತಕ್ಕುಗು ಜಗದತ್ತರಿಗಿಟ ಕಿರ್ರಕ್ಕಿಟ ತಕ ತಕ ತಜ್ಜಂ ಜಗದಕ್ಕಿಟ ತಕ ಜಗದ ತಕದಿಗು ತಕ್ಕುಗು ದಿಕ್ಕುಗು ತಕ ತಜ್ಜಂ ಜನ್ನತ್ತಕ್ಕುಗು ಜಗದತ್ತರಿಗಿಟ ಕಿರ್ರಕ್ಕಿಟ ತಕ ತಕ ತಜ್ಜಂ ಜಗದಕ್ಕಿಟ ತಕ ಜಗದ ತಕದಿಗು ತಕ್ಕುಗು ದಿಕ್ಕುಗು ತಕ ತಜ್ಜಂ ಜನ್ನತ್ತಕ್ಕುಗು ಕಿರ್ರಕ್ಕಿಟ ತಕ ಜಗದ ತಕದಿಗು ತಕ್ಕುಗು ತರಿಗಿಟ ತದಿಂಗಿಣದು ತಕ ತದಿಂಗಿಣದು ತಕದಿಗು ತದಿಂಗಿಣದು ತಾ ತದಿಂಗಿಣದು ತಕ ತದಿಂಗಿಣದು ತಕತಿಕು ತದಿಂಗಿಣದು ತಾ തതിങ്കിണതു തക തതിങ്കിണതു തകതികു തതിങ്കിണതു സരവണ പൂന്തടത്തിൽ 6 മദലയായി ഉദിത്തവനാം அரவணைத்தாள் கௌரி அவன் அருமுகனாய் சிரித்தான். சரவண பூத்தடத்தில் 6 மதலையாய் உதித்தவனா சரவண பூத்தடத்தில் 6 மதலையாய் உதித்தவனா அரவணைத்தாள் கௌரி அவன் அருமுகனாய் சிரித்தான். அரவணைத்தாள் கௌரி அவன் அருமுகனாய் சிரித்தான். சரவண பூத்தடத்தில் 6 மதலையாய் உதித்தவனா அரவணைத்தாள் கௌரி அவன் அருமுகனாய் சிரித்தான். சரவண பூத்தடத்தில் 6 மதலையாய் உதித்தவனா அரவணைத்தாள் கௌரி அவன் அருமுகனாய் சிரித்தான். ಶರವಣ ಭವ ಗುಹನೇ ಷಣ್ಮುಗ ಶರವಣನೇ ಶರವಣ ಭವ ಗುಹನೇ ಷಣ್ಮುಗ ಶರವಣನೇ ತೋ ಕಿಟತಕ ತೋ ಕಿಟತಕ ತಕ್ಕುಂ ತಿಕ್ಕುತ್ತಗ ತರಿಗಿಟ 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 ತಕ್ಕುಂ ದಿಗುತರಿಗಿಟ ತಕ್ಕುಂ ದಿಗುತರಿಗಿಟ ಕುಂ ದಿಗುತರಿಗಿಟ தத்திக்கிறதும் 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 மாங்கனி வேண்டி நின்றான் உலகை மாமையில் மீது வந்தான். ஆங்கவன் ஆனை முகன் பெற்றிட ஆண்டியாய் வேடம் கொண்டான். மாங்கனி வேண்டி நின்றான் உலகை மாமையில் மீது வந்தான். மாங்கனி வேண்டி நின்றான் உலகை மாமையில் மீது வந்தான்.
ஆங்கவன் ஆனை முகன் பெற்றிட ஆண்டியாய் வேடம் கொண்டான். ஆங்கவன் ஆனை முகன் பெற்றிட ஆண்டியாய் வேடம் கொண்டான். மாங்கனி வேண்டி நின்றான் உலகை மாமையில் மீது வந்தான். ஆங்கவன் ஆனை முகன் பெற்றிட ஆண்டியாய் வேடம் கொண்டான். சரவணபவன் புகனே சண்முக சரவணனே, சரவணபவன் புகனே சண்முக சரவணனே. தா தரி தன ஜம் தா தரி தன ஜம் தா தரி தன ஜம் தா தரி தன ஜம் ஜன ஜன கிட்ட ஜம் ஜகதரி கிட்ட ஜம் குகுதரி தகஜம் தக்கரதும் 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 பிரணவ பொருளறியா அந்த பிரம்மனை சிறையில் இட்டான். அரணவன் குருவாக வந்து பிரணவ பொருள் உரைத்தான். பிரணவ பொருளறியா அந்த பிரம்மனை சிறையிலிட்டான். பிரணவ பொருளறியா அந்த பிரம்மனை சிறையிலிட்டான். அரணவன் குருவாக வந்து பிரணவ பொருள் சொன்னான். அரணவன் குருவாக வந்து பிரணவ பொருள் சொன்னான். பிரணவ பொருளறியா அந்த பிரம்மனை சிறையிலிட்டான். அரணவன் குருவாக வந்து பிரணவ பொருள் சொன்னான். சரவணபவன் புகனே சண்முக சரவணனே, சரவணபவன் புகனே சண்முக சரவணனே. தகதத்தி தகதஜம் குகுதரி கிட்ட திமி தஜம் தகதரி தகதன தகஜனு தகதிவி தஜம் தக்கரதும் தகதத்தி தகதஜம் குகுதரி கிட்ட திமி தஜம் தகதரி தகதன தகஜனு தகதிவி தஜம் தக்கரதும் தத்தித்தரி தனஜுடு திமி தரிங்கினதா தித்தரி தனஜுடு திமி தரிங்கினதா தரித்தனஜுடு திமி தரிங்கினது. ஆவலாய் ஔவையவள் தமிழை ஆனந்தமாய் கேட்க நாவல் கனி பழத்தை சுட சுட நல்கி தமிழ் சுவைத்தான். ஆவலாய் ஔவையவள் தமிழை ஆனந்தமாய் கேட்க, ஆவலாய் ஔவையவள் தமிழை ஆனந்தமாய் கேட்க, நாவல் கனிப்பழத்தை சுட சுட நல்கி தமிழ் சுவைத்தான். 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 சரவணபவன் புகனே சண்முக சரவணனே, சரவணபவன் புகனே சண்முக சரவணனே. தரித்த தனத்த ஜுணுத்த தகதரி கிட்ட தகதா 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 தரித்த தகதரி கிட்ட தகதா தனத்த தகதரி கிட்ட தகதா தரித்த தனத்த தக்கத்த ஜும் தத்திக்கிறதும் தா தக்கத்த ஜும் தத்திக்கிறதும் தா தக்கத்தஜம் தத்திக்கிறதும் உபய பதம் சூட்டி உவந்தருள் செய்தான். ஜும் ஜும் கிட்டத்தக்க ஜகதரி கிட்டத்தக்க ஜும் ஜும் கிட்டத்தக்க ஜகதரி கிட்டத்தக்க ஜும் ஜும் கிட்டத்தக்க ஜகதரி கிட்டத்தக்க தஜம் தஜம் தகஜம் கர மலர் வேலேந்தி கலாப மயில் மீது புறமகள் குஞ்சரியை அரவணைத்தான் வேலன். அபயக்கரம் தூக்கி
ஆட்கொள்வான் முருகன் உபயபதம் சூட்டி உவந்தருள் செய்தான் அபயக்கரம் தூக்கி ஆட்கொள்வான் முருகன் உபயபதம் சூட்டி உவந்தருள் செய்தான் கரமலர் வேலேந்தி கலாபமயி மீது புறமகள் குஞ்சரியை அரவணைத்தான் வேலன் கரமலர் வேலேந்தி கலாபமயி மீது புறமகள் குஞ்சரியை அரவணைத்தான் வேலன் சரவணபவ குஹனே சண்முக சரவணனே சரவணபவ குஹனே சண்முக சரவணனே தக்கிட தக தரிக்கிட தக திக்கிட தக தரிக்கிட தக தாக்கு தீக்கு தத்தித்த தாக்கு தீக்கு தத்தித்த தஜம் 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 ததிகிட தஜம் ததிகிட தஜம் ததிகிட சரவணபவ குஹனே சண்முக சரவணனே சரவணபவ குஹனே சண்முக சரவணனே சரவணபவ குஹனே சூரனை வதம் செய்தான் செந்தூர் கடலில் கோயில் கொண்டான் கரமலர் வேலேந்தி நாளும் அடியவர்க்கு அருள் தந்தார் அடியவர்க்கு அருள் தந்தார் அடியவர்க்கு அருள் தந்தார் ಧನ್ಯವಾದಗಳು ಬಂಧುಗಳ ಅಂತಿಮ ಒಂದು ನೃತ್ಯದೊಂದಿಗೆ ನಮ್ಮಿ ತಂಡದ ಭರತನಾಟ್ಯ ಕಾರ್ಯಕ್ರಮ ಪೂರ್ಣಗೊಳ್ಳಲಿದೆ. ಜೊತೆಯಲ್ಲಿ ಮುಂದಿನ ಕಾರ್ಯಕ್ರಮದ ಭಾಗವಾಗಿ ಶಿವಶಕ್ತಿ ಕ್ರಿಕೆಟರ್ಸ್ 33ನೇ ವಾರ್ಷಿಕೋತ್ಸವವು ಆರಂಭವಾಗಲಿದ್ದು ಮಗದೊಮ್ಮೆ ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿರತಕ್ಕಂತಹ ತಂಡಗಳ ಗಮನಕ್ಕೆ ಶೀಘ್ರದಲ್ಲಿಯೇ ತಮ್ಮ ತಂಡಗಳ ಎದೆ ಸಂಖ್ಯೆಗಳನ್ನು ಪಡೆದುಕೊಳ್ಳುವ ಮೂಲಕ ತಮ್ಮ ಸ್ಪರ್ಧೆಗಾಗಿ ಸಿದ್ಧಗೊಳ್ಳುವಂತೆ ಸೂಚನೆ. ವೀಕ್ಷಕರೇ ಗಮನಿಸಿ, ಕಳೆದ 2 ವರ್ಷಗಳಿಂದ ಸಮೂಹ ನೃತ್ಯ ಸ್ಪರ್ಧೆಯನ್ನು ನಾವು ಮಾಡುತ್ತಾ ಬಂದಿರುತ್ತೇವೆ. ಪ್ರಥಮ ವರ್ಷ 20 ತಂಡಗಳಿತ್ತು, ದ್ವಿತೀಯ ವರ್ಷ 16 ತಂಡಗಳಿತ್ತು. ಈ ವರ್ಷ ಕೇವಲ 8 ತಂಡಗಳು ಮಾತ್ರ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದೆ. ಅರ್ಥಾತ್ ಪರೀಕ್ಷೆಯ ವಾತಾವರಣದಲ್ಲಿ ಈ ವರ್ಷ ಬಹಳಷ್ಟು ವೇಗವಾಗಿ 12 ಗಂಟೆಗೆ ಬದಲಾಗಿ ಕಾರ್ಯಕ್ರಮ ಪೂರ್ಣಗೊಳ್ಳಲಿದ್ದು, ಆದ್ದರಿಂದಲೇ ತಮ್ಮೆಲ್ಲರ ಗೌರವ ಉಪಸ್ಥಿತಿಯನ್ನ ಕೊನೆಯ ತನಕ ಬಯಸುತ್ತಾ ಶ್ರೀ ಕುಮಾರಸ್ವಾಮಿ ನಾಟ್ಯಾಲಯ ಪುತ್ತಿಗೆ ಭವ್ಯ ಶ್ರೀ ತನುಜಾಕ್ಷ ಆಚಾರ್ಯ ಪ್ರತಾಪನಗರ ಇವರ ನಿರ್ದೇಶನದ ನಮ್ಮಿ ತಂಡದ ಕಾರ್ಯಕ್ರಮದ ಅಂತಿಮ ನೃತ್ಯ ಶಿವಸ್ತೋತ್ರಂ ಅವನ್ಯ ಮತ್ತು ರಶ್ಮಿ. ಜಟಾಟವೀಗ
जटाटवीगलज्जलप्रवाह पावितस्थले गलेवलं व्यलम्बितां भुजङ्गतुङ्गमालिकां डमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम् झटागताः सम्भ्रमभ्रमन्निलिम्प निर्झरी विलोलवीचि वल्लरी विराजमानमूर्धनि धगद्धगद्धगज्ज्वलल्ललाटपट्टपावके किशोरचन्द्रशेखरे रतिप्रतिक्षणम् जटाभुजङ्गपिङ्गळस्फुरत्फनामणिप्रभा कदम्बकुङ्कुमद्रव प्रलिप्त दिग्वधूमुखे मदान्धसिन्दूरस्फुरत्वगुत्तरीयमेदुरे मनोविनोदमद्भुतं बिभर्तु भूतभर्तरी ॐ नमः शिवाय करालभालपट्टिकाधगद्धगद्धगज्ज्वलद्धनञ्जयाहुतीकृत प्रचण्ड पञ्चसायके धराधरेन्द्रनन्दिनि कुचाग्रचित्रपत्रक प्रकल्पनैक शिल्पिनि त्रिलोचने प्रतिर्मम नवीन मेघमण्डली निरुद्ध दुर्धर स्फुरत् कुहूनिशीथिनीतमः प्रबन्धबद्ध कन्दरः निलिम्प निर्झरीधरस्तनोतु कृत्ति सिन्दुरः कलानिधान बन्धुरः श्रियं जगद्दुरन्धरः अकल्व सर्वमङ्गलाकलाकदम्बमञ्जरि रसप्रवाह माधुरि विजृम्भणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्धकान्तकं तमन्तकान्तकं भजे शिवाय जयत्पदभ्रविभ्रमभ्रमद्भुजङ्गमश्वस विनिर्गमत्क्रमस्फुरत्खरालभालहव्यवाढिविद्धिविद्धिमिध्वनं मृदङ्गतुङ्गमङ्गलध्वनिक्रमप्रवर्तितप्रचण्डताण्डवः शिव इदं हि नित्यमेव मुक्तमुक्तमोत्तमं स्तवं पठन् स्मरन् ब्रुवन्नरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य चिन्तनं विमोहनं हि देहिनां सुशङ्करस्य चिन्तनं विमोहनं हि देहिनां सुशङ्करस्य चिन्तनम् ॐ नमः शिवाय ಧನ್ಯವಾದಗಳು. ಇಲ್ಲಿಗೆ ನಮ್ಮ ಈ ತಂಡದ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತಾ ಇದೆ. ಈ ವೇದಿಕೆಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರತಕ್ಕಂತಹ ಶ್ರೀ ಗೌರಿ ಗಣೇಶ ಭಜನಾ ಮಂದಿರ ಉತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ, ಶ್ರೀ ಕುಮಾರಸ್ವಾಮಿ ನಾಟ್ಯಾಲಯ ಪುತ್ತಿಗೆಯ ಅನಂತ ಅನಂತ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ಪ್ರಕಾರ ಈ ಕಾರ್ಯಕ್ರಮದಲ್ಲುದ್ದಕ್ಕೂ ನಮ್ಮ ಜೊತೆ ನಮ್ಮ ಮಕ್ಕಳ ಈ ನೃತ್ಯ ಪ್ರದರ್ಶನಕ್ಕೆ ಕರತಾಡದ ಮೂಲಕ ಹರಸಿದಂತಹ ಪ್ರೋತ್ಸಾಹವನ್ನ ಕೊಟ್ಟಿರತಕ್ಕಂತಹ ಎಲ್ಲ ಭಕ್ತ ಮಹಾಶಯ ಬಂಧುಗಳಿಗೆ ನಮ್ಮ ಈ ತಂಡದ ವತಿಯಿಂದ ಧನ್ಯವಾದಗಳು. ಇಷ್ಟರವರೆಗೆ ಈ ವೇದಿಕೆಯಲ್ಲಿ
ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮವನ್ನು ನೀಡಿದಂತಹ ಶ್ರೀಮತಿ ಭವ್ಯಶ್ರೀ ತನುಜಾಕ್ಷ ಆಚಾರ್ಯ ನಿರ್ದೇಶನದ ಶ್ರೀ ಕುಮಾರಸ್ವಾಮಿ ನಾಟ್ಯಾಲಯ ಪುತ್ತಿಗೆ ಈ ತಂಡಕ್ಕೆ ಉತ್ಸವ ಸಮಿತಿಯ ವತಿಯಿಂದ ನೀಡಲಾಗುವಂತಹ ಗೌರವಾರ್ಪಣೆಯನ್ನ ಸ್ವೀಕರಿಸುವಂತೆ ಭವ್ಯ ತನುದಾಕ್ಷ ಮತ್ತು ತಂಡದ ಎಲ್ಲ ಪ್ರತಿಭೆಗಳಲ್ಲಿ ಮನವಿ. ಈ ಗೌರವವನ್ನು ನೀಡುವಂತೆ ಗೌರಿ ಗಣೇಶ ಮಹಿಳಾ ಸಂಘ ಮತ್ತು ಶ್ರೀ ಗೌರಿ ಗಣೇಶ ಭಜನಾ ಮಂದಿರದ ಮಹಿಳಾ ಸಂಘದ ಅಧ್ಯಕ್ಷೆಯೂ ಆಗಿರತಕ್ಕಂತಹ ವಿಜಯ ರೈ ತಾವುಗಳು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನ ನೆರವೇರಿಸಿಕೊಡುವಂತೆ ಮನವಿ. ಬಂಧುಗಳೇ, ಪುತ್ತಿಗೆಯ ಮಗಳು ಭವ್ಯ ಕೆಲವು ಸಮಯಗಳಿಂದ ನಮ್ಮ ಪ್ರತಾಪನಗರದ ಸೊಸೆಯಾಗಿ ಬಂದು ಪ್ರತಾಪನಗರದ ದೊಡ್ಡ ಉತ್ಸವವಾದಂತಹ ಗೌರಿ ಗಣೇಶೋತ್ಸವದ ವೇದಿಕೆಯಲ್ಲಿ ಕಳೆದ 2 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ನೋಡಿತಾ ಬಂದಿರ್ತೇವೆ. ಈ ತಂಡಕ್ಕೆ ನೀವು ಕೊಟ್ಟಿರತಕ್ಕಂತಹ ಆ ಗೌರವಕ್ಕೆ ನಮ್ಮ ತಂಡದ ನಮನಗಳನ್ನು ಸಲ್ಲಿಸುತ್ತಾ ಸ್ವೀಕರಿಸಿದಂತ ನಮ್ಮ ಕುಮಾರಸ್ವಾಮಿ ನಾಟ್ಯಾಲಯ ತಂಡಕ್ಕೆ ಇನ್ನೂ ಕೂಡ ಅನೇಕ ವೇದಿಕೆಗಳು ಸಿಕ್ಕುವಂತೆ ಆಗಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ. ಮತ್ತೊಮ್ಮೆ ಧನ್ಯವಾದಗಳು ಶ್ರೀಮತಿ ವಿಜಯ ರೈ, ಅಧ್ಯಕ್ಷೆ ಗೌರಿ ಗಣೇಶ ಮಹಿಳಾ ಸಂಘ ಮತ್ತು ಗೌರಿ ಗಣೇಶ ಭಜನಾ ಮಂದಿರ ಮಹಿಳಾ ಸಂಘ ಘಟಕ. ಧನ್ಯವಾದಗಳು. ಬಂಧುಗಳ, ಇನ್ನು ಶಿವಶಕ್ತಿ ಕ್ರಿಕೆಟರ್ಸ್ನ ಕಾರ್ಯಕ್ರಮ ಪ್ರಾರಂಭ. ಒಂದು 5 ನಿಮಿಷದಲ್ಲಿ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಆರಂಭವಾಗಲಿದೆ. ಕೇವಲ 5 ನಿಮಿಷಗಳು. Breathless.
ಹಲ್ ಚಿ ಹಲ್ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ, ಗೌರಿ ಗಣೇಶನ ಭಕ್ತ ಮಹಾಶಯ ಬಂಧುಗಳಿಗೆ, ಪ್ರತಾಪನಗರದ ಅತ್ಯಂತ ದೊಡ್ಡ ಉತ್ಸವವಾದಂತಹ ಗೌರಿ ಗಣೇಶೋತ್ಸವದ ಆರಂಭದ ದಿನಗಳಲ್ಲಿ ನಾವು ಇದ್ದೇವೆ. ಗಣೇಶ ಹಬ್ಬ ಇನ್ನೂ ಆರಂಭವಾಗಿಲ್ಲ. ಗಣೇಶ ಹಬ್ಬ ನಾಳೆಯಿಂದ ಆರಂಭವಾಗಲಿದೆ. 42 ವರ್ಷಗಳ ಇತಿಹಾಸ ಉಳ್ಳಂತಹ ನಮ್ಮ ಗಣೇಶನ ಹಬ್ಬ ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಆರಂಭದಲ್ಲಿ ಬಹಳಷ್ಟು ಕಷ್ಟದಿಂದ ನಮ್ಮ ಹಿರಿಯರು ಮಾಡಿಕೊಟ್ಟಿರತಕ್ಕಂಥ ಒಂದು ದಾರಿ ಆಗಿದೆ ನಮ್ಮ ಊರ ಅತ್ಯಂತ ದೊಡ್ಡ ಉತ್ಸವ. ಅಂಥದ್ರಲ್ಲಿ ಆರ್ಥಿಕ ಬಡತನದಿಂದ ಕಷ್ಟಪಟ್ಟು ಆರಂಭಗೊಳಿಸಿದಂತಹ ನಮ್ಮ ಉತ್ಸವ ಕಾಲಗಳು ಬದಲಾಗಿ ಎಲ್ಲಿ ತನಕ ಬಂದು ನಿಂತಿದೆ ಅಂತ ಕೇಳಿದ್ರೆ, ಬಂಧುಗಳೇ, ಇಂತಹ LED 2 ಪರದೆಗಳು ನಗರಗಳಲ್ಲಿ ಮಾತ್ರ ಕಾಣ ಸಿಗುತ್ತಾ ಇತ್ತು. ಈಗ ಪ್ರತಾಪನಗರದಲ್ಲೂ ಕೂಡ ಬಂದು ನಿಂತಿವೆ ಅಂತ ಹೇಳಿದ್ರೆ ಅದು ಪ್ರತಾಪನಗರದಲ್ಲಿ ಹಿರಿಯರಿ ಮಾಡಿಕೊಟ್ಟಂತಹ ದೊಡ್ಡ ರಸ್ತೆ ಅಂತ ಹೇಳಬಹುದು. ಮಾಡಿಕೊಟ್ಟಂತಹ ದಾರಿಯ ಮುಖೇನ ನಾವು ಸಾಗಿ ಬರುವ ವೇಳೆಯಲ್ಲಿ ಆರಂಭದಲ್ಲಿ ನಾವು ಇದನ್ನ ಹೇಗೆ ಹೇಳ್ತಾ ಇದ್ದೇವೆ ಅಂತ ಕೇಳಿದ್ರೆ, ಹಿರಿಯರಿಗೆ, ಮಂದಿರದಲ್ಲಿರತಕ್ಕಂತಹ ಹಿರಿಯರಿಗೆ, ಮಂದಿರದ ಸಮಿತಿಯ ಹಿರಿಯರಿಗೆ ನಾವು ಗೌರವ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಅವರ ತ್ಯಾಗದ ಫಲದಿಂದ ಮಾತ್ರ ನಾವೆಲ್ಲ ಈ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅದರ ಪರಿಣಾಮವೇ ಇಂತಹ ದೊಡ್ಡ ಉತ್ಸವ. ಶಿವಶಕ್ತಿ ಕ್ರಿಕೆಟರ್ಸ್ ನಾವೆಲ್ಲ 8ನೇ 9ನೇ ತರಗತಿಯಲ್ಲಿ ಇರುವ ವೇಳೆಯಲ್ಲಿ 1989, 90, 91ರ ಕಾಲದಲ್ಲಿ ಆರಂಭಗೊಳಿಸಿದಂತಹ ಒಂದು ಮಕ್ಕಳ ಒಕ್ಕೂಟ ಬೆಳೆದು 33 ಸಂವತ್ಸರಗಳನ್ನ ಪೂರ್ಣಗೊಳಿಸಿ ಕೇವಲ 2,000 ರೂಪಾಯಿ ಖರ್ಚಿನಿಂದ ಆರಂಭಗೊಂಡಂತಹ ನಮ್ಮ ಕ್ರಿಕೆಟರ್ಸ್ನ ಆರಂಭ ಕಾರ್ಯಕ್ರಮ ಕಳೆದ 2 ವರ್ಷಗಳಿಂದ ಖರ್ಚು ಎಷ್ಟು ಅಂತ ಕೇಳ್ತೀರಾ? ಕಳೆದ 2 ವರ್ಷಗಳಿಂದ ಪ್ರತಿ ವರ್ಷವೂ 1 ಲಕ್ಷಕ್ಕಿಂತ ಅಧಿಕ ನಾವು ಖರ್ಚು ಮಾಡ್ತೇವೆ ಶಿವಶಕ್ತಿ ಕ್ರಿಕೆಟರ್ಸ್ ಮಾತ್ರ. ನಮ್ಮ ಕಾರ್ಯಕ್ರಮ 1 ದಿನದ ಕಾರ್ಯಕ್ರಮವಲ್ಲ, 1 ತಿಂಗಳ ಕಾರ್ಯಕ್ರಮ. 3ನೇ ತಾರೀಕಿನಿಂದ ವಾಲಿಬಾಲ್, 10ನೇ ತಾರೀಕಿಗೆ ಕ್ರಿಕೆಟ್, 17ನೇ ತಾರೀಕಿಗೆ ಆಟೋಟ ಸ್ಪರ್ಧೆಗಳು, ಇವತ್ತು 25 ತಾರೀಕುಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದು ನಿಂತಿವೆ. ಈ ವರ್ಷ
ಪರೀಕ್ಷೆಯ ಕಾಲವಾದುದರಿಂದ ನೃತ್ಯ ತಂಡಗಳ ಆಗಮನ ಕಡಿಮೆಯಾಗಿದ್ದು, ಆದರೂ ಕೂಡ ನಮ್ಮೀ ವರ್ಷದಲ್ಲಿ ಭಾಗವಹಿಸುವಂತಹ 8 ತಂಡಗಳು ಕೂಡ ಅತ್ಯಂತ ಬಲಾಢ್ಯ ಬಲಿಷ್ಠ ಪ್ರತಿಭಾನ್ವಿತ ತಂಡಗಳಾದ್ದರಿಂದ ಈ ವರ್ಷದ ಸ್ಪರ್ಧೆ ಬಹಳಷ್ಟು ಅದ್ಭುತವಾಗಿ ಸಾಗಲಿದೆ. ನಾನು ಹೆಚ್ಚು ಮಾತನಾಡುವುದಿಲ್ಲ. ನಿಮ್ಮೆಲ್ಲರ ಅನುಮತಿಯ ಅಪ್ಪಣೆ ಮೇರೆಗೆ ನೀವು ಬೆಳೆಸಿದಂತಹ ನಮ್ಮ ತಂಡದ ಈ ವರ್ಷದ ಕಾರ್ಯಕ್ರಮ ಸಾಂಸ್ಕೃತಿಕ ವೇದಿಕೆ ಆರಂಭವಾಗ್ತಾ ಇದೆ. ಮೊದಲಿಗೆ ಒಂದು ಭಕ್ತಿಯ ಸ್ತುತಿಯ ಗೀತೆಯೊಂದಿಗೆ ಆರಂಭ. ಈ ಗೀತೆಗೆ ಈ ವೇದಿಕೆಯಲ್ಲಿ ಧ್ವನಿಯನ್ನಂತ ನೀಡುವಂತಹ ನಮ್ಮ ಊರ ಹಿರಿಯ ಕಲಾವಿದ, ನಮ್ಮ ಭಜನಾ ತಂಡದ ಸಕ್ರಿಯ ಹಾರ್ಮೋನಿಯಂ ವಾದಕ, ನಮ್ಮೆಲ್ಲರ ಗೌರವ ಶ್ರೀ ದಯಾನಂದ್ ಟೈಲರ್ ಪ್ರತಾಪನಗರ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಹಲೋ ಚೆಕ್ ಹಲೋ ಅಮ್ಮ 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 ನಿನ್ನ ಪಾದ ಕಮಲಕ್ಕೆ ದುಂಬಿಯಾಗಿ ಎರಗುವೆ. ಅಮ್ಮ ನಿನ್ನ ಪಾದ ಕಮಲಕ್ಕೆ ದುಂಬಿಯಾಗಿ ಎರಗುವೆ. ಅಮ್ಮ ನಿನ್ನ ಪಾದ ಕಮಲಕ್ಕೆ ದುಂಬಿಯಾಗಿ ಎರಗುವೆ. ಫಲ ಪುಷ್ಪವಾಗಿ ನಿನ್ನ ಪಾದ ಮೂಲ ಸೇರುವೆ. ಅಮ್ಮ ನಿನ್ನ ಪಾದ ಕಮಲಕ್ಕೆ ದುಂಬಿಯಾಗಿ ಎರಗುವೆ. ಭಕ್ತಿ ಎಂಬ ಜಲದಿ ಮಿಂದು ಆಸೆಗಳ ತೊರೆಯುವೆ. ನೀನಿಟ್ಟ ಸಕಲವನ್ನು ನಿನಗೆ ನೀಡುವೆ. ಭಕ್ತಿ ಎಂಬ ಜಲದಿ ಮಿಂದು ಆಸೆಗಳ ತೊರೆಯುವೆ. ನೀನಿಟ್ಟ ಸಕಲವನ್ನು ನಿನಗೆ ನೀಡುವೆ. ನನ್ನದೆಂಬ ಮೋಹಪಾಶ ಬಂದ ಹರಿಯಲಿಲ್ಲುವೆ. ನನ್ನದೆಂಬ ಮೋಹಪಾಶ ಬಂದ ಹರಿಯಲಿಲ್ಲುವೆ. ಬೇರೇನು ಬೇಡವು ನನಗೆ ನಿನ್ನ ದಯೆಯ ಬೇಡುವೆ. ಬೇರೇನು ಬೇಡವು ನನಗೆ ನಿನ್ನ ದಯೆಯ ಬೇಡುವೆ. ಅಮ್ಮ ನಿನ್ನ ಪಾದ ಕಮಲಕ್ಕೆ ದುಂಬಿಯಾಗಿ ಎರಗುವೆ. ಅಮ್ಮ ಸತ್ಯ ಮಾರ್ಗದಲ್ಲೇ ನಡೆವ ಬುದ್ಧಿಯನ್ನೇ ಕೋರುವೆ. ನಿತ್ಯ ಧರ್ಮ ಕರ್ಮಗಳಲ್ಲಿ ನಿರತನಾಗಿ ಬಾಳುವೆ. ಸತ್ಯ ಮಾರ್ಗದಲ್ಲೇ ನಡೆವ ಬುದ್ಧಿಯನ್ನೇ ಕೋರುವೆ. ನಿತ್ಯ ಧರ್ಮ ಕರ್ಮಗಳಲ್ಲಿ ನಿರತನಾಗಿ ಬಾಳುವೆ. ದಿನವೆಲ್ಲ ನಿನ್ನ ನಾಮದ ಅಮೃತವಲ್ಲೇ ಸವಿಯುವೆ. ಆ ದಿನವೆಲ್ಲ ನಿನ್ನ ನಾಮದ ಅಮೃತವಲ್ಲೇ ಸವಿಯುವೆ. ನನ್ನನ್ನೇ ನಾನು ಮರೆತು ತೃಪ್ತನಾಗಿ ತೇಗುವೆ. ನನ್ನನ್ನೇ ನಾನು ಮರೆತು
ತೃಪ್ತನಾಗಿ ತೇಗುವೆ ಅಮ್ಮ ನಿನ್ನ ಪಾದ ಕಮಲಕ್ಕೆ ಧೊಂಬಿಯಾಗಿ ಎರಗುವೆ ಅಮ್ಮ ನಿನ್ನ ಪಾದ ಕಮಲಕ್ಕೆ ದುಂಬಿಯಾಗಿ ಎರಗುವೆ ಫಲ ಪುಷ್ಪವಾಗಿ ನಿನ್ನ ಪಾದ ಮೂಲ ಸೇರುವೆ ಅಮ್ಮ ನಿನ್ನ ಪಾದ ಕಮಲಕ್ಕೆ ದುಂಬಿಯಾಗಿ ಎರಗುವೆ ಅಮ್ಮ 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 ಥ್ಯಾಂಕ್ ಯು. ಪ್ರತಾಪನಗರ ಪ್ರತಿ ವರ್ಷವೂ ಹೇಳುವಂತೆ ಅನೇಕ ಪ್ರತಿಭೆಗಳ ಆಗರವಾಗಿದೆ ನಮ್ಮ ಪ್ರತಾಪನಗರ. ಎಂತಹ ಪ್ರತಿಭೆಗಳಿದ್ದಾರೆ. ದಯಾನಂದ್ರ ಅವರು ಇಂತಹ ಗಾಯಕನ ಸ್ವರ ಪ್ರಾಯಶಃ ನಾವು ಎಷ್ಟು ಬಾರಿ ಕೇಳಿದ್ದೇವೆ, ಬಹಳಷ್ಟು ವಿರಳ. ಅನೇಕ ಗಾಯಕರಿದ್ದಾರೆ. ಅಂತಹ ಪ್ರತಿಭೆಗಳಿಗೆ ಜನ್ಮ ಕೊಟ್ಟಂತಹ ನಮ್ಮ ಪ್ರತಾಪನಗರ ನಮ್ಮ ಹೆಮ್ಮೆ. ಸೊ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಮನವಿ ಇದೆ. ನಮ್ಮ ಮಂದಿರದ ಒಳಭಾಗದಲ್ಲಿ ಆಗಿರ್ಲಿ, ಪರಿಸರದಲ್ಲಾಗಿರ್ಲಿ, ಯಾರೇ ಇದ್ರೂ ಕೂಡ ಒಮ್ಮೆ ಎಲ್ಲರೂ ಎದುರಿಗೆ ಬಂದು ಒಂದು 5 ನಿಮಿಷ ನಿಲ್ಲುವಂತೆ. 5 ನಿಮಿಷ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೆಲ್ಲಿಟ್ಟುಕೊಂಡು കുട്ട ഒന്ന് നോക്കി ആരെങ്കിലും നിന്നാൽ ഒരു 5 മിനിറ്റ് മതി. ബാക്കി നിങ്ങൾ പണി നടക്കാം. ഒരു 5 മിനിറ്റ് ആരെങ്കിലും 5 മിനിറ്റ് നിന്നാ മതി. ആരെങ്കിലും 5 മിനിറ്റ് മതി. ಬಂಧುಗಳೇ, ಯಾಕೆ ಎಲ್ಲರನ್ನ ಕರೀತೇವೆ ಅಂತ ಹೇಳಿದ್ರೆ, ಬಹಳಷ್ಟು ಅರ್ಥದಾಯಕವಾದಂತಹ ಒಂದು 2-2.5 ನಿಮಿಷಗಳು ಈ ವೇದಿಕೆಯಲ್ಲಿ ಆರಂಭದಲ್ಲಿ ನಾವು ಈ ವರ್ಷ ಮಾಡಲಿದ್ದೇವೆ. ಪ್ರತಾಪನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾಕೋ ಗೊತ್ತಿಲ್ಲ, ಗಣೇಶನ ಹಬ್ಬ ಬರುವ ಸಮೀಪದಲ್ಲಿಯೇ ಅನೇಕ ದುರ್ಘಟನೆಗಳು, ಅನೇಕ ಅಗಲುವಿಕೆಗಳು ಬಹಳಷ್ಟು ನೋವು ಉಂಟು ಮಾಡುತ್ತಾ ಇದೆ. ನಮ್ಮ ಜೊತೆಯಲ್ಲಿ ಇರಬೇಕಾದಂತಹ ಪ್ರಕಾಶ್ ದಿನೇಶ್ ರವರ ತಾಯಿ ಆಕಸ್ಮಿಕವಾಗಿ ಕಳೆದ ದಿನಗಳ ನಮ್ಮನ್ನ ಬಿಟ್ಟು ಆಗಲಿದ್ರು. ಕಳೆದ 2 ದಿನಗಳ ಹಿಂದೆ ನಮ್ಮ ಭಜನಾ ತಂಡದಲ್ಲಿ ಪ್ರತಿ ಶುಕ್ರವಾರ ಕೂಡ ಬಂದು ಭಜನೆ ಹೇಳುವಂತಹ ನಮ್ಮ ಮಿತ್ರ ಸಹೋದರ ನವೀನ್ ರವರನ್ನ ನಾವು ಕಳ್ಕೊಂಡ್ವಿ. ಬಹಳಷ್ಟು ದುಃಖವಾಗುತ್ತಾ ಇದೆ. ಈ ಎಲ್ಲ ದುಃಖಗಳ ನಡುವೆಯೂ ಕೂಡ ಯಾರನ್ನೂ ಕೂಡ ನಾವು ಮರೆಯುವಂತೆ ಇಲ್ಲ. ಆದ್ರೂ ಕೂಡ ಒಂದು ನಕ್ಷತ್ರ ಅಂತ ಹೇಳಬಹುದು. ಶಿವಶಕ್ತಿ ಕ್ರಿಕೆಟರ್ಸ್ 33 ವರ್ಷಗಳ ಇತಿಹಾಸವುಳ್ಳಂತ ಸಂಘಟನೆ. ಆರಂಭದ ವರ್ಷದಿಂದಲೂ ಕಳೆದ ವರ್ಷದ ತನಕವೂ ಕೂಡ ನನ್ನ ಜೊತೆ, ನಮ್ಮ ತಂಡದ ಜೊತೆ, ಪ್ರತಾಪನಗರದಲ್ಲಿ ಅನೇಕ ತಂಡಗಳಿದ್ದಾವೆ. ಆ ಎಲ್ಲ ತಂಡಗಳಲ್ಲಿ ಓರ್ವ ಹಿರಿಯ ಅಣ್ಣನಾಗಿ, ನನಗೆ ಒಂದು ತಮ್ಮನಾಗಿ, ನನ್ನ ಜೊತೆಯಲ್ಲೇ ಎಲ್ಲ ಕೆಲಸಗಳನ್ನ ನಗುಮುಖದಿಂದ ನೋಡುವಂತಹ ಓರ್ವ ನನ್ನ ತಮ್ಮ. ಅಂತಹ ನಾನು ಅನೇಕ ವೇದಿಕೆಗಳಲ್ಲಿ ಹೇಳುವುದುಂಟು, ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಬಿಟ್ರೆ ನಾವು ಕಾಣುವಂತಹ ಅಜಾತ ಶತ್ರು ಅಂತ ಕೇಳಿದ್ರೆ ಆ ನನ್ನ ತಮ್ಮ. ಆ ತಮ್ಮನಿಗೆ ಈ ವರ್ಷ ಶಿವಶಕ್ತಿ ಕ್ರಿಕೆಟರ್ಸ್ ಕೊಡುವಂತಹ ಒಂದು ಚಿರಸ್ಮರಣೆಯನ್ನ ಈ ಸಂದರ್ಭದಲ್ಲಿ ನಾವು ನೀಡಲಿದ್ದೇವೆ. ದಯವಿಟ್ಟು ಗಮನಿಸಿ. ಈ ಚಿರಸ್ಮರಣೆ ಸ್ಥಾಯಿ ಆಗಿರಬೇಕಿದ್ರೆ ಒಂದು ವಿಶಿಷ್ಟ ಸ್ಥಿತಿಯಲ್ಲಿ ನಾವು ರೀತಿಯಲ್ಲಿ ನುಡಿ ನಮನವನ್ನ ಸಲ್ಲಿಸಬೇಕಾಗಿದೆ. ಒಂದು 2.5 ನಿಮಿಷಗಳ ಕಾಲ ದೊಡ್ಡ ಪರದೆಯಲ್ಲಿ ನುಡಿ ನಮನ ಬರಲಿಕ್ಕಿದೆ. ಆ ಸಂದರ್ಭದಲ್ಲಿ ತಮ್ಮ ಕೈಯಲ್ಲಿರತಕ್ಕಂತಹ ಮೊಬೈಲ್ ಫೋನ್ ಟಾರ್ಚ್ ಫ್ಲಾಶ್ ಲೈಟ್ ಅನ್ನ ಆನ್ ಮಾಡಿ ಆ 2.5 ನಿಮಿಷಗಳ ಕಾಲ ನಿಮ್ಮ ಆ ಸಹೋದರನ ನಾವು ನೆನಪಿಸೋಣ. ಬೇರೆ ಯಾರು ಅಲ್ಲ, ನಮ್ಮೆಲ್ಲರ ನೆಚ್ಚಿನ ಸಹೋದರ, ಸ್ವರ್ಗದಲ್ಲಿ ಈ ಕಾರ್ಯಕ್ರಮವನ್ನ ನೋಡುತ್ತಾ ಇದ್ದಾನೆ ಎಂಬ ನಂಬಿಕೆಯಲ್ಲಿ ಧನ್ರಾಜ್ ಪೂಜಾರಿ ಬೀಟಿಗದ್ದೆ ಅವರ ಸ್ಮರಣಾರ್ಥವಾಗಿ ಇದೀಗ ನುಡಿ ನಮನ. ಎಲ್ಲರೂ ಫ್ಲಾಶ್ ಲೈಟ್ ಅನ್ನ ಆನ್ ಮಾಡುವಂತೆ ದಯವಿಟ್ಟು ಎಲ್ಲರೂ ಕೂಡ ಸ್ಟೇಜ್ ಅಲ್ಲಿ ಇರುವ ಲೈಟ್ ಆಫ್ ಮಾಡಿ, ಫ್ಲಾಶ್ ಲೈಟ್ ಎಲ್ಲರೂ ಕೂಡ ಆನ್ ಮಾಡಿ. ಮೊಬೈಲ್ ಇಜ್ಜಾ ಪ್ರತಿಯೊರಿಯಲ್ಲ ಧನ್ರಾಜ್ ಪನ್ಪನ ನಮ್ಮ ಆ ಸಹೋದರಗೆ ನಮ್ಮ ನೆನಪು ಮಲ್ಪನಂಚಿನ ಶಿವಶಕ್ತಿ ಕ್ರಿಕೆಟರ್ಸ್ ನ ವಿಶೇಷ ಕಾರ್ಯಕ್ರಮ ಅಪ್ಪೆನಗಲ ಮೊಬೈಲ್ ಅಂತಿಜಾರ ಆನ್ ಮಾಲ್ ಪ್ಲೇ 2 ನಿಮಿಷ 12 ಸೊ ವಿಡಿಯೋ ಪ್ಲೀಸ್.
ಧನ್ರಾಜ್ ಪ್ರತಾಪನಗರ. ಹಿರಿಯರಿಗೆ ಆತ್ಮೀಯ ಧನು, ಕಿರಿಯರಿಗೆ ಮಿತ್ರರಿಗೆ ಪ್ರೀತಿಯ ಧನು ಅಣ್ಣ. ಪ್ರತಾಪನಗರ ಹಲವಾರು ಕ್ಷೇತ್ರಗಳಿಗೆ ಹಲವಾರು ವ್ಯಕ್ತಿಗಳನ್ನು ವ್ಯಕ್ತಿ ನಿರ್ಮಾಣದ ಮೂಲಕ ಸಮರ್ಪಿಸಿದೆ. ಕಲೆ, ಸಾಂಸ್ಕೃತಿಕ, ಧಾರ್ಮಿಕ, ಸಂಘಟನೆ, ರಾಜಕೀಯ, ಕ್ರೀಡೆ ಹೀಗೆ 10 ಹಲವು ಕ್ಷೇತ್ರದಲ್ಲಿ ಪ್ರತಾಪನಗರದ ಹಲವಾರು ಮಂದಿ ಹೆಸರು ಗಳಿಸಿದ್ದಾರೆ. ಆ ಹೆಸರಲ್ಲಿ ಒಂದು ಪ್ರಮುಖ ಹೆಸರು ನಮ್ಮ ಧನ್ರಾಜ್ ಪ್ರತಾಪನಗರ ಅವರದ್ದು. ಯಾವುದೇ ಕ್ಷೇತ್ರಕ್ಕೂ ಸೀಮಿತನಾಗದೆ ಸರ್ವವ್ಯಾಪಿಯಾಗಿ ಪ್ರತಾಪನಗರ ಇರಲಿ, ಆಸುಪಾಸಿನ ಗ್ರಾಮಗಳಿರಲಿ, ಯಾವುದೇ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕಾರ್ಯಕ್ರಮಗಳಲ್ಲಿ ಎಲ್ಲದರಲ್ಲೂ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡ ವ್ಯಕ್ತಿತ್ವ ಧನ್ರಾಜ್ ಪ್ರತಾಪನಗರ ಅವರದ್ದು. ವಿಧಿಯ ಬರಹ ಅತಿ ಕ್ರೂರ ಅಥವಾ ದೇವರಿಗೂ ಅಚ್ಚುಮೆಚ್ಚಿನ ವ್ಯಕ್ತಿ ಆಗಿ ಹೋದರೋ ಏನೋ. ಪ್ರತಾಪನಗರದ ಸಾರ್ವಜನಿಕ ಗೌರಿ ಗಣೇಶೋತ್ಸವದ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಅತೀವ ಉತ್ಸಾಹಭರಿತನಾಗಿ ತೊಡಗಿಸಿಕೊಂಡು ಇನ್ನಿತರನ್ನು ತೊಡಗಿಸಿಕೊಳ್ಳುವಂತೆ ಮಾಡುತ್ತಿದ್ದರು. ಇಂದು ಈ ಸಮಯದಲ್ಲಿ ಅತ್ಯಂತ ಚುರುಕಿನಿಂದ ತಮ್ಮ ಕಾರ್ಯದಲ್ಲಿ ನಿರತರಾಗಬೇಕಿದ್ದ ಧನ್ರಾಜ್ ಪ್ರತಾಪನಗರ ಅವರನ್ನು ನಾವು ಅತೀವವಾಗಿ ನೆನಪಿಸಿಕೊಳ್ಳುತ್ತಿದ್ದೇವೆ. ಸದಾ ಹಸನ್ಮುಖಿ, ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಷ್ಟೇ ನಿರಾಳವಾಗಿ ಅಚ್ಚುಕಟ್ಟಾಗಿ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಮುನ್ನಡೆಯುತ್ತಿದ್ದವರು ನಮ್ಮ ಧನ್ರಾಜ್ ಪ್ರತಾಪನಗರ ಅವರು. ಇಂತಹ ಅಪರೂಪದ ವ್ಯಕ್ತಿಯನ್ನು ನಾವು ಅಕಾಲಿಕವಾಗಿ ಕಳೆದುಕೊಂಡಿದ್ದೇವೆ. ಅವರು ನಮ್ಮಿಂದ ಭೌತಿಕವಾಗಿ ದೂರವಾಗಿದ್ದರೂ ಮಾನಸಿಕವಾಗಿ ಪ್ರತಾಪನಗರದ ಪ್ರತಿಯೊಬ್ಬರ ಹೃದಯದಲ್ಲೂ ಸದಾ ಚಿರಾಯು. ಶಿವಶಕ್ತಿ ಕ್ರಿಕೆಟರ್ಸ್ನ ಎಲ್ಲ ಕಾರ್ಯಕ್ರಮದಲ್ಲೂ ಸಕ್ರಿಯವಾಗಿ ಇದ್ದುಕೊಂಡು ನಮಗೆ ಬೆನ್ನೆಲುಬು ಆಗಿದ್ದ ಧನುರಾಜ್ ಪ್ರತಾಪನಗರ ಇವರಿಗೆ ಶಿವಶಕ್ತಿ ಕ್ರಿಕೆಟರ್ಸ್ ವತಿಯಿಂದ ನುಡಿ ನಮನ. ಧನ್ಯವಾದಗಳು. 2.5 ನಿಮಿಷಗಳ ಕಾಲ ತಮ್ಮ ತಮ್ಮ ಮೊಬೈಲ್ ಫೋನಲ್ಲಿ ಫ್ಲಾಶ್ ಲೈಟ್ ಉರಿಸುವ ಮೂಲಕ ನಮ್ಮೆಲ್ಲರ ಧನು ಅಥವಾ ಧನುರಾಜ್ ಪ್ರತಾಪನಗರ ಅವರನ್ನು ಸ್ಮರಿಸಿದ್ದೇವೆ. ಸ್ವರ್ಗದಲ್ಲಿ ಇದ್ದುಕೊಂಡು ಅವರು ಸಂತೋಷ ಪಟ್ಟಿರಬಹುದು ಎಂಬ ನಂಬಿಕೆಯೊಂದಿಗೆ ಹೆಚ್ಚು ಮಾತನಾಡಿದರೆ ನಾನು ಸೆಂಟಿಮೆಂಟ್ ಆಗ್ತೇನೆ, ಮತ್ತೆ ಮಾತು ಬರುವುದಿಲ್ಲ, ಕ್ಷಮಿಸಿ. ಸ್ಪರ್ಧೆಗಳ ಬಹುಮಾನಗಳನ್ನು ವಿತರಿಸ್ತಾ ಇದ್ದಾವೆ. ಪರೀಕ್ಷೆ ಕಾಲವಾದ್ದರಿಂದ ಒಂದೊಂದು ನಿಮಿಷವೂ ಕೂಡ ಅತ್ಯಂತ ಮೂಲ್ಯವಾದುದು ಎಂಬುದಾಗಿ ನಾವೆಲ್ಲ ಅರಿತುಕೊಂಡಿದ್ದೇವೆ. ಅದರಿಂದ ನೇರವಾಗಿ ನಾವು ಬಹುಮಾನ ವಿತರಣಾ ಕಾರ್ಯಕ್ರಮದ ಕಡೆ ಬರ್ತಾ ಇದ್ದೇವೆ. ಸೊ ಬಂಧುಗಳೇ, ಈ ವರ್ಷದ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮೊದಲಾಗಿ ನಾವು ಬಹುಮಾನಗಳನ್ನ ನೀಡಲು ವೇದಿಕೆಗೆ ಆಮಂತ್ರಿಸುವಂತಹ ವ್ಯಕ್ತಿತ್ವ ಪ್ರಾಯ ಸಣ್ಣ, ಆದರೆ ಕೆಲಸ ದೊಡ್ಡದು. ಪ್ರತಿ ವರ್ಷದಂತೆ ಅವರಿಗೆ ಗೊತ್ತಿಲ್ಲ ಈಗ ಅವರು ವೇದಿಕೆಯಲ್ಲಿ ಬರ್ಲಿಕ್ಕಿದ್ದಾರೆ ಅಂತ ಹೇಳಿದ್ರೆ ಎಂತಹ ಹುಡುಗ ಅಂತ ಕೇಳಿದ್ರೆ ಅವರ ಮಾತು ಬಹಳಷ್ಟು ಕಡಿಮೆ, ಪಾತ್ಯರ್ನು ಭಾರಿ ಕಡಿಮೆ, ಪಾತ್ಯರ್ನೇ ಅಂಡ ಕೆಲಸ ಬಂಡ ವವ್ವೇ ಕೆಲಸ ಮಾಲ್ಪಾಡು. ನಮ್ಮ ಗೌರಿ ಗಣೇಶ ಉತ್ಸವದ ನೋಟಿಸ್ ಎತ್ತಾರುಂಡು, ಬೇತೆ ಬೇತೆ ಕಾರ್ಯಕ್ರಮಕ್ಕೂ ಸಂಪರ್ಕ ಮಲ್ಪೆರುಂಡು ಪಂಡ ಪ್ರತಿಯೊಂದು ಕಾರ್ಯಕ್ರಮಗಳ ಭಾರಿ ಪೊಲ್ಲುದೆ ಮುತುವರ್ಜಿಡು ಉಮೇದಡು ಭಾಗವಹಿಸಿನ ಒಂಜಿ ಪೊರ್ಲುದ ಹುಡುಗೆ ಪಂಡ ನಮ್ಮ ಊರ್ದ ಅಕ್ಷಯ್ ಶೆಟ್ಟಿಗಾರ್ ಬನ್ನ ಜವನೆ ಅರೆ ನಮ್ಮ ಮೋಕೆಡ್ ವೇದಿಕೆಗೆ ಎದುಕೊಂಡಿಲ್ಲ. ಸೊ ಅಕ್ಷಯ್ ಶೆಟ್ಟಿಗಾರ್ ದಯವಿಟ್ಟು ವೇದಿಕೆಗೆ ಬಂದು ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಡೆಸಿಕೊಡುವಂತೆ ಮನವಿ. ಅಕ್ಷಯ್ ಈ ಜವನೆ ನಿಖಲ್ ಪಾತೆರ್ನ ತೂದು ಪಾಯರ್ ಇತ್ತೆಲ ಬೇಲಡುಲ್ಲೆ ಇರ್ತುಲೆ ಇತ್ತೆಳ ಅದು ಬೇಲಡುಲ್ಲೆ ಅಂಚಿನ ಜವನೆ
ಇಂಚೆಂಚಿನ ಜವಾನಿಯರ್ನ ಈಚಿನ ಬೇಲನ್ನು ನಮ್ಮ ಗುರುತ ಮಲ್ಪುವ ನಮ್ಮ ಆಯ್ನ ಗುರುತಿಸಾದ ನಮ್ಮ ಚಾವಡಿಗೆ ಎತ್ತೊಂದಿಲ್ಲ. ನಮ್ಮ ಊರ್ದ ಯುವ ಜವಾನೆ ಮಾದರಿ ಯುವಕ ಅಂತ ಹೇಳ್ತಾ ಇದ್ದಾವೆ. ಎಲ್ಲರೂ ಕೂಡ ಮೆಚ್ಚುಗೆಯ ಪಾತ್ರರಾಗುವಂತಹ ನಮ್ಮ ಅಕ್ಷಯ್ ಶೆಟ್ಟಿಗಾರ್ ಅವರನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇವರನ್ನ ಶ್ರೀ ಪ್ರವೀಣ್ ಶೆಟ್ಟಿ ತಿಮ್ಮರ್ ಅವರು ಪುಷ್ಪ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ. ಸ್ವಾಗತ ಅಕ್ಷಯರೇ. ಅರೆ ಗೊತ್ತಿಜ್ಜಿ ಸರ್ಪ್ರೈಸ್ ಯಾಪಲ್ಲ ನಮ್ಮ ಅಂಚನೆ ಮಲ್ಪುನು ಸುರುಕಾದ ಇರಿಗೆ ಎಲ್ಲೇ ನಮ್ಮ ಸ್ಟೇಜ್ಗೆ ಬರ್ರೌಂಡ್ ಬಣ್ಣ ಓಡಿಸಿ ಆನ್ ಬರ್ ಪುಜಿವಾನ್ ಪೇರ ಇನ್ನಡದವರ ನಮ್ಮ ತೇರಿಪಾ ಒಂದೇ ಲೆಪ್ಪುನು. ಓಕೆ ಅಕ್ಷಯ್ ಧನ್ಯವಾದಗಳು. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಅಂಗನವಾಡಿ ಮಕ್ಕಳ ವಿಭಾಗದಲ್ಲಿ ದೂರ ಚೆಂಡು ಎಸೆಯುತ್ತಾ ಪ್ರಥಮ ಬಹುಮಾನ ಲೇಖನ್, ದ್ವಿತೀಯ ಪ್ರಜ್ಞಾ. ಪ್ರಥಮ ಲೇಖನ್, ದ್ವಿತೀಯ ಪ್ರಜ್ಞಾ. ಮಕ್ಕಳು ಬೇಗ ಬೇಗ ಬಂದು ಬಹುಮಾನಗಳನ್ನು ಸ್ವೀಕರಿಸುವಂತೆ. ಲೇಖನ್ ಪ್ರಥಮ. ಲೇಖನ್ ಇದು ಪ್ರಜ್ಞೆ ಅಲ್ವಾ? ಲೇಖನ್ ರವರು ಇಲ್ಲಿದ್ದಾರೆ. ಬಂಧುಲೆ ಈ ಬಾಲೆನ ನಾನು ಪರಿಚಯ ಮಲ್ಪಡ ಬಂಡ ಶಿವಶಕ್ತಿ ಕ್ರಿಕೆಟರ್ಸ್ ನ ಸುರು ಆನಗ ನಮ್ಮ ಒಟ್ಟುಗೊಪ್ಪು ನಂಚಿನ ಪ್ರದೀಪ್ ಶೆಟ್ಟಿ ಬಂಡ ಇತ್ತೆ ದುಬೈಡುಲೇರು ಆರ್ನ ಪೊರ್ಲ ಕಂಠದ ಮಗಲು ಪ್ರಜ್ಞಾ. ಸೊ ಆರಿಗೆ ಸೆಕೆಂಡ್ ಪ್ರೈಸ್ ಉಂಡು. ಸೊ ಪ್ರಥಮ ಬಹುಮಾನ ಇಲ್ಲಿಂದ ಪಡ್ಕೊಳ್ಳಿ, ಇಲ್ಲಿಂದ ಪಡ್ಕೊಳ್ಳಿ. ಈ ಮಗು ಪ್ರಥಮ ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಲೇಖನ್, ದ್ವಿತೀಯ ಪ್ರಜ್ಞಾ. ದುಬೈಯಲ್ಲಿದ್ದುಕೊಂಡು ಪ್ರದೀಪ್ ರವರು ನೇರ ಪ್ರಸಾರದಲ್ಲಿ ತನ್ನ ಮಗಳ ಬಹುಮಾನ ಸ್ವೀಕರಿಸುವಂತಹ ವೇಳೆಯನ್ನು ನೋಡ್ತಾ ಇದ್ದಾರೆ ಎಂಬ ನಂಬಿಕೆಯಲ್ಲಿ ಮತ್ತೊಮ್ಮೆ ಕರತಾಣನೆ ಇರಲಿ ಪುಟ್ಟ ಮಕ್ಕಳಿಗೆ. ಧನ್ಯವಾದಗಳು ಲೇಖನ್ ಮತ್ತು ಪ್ರಾಗ್ಯ. ಮುಂದೆ ದೂರ ಚೆಂಡು ಎಸೆಯುವ ಸ್ಪರ್ಧೆ LKG UKG ವಿಭಾಗದಲ್ಲಿ ಹನ್ಷಿಕ್ ಪ್ರಥಮ, ಋಷಿಕೇಶ್ ದ್ವಿತೀಯ. ದೂರ ಚೆಂಡು ಎಸೆಯುವ ಸ್ಪರ್ಧೆ ಹನ್ಷಿಕ್ ಪ್ರಥಮ, ಋಷಿಕೇಶ್ ದ್ವಿತೀಯ. ಕುಟ್ಟಂದ ಮೋನ್ ಕೇಚು. ಇದು ಋಷಿಕೇಶ್ ಆಣ ಹನ್ಷಿಕ್ ಆಣ? ಋಷಿಕೇಶ್. ಓಕೆ, ಸೆಕೆಂಡ್ ಪ್ರೈಸ್. ಫಸ್ಟ್ ಪ್ರೈಸ್ ಹನ್ಷಿಕ್. ಬಾ ಬನ್ನಿ ಬೇಗ. ಮುಂದೆ ವಿಕೆಟಿಗೆ ಚೆಂಡು ಎಸೆಯುವ ಸ್ಪರ್ಧೆಯಲ್ಲಿ 1 ಮತ್ತು 2ನೇ ತರಗತಿಯಲ್ಲಿ ಯಶಸ್ವಿ ವಿಜೇತರು ಯುಕ್ತಿ. ಸ್ಟಂಪಿಗೆ ಚೆಂಡು ಎಸೆಯುವ ಸ್ಪರ್ಧೆಯಲ್ಲಿ ಯುಕ್ತಿಯವರಿಗೆ ಬಹುಮಾನ. ಮುಂದೆ ಅಡಿಕೆ ಹೆಕ್ಕುವ ಸ್ಪರ್ಧೆ, ಅಡಿಕೆ ಅಥವಾ ಬಟಾಟೆ ಹೆಕ್ಕುವ ಸ್ಪರ್ಧೆ ಅಂಗನವಾಡಿ ವಿಭಾಗದಲ್ಲಿ ಆರ್ವಿಕ್ ಡಿ ಸುವರ್ಣ ಪ್ರಥಮ, ಆರ್ಯನ್ ದ್ವಿತೀಯ. ಆರ್ವಿಕ್ ಡಿ ಸುವರ್ಣ ಪ್ರಥಮ, ಆರ್ಯನ್ ದ್ವಿತೀಯ. ಆ ಬಳಿಕ ನಡೆದಂತಹ ಸ್ಪರ್ಧೆ ಬಟಾಟೆ ಹೆಕ್ಕುವ ಸ್ಪರ್ಧೆ ವಿಭಾಗ LKG ಮತ್ತು UKG. ಪ್ರಥಮ ಹನ್ಷಿಕ್, ದ್ವಿತೀಯ ಮಾನಸ್ವಿ ಮತ್ತು ಅನ್ವಿತಾ. 2 ದ್ವಿತೀಯ, 1 ಪ್ರಥಮ. ಹನ್ಷಿಕ್, ಮಾನಸ್ವಿ ಮತ್ತು ಅನ್ವಿತಾ ಇವರಿಗೆ ದ್ವಿತೀಯ ಬಹುಮಾನಗಳು. ಅಡಿಕೆ ಹೆಕ್ಕುವ ಸ್ಪರ್ಧೆಯ ಮುಂದಿನ ವಿಭಾಗ 1 ಮತ್ತು 2ನೇ ತರಗತಿ. ಪ್ರಥಮ ಧ್ರುಪಲ್ ಬಿ ಶೆಟ್ಟಿ, ದ್ವಿತೀಯ ಅಶ್ವಲ್. ಪ್ರಥಮ ದ್ವಿತೀಯ ತರಗತಿಯ ಅಡಿಕೆ ಹೆಕ್ಕುವ ಬಟಾಟೆ ಹೆಕ್ಕುವ ಸ್ಪರ್ಧೆಯಲ್ಲಿ ಪ್ರಥಮ ಧ್ರುಪಲ್, ದ್ವಿತೀಯ ಅಶ್ವಲ್. ಧನ್ಯವಾದಗಳು ಅಕ್ಷಯ್. ಮತ್ತೊಮ್ಮೆ ನಮ್ಮ ಯುವಕನಿಗೆ ನಿಮ್ಮ ಕರತಾಡದ ಪ್ರೋತ್ಸಾಹನ ಇರಲಿ ಎಂಬುದಾಗಿ ನಮ್ಮ ಬಯಸುತ್ತಾ ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೋಸ್ಕರ ಇವರಲ್ಲೂ ಕೂಡ ನಾವು ಹೇಳಲಿಲ್ಲ ಅವರ ಹೆಸರು ನಂಗೆ ಗೊತ್ತಿಲ್ಲ. ಯಾಕೆ ಅವರನ್ನು ನಾವು ಕರಿತಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಮೂಲತಃ ನಮ್ಮ ಊರವರಲ್ಲ ಅವರು. ಇಲ್ಲಿ ನಮ್ಮ ಒಂದು ಮನೆಯಲ್ಲಿ ಕುಟುಂಬವಾಗಿ ವಾಸಿಸುವಂತಹ ಒಂದು ಮನೆಯ ತಾಯಿ. ಈ ತಾಯಿ ನಮ್ಮ ಊರ ಅತಿಥಿಯಾಗಿ ಬಂದು 2 ಮಕ್ಕಳನ್ನ ಹೆಂಗೆ ಬೆಳೆಸ್ತಾರೆ ಅಂತ ಹೇಳಿದ್ರೆ, ಅಡಿಕೆ ಸುಲಿಯುವಂತಹ ಕೆಲಸವಾಗಿರಲಿ, ಮನೆಯ ಕೆಲಸವಾಗಿರಲಿ, ತಾವು ಕೆಲಸ ಮಾಡುವ ವೇಳೆಯಲ್ಲಿ ಮಕ್ಕಳಿಗೆ ಪ್ರತಿಯೊಂದು ಪಾಠವನ್ನ ಹೇಳಿಕೊಡುವಂತಹ ಓರ್ವೆ ತಾಯಿ. ಶಿರಸಿಯ ದುಗ್ಗಪ್ಪಣ್ಣನ ಮನೆಯಲ್ಲಿರುವಂತಹ ಆ ಶಿರಸಿಯ ತಾಯಿಯನ್ನ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಹೆಸರು ನಂಗೆ ಗೊತ್ತಿಲ್ಲ, ದಯವಿಟ್ಟು ಬನ್ನಿ. ಎಂತೆಲ್ಲ ತಾಯಂದಿರಿದ್ದಾರೆ ಎಂಬುದಕ್ಕಾಗಿ ನಾವು ಜಸ್ಟ್ ಪರಿಚಯ ಮಾಡುದು. ಇಂತಹ ತಾಯಿ ಇದ್ದಾರೆ.
ಒಂದು ಕಡೆ ಕೆಲಸ ಮಾಡುವ ವೇಳೆಯಲ್ಲಿ ತಮ್ಮ ಮಕ್ಕಳು ಸನಿಹದಲ್ಲಿ ಕುಳ್ಳಿರಿಸಿಕೊಂಡು ಶಾಲೆಯ ಪಾಠಗಳನ್ನ, ಭಗವದ್ಗೀತೆಯ ಶ್ಲೋಕಗಳನ್ನ, ಇನ್ನಿತರ ಕೆಲಸಗಳನ್ನ ಕಲಿಸ್ತಾರೆ ಅಂತ ಹೇಳಿದ್ರೆ ತಾಯಿ ನಮೋ ನಮ. ನಿಮ್ಮನ್ನ ಅಕ್ಕರೆಯಿಂದ ಸ್ವಾಗತಿಸುವ ಮೂಲಕ ಇವರನ್ನ ದಯವಿಟ್ಟು ನಮ್ಮ ಸುನೀತಕ್ಕ ಸ್ಟೇಜಿಗೆ ಬತ್ತೊಂದು ಎದ್ಕೊಡು ಕೂಗೋರ್ದು. ಸುನೀತಕ್ಕ ಬಲೆ ಹೋಟೆಲ್ ವರಲಕ್ಷ್ಮಿ ಮರ ಬಾಲಕಿ ಸುನೀತಕ್ಕ. ಶ್ರೀ ನಿಮ್ಮ ಹೆಸರು ಹೇಗೆ ನಂಗೆ ಗೊತ್ತಿಲ್ಲಕ್ಕ. ರಂಜಿತಾ. ರಂಜಿತಾ ಶಿರಸಿ. ಧನ್ಯವಾದಗಳು ಸುನೀತಕ್ಕ. ನೀವೆಲ್ಲ ಇರಿ. ಬಹುಮಾನ ವಿತರಣಾ ಕಾರ್ಯಕ್ರಮ ಮುಂದುವರಿಸುತ್ತಾ ಮುಂದೆ ಸ್ಟಂಪಿಗೆ ಚೆಂಡು ಎಸೆಯುವ ಸ್ಪರ್ಧೆಯಲ್ಲಿ ಪ್ರಥಮ ತನಿಷ್ಕ ಎ, ದ್ವಿತೀಯ ತನುಷ್. ತನಿಷ್ಕ್ ಮತ್ತು ತನುಷ್. ತನಿಷ್ಕ್ ಮತ್ತು ತನುಷ್. ಮುಂದೆ 50 ಮೀಟರ್ ಓಟ 3ರಿಂದ 4ನೇ ತರಗತಿವರೆಗಿನ ಬಾಲಕರ ವಿಭಾಗದಲ್ಲಿ ತನಿಷ್ಕ್ ಅವರಿಗೆ ಪ್ರಥಮ, ಹಂಶಿಕ್ ಇವರಿಗೆ ದ್ವಿತೀಯ. ತನಿಷ್ಕ್ ಎ ಪ್ರಥಮ, ಹಂಶಿಕ್ ದ್ವಿತೀಯ. ತಾಟಿ ಬೊಟ್ಟೆರ ಮದತ್ ಬೋಂಡಂದತೆ. ಓಕೆ ಸಲ್ಮೇಲು 50 ಮೀಟರ್ ಓಟದಲ್ಲಿ ಪ್ರಥಮ ಬಾಲಕಿಯರ ವಿಭಾಗದಲ್ಲಿ ದಿಶಾ, ದ್ವಿತೀಯ ಜಿಶಾ. ದಿಶಾ ಪ್ರಥಮ, ಜಿಶಾ ದ್ವಿತೀಯ. 50 ಮೀಟರ್ ಓಟ 4ನೇ ತರಗತಿವರೆಗಿನ ಬಾಲಕಿಯರ ವಿಭಾಗದಲ್ಲಿ ದಿಶಾ, ಜಿಶಾ. ಮುಂದೆ 100 ಮೀಟರ್ ಓಟ 5ರಿಂದ 7ನೇ ತರಗತಿವರೆಗಿನ ಬಾಲಕಿಯರ ವಿಭಾಗದಲ್ಲಿ ದಿಯಾ ಮನೋಜ್ ಪ್ರಥಮ, ಧೃತಿ ಮೋಹನ್ ದ್ವಿತೀಯ. ದಿಯಾ, ಧೃತಿ, ಡಿಡಿ ಬನ್ನಿ. ಮುಂದೆ 100 ಮೀಟರ್ ಓಟ ಸ್ಪರ್ಧೆ ಬಾಲಕರ ವಿಭಾಗ 7ನೇ ತರಗತಿವರೆಗೆ ಆಗ್ನೇಶ್ ಪ್ರಥಮ, ರಿಷಬ್ ದ್ವಿತೀಯ. ಫಸ್ಟ್ ಪ್ರೈಸ್ ಆಗ್ನೇಶ್, ಸೆಕೆಂಡ್ ಪ್ರೈಸ್ ರಿಷಬ್. ಮುಂದೆ 100 ಮೀಟರ್ ಓಟ ಸ್ಪರ್ಧೆ ಹೈಸ್ಕೂಲ್ ವಿಭಾಗದಲ್ಲಿ ಪ್ರಥಮ ನಿಶಾಲ್, ದ್ವಿತೀಯ ಶ್ರವಣ್. ನಿಶಾಲ್ ಪ್ರಥಮ, ಶ್ರವಣ್ ದ್ವಿತೀಯ. ನಿಹಾಲ್, ಕ್ಷಮೆ ಇರಲಿ, ನಿಹಾಲ್ ಪ್ರಥಮ, ದ್ವಿತೀಯ ಶ್ರವಣ್. ಅಕ್ಕ ತಾಯಿ ಧನ್ಯವಾದಗಳು. ಮತ್ತೊಮ್ಮೆ ಕರತಾಡನ ಇರಲಿ ನಮ್ಮ ಶಿರಸಿಯ ತಾಯಿಗೆ. ಮುಂದಿನ ಬಹುಮಾನಗಳನ್ನ ನೀಡುವವರೇ, ಕಳೆದ ಕೆಲವೊಂದು ವರ್ಷಗಳಿಂದ ನಾವು ಶಿವಶಕ್ತಿ ಕ್ರಿಕೆಟರ್ಸ್ನ ಆಟೋಟ ಸ್ಪರ್ಧೆಗಳ ವೇಳೆಯಲ್ಲಿ ಮಧ್ಯಾಹ್ನ ಊಟವನ್ನ ನೀಡುವಂತಹ ಕಾರ್ಯಕ್ರಮ ಆರಂಭವಾಗಿದೆ. ಈ ವರ್ಷ ಅನ್ನದಾನದ ಸೇವೆಯನ್ನ ನಮ್ಮ ಜೊತೆ ಆರ್ಥಿಕವಾಗಿ ಸಹಕಾರವನ್ನ ಕೊಟ್ಟವರು ನಮ್ಮ ಮಿತ್ರ ಮಂಗಳೂರಲ್ಲಿರುವಂತಹ ಶೈನ್ ಸ್ಪೋರ್ಟ್ಸ್ ಇದರ ಮಾಲಕರಾಗಿರುವಂತಹ ಸತೀಶ್ ರವರು. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಆ ಊಟದ ತಯಾರಿಯಲ್ಲಿ ಪ್ರತಿ ವರ್ಷವೂ ಈ ವರ್ಷವೂ ಕೂಡ ನಮ್ಮ ಜೊತೆ ಗೌರಿ ಗಣೇಶ ಮಹಿಳಾ ಸಂಘ ಸಹಕಾರವನ್ನ ನೀಡಿದೆ. ಆ ಸಂಘದ ಕಾರ್ಯಕರ್ತೆಯರು ಮಾತ್ರವಲ್ಲ, ಊರಿನ ತಾಯಂದಿರೆಲ್ಲ ಬಂದವರೆಲ್ಲ ಸಹಕಾರ ಮಾಡ್ತಾರೆ. ಆದರೂ ಕೂಡ ಆ ಊಟ ತಯಾರಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂತಹ ಗೌರಿ ಗಣೇಶ ಮಹಿಳಾ ಸಂಘದ ಕಾರ್ಯಕರ್ತೆಯರೆಲ್ಲರೂ ಭಾಗವಹಿಸಿದ್ದಾರೆ. ಆದರೆ ಒಬ್ಬರನ್ನ ನಾವು ವೇದಿಕೆಗೆ ಕರೀತಾ ಇದ್ದಾವೆ. ಈ ವರ್ಷದ ಗೌರಿ ಗಣೇಶ ಮಹಿಳಾ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ವಿಜಯ ವೀರಪ್ಪ ತಾವುಗಳು ವೇದಿಕೆಗೆ ಬರುವಂತೆ ಮನವಿ. ಶ್ರೀಮತಿ ವಿಜಯ ವೀರಪ್ಪ, ಗೌರಿ ಗಣೇಶ ಮಹಿಳಾ ಸಂಘದ ಕಾರ್ಯದರ್ಶಿಗಳು, ತಾವುಗಳು ಬಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತ ಮನವಿ. ಇವರನ್ನ ವೇದಿಕೆಗೆ ಬಂದು ಸ್ವಾಗತಿಸುವಂತೆ ಕಾವ್ಯಾಂಜಲಿ ಟೀಚರ್ ತಾವುಗಳು ಬರುವಂತೆ ಮನವಿ. ಕಾವ್ಯಾಂಜಲಿ ಕಿಶೋರ್ ಅವರು ತಾವುಗಳು ವೇದಿಕೆಗೆ ಬಂದು ವಿಜಯ ಅಕ್ಕ ಅವರನ್ನು ಸ್ವಾಗತಿಸುವಂತೆ.
ಸ್ವಾಗತ ಕಾರ್ಯದರ್ಶಿಗಳಿಗೆ. ಸ್ಪರ್ಧೆ ಮುಂದುವರಿಯುತ್ತಾ ಮುಂದೆ ಧನ್ಯವಾದಗಳು ಕಾವ್ಯ ಅವರೇ. ಸ್ಪರ್ಧೆಗಳು ಬಹುಮಾನ ವಿತರಣೆ ಮುಂದುವರಿಯುತ್ತಾ ಅಡಿಕೆ ಎಕ್ಕುವ ಸ್ಪರ್ಧೆ 1 ಮತ್ತು 2ನೇ ತರಗತಿಯಿಂದ ವಿಭಾಗದಲ್ಲಿ ಕೃಷ್ಣವಿ ಪ್ರಥಮ ಆದ್ಯ ದ್ವಿತೀಯ ಕೃಷ್ಣವಿ ಪ್ರಥಮ ಆದ್ಯ ದ್ವಿತೀಯ ಸ್ಪರ್ಧೆಯ ನಡೆಯುವ ವೇಳೆಯಲ್ಲಿ ನಾವು ಹೇಳಿದ್ದೇವೆ, ತಾವುಗಳು ಕಾರಣಾಂತರಗಳಿಂದ ಈ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನಾನುಕೂಲವಾದ್ರೆ ತಮ್ಮ ಮಿತ್ರರಿಗೆ ತಿಳಿಸಿ ಬಹುಮಾನವನ್ನ ಪಡೆಕೊಳ್ಳುವಂತೆ ಮನವಿ. ಈ ನಡುವೆ ಕಪ್ಪೆ ಕುಪ್ಪಳ ಅಂಗನವಾಡಿ ವಿಭಾಗ ಪ್ರೋತ್ಸಾಹ ಬಹುಮಾನ ಆರ್ಯನ್ ರುದ್ರದೇವ ದೃಶ್ಯ ಕಾನ್ಸಲೇಷನ್ ಪ್ರೈಸಸ್ ಪ್ರೋತ್ಸಾಹಕ ಬಹುಮಾನ ಆರ್ಯನ್ ರುದ್ರದೇವ್ ಮತ್ತು ದೃಶ್ಯ. ಧನ್ಯವಾದಗಳು ರುದ್ರದೇವ್. ಆರ್ಯನ್ ದೃಶ್ಯ. ಅದೇ ಪ್ರಕಾರ ಕಪ್ಪೆಕುಪ್ಪಳ LKG UKG ವಿಭಾಗದಲ್ಲಿ ಹನ್ಷಿಕ್ ಪ್ರಥಮ ದ್ವಿತೀಯ ಇಬ್ಬರಿಗಿದೆ, ಅನ್ವಿತಾ ಮತ್ತು ಮಾನಸ್ವಿ. ಕಪ್ಪೆಕುಪ್ಪಳ ಫಸ್ಟ್ ಪ್ರೈಸ್ ಹನ್ಷಿಕ್, ಸೆಕೆಂಡ್ ಪ್ರೈಸಸ್ ಅನ್ವಿತಾ ಅಂಡ್ ಮಾನಸ್ವಿ. ನಿಂತಲ್ಲಿಂದ ಜಿಗಿತ ಅಂಗನವಾಡಿ ವಿಭಾಗ ಆರ್ವಿಕ್ ಡಿ ಸುವರ್ಣ ಪ್ರಥಮ, ಆರ್ಯನ್ ದ್ವಿತೀಯ. ಆರ್ವಿಕ್ ಡಿ ಆರ್ಯನ್ ನಿಂತಲ್ಲಿಂದ ಜಿಗಿತ LKG UKG ವಿಭಾಗ ಹನ್ಷಿಕ್ ಪ್ರಥಮ, ಮಾನಸ್ವಿ ದ್ವಿತೀಯ. ಹನ್ಷಿಕ್ ಪ್ರಥಮ, ಮಾನಸ್ವಿ ದ್ವಿತೀಯ. ನಿಂತಲ್ಲಿಂದ ಜಿಗಿತ LKG UKG ವಿಭಾಗ ಹನ್ಷಿಕ್ ಮಾನಸ್ವಿ. ಧನ್ಯವಾದಗಳು ಕಾರ್ಯದರ್ಶಿಗಳಿಗೆ, ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣೆಯನ್ನ ನಡೆಸಿಕೊಡುವಂತೆ ಬಂಧುಗಳೇ, ಪ್ರತಿ ವರ್ಷವೂ ಅವರನ್ನ ನಾವು ವೇದಿಕೆ ಕರೀತೇವೆ. ಈ ವರ್ಷವೂ ನಾವು ಕರಿತೇವೆ. ಯಾಕೆಂತ ಹೇಳಿದ್ರೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ವರ್ಣಿಸಲು ಪದಗಳೇ ಇಲ್ಲ. ಓರ್ವ ನಿವೃತ್ತ ಉದ್ಯೋಗಿ ತಮ್ಮ ನಿವೃತ್ತಿ ಜೀವನವನ್ನ ಹೇಗೆ ಕಳೆಯಬೇಕು ಎಂಬುದಕ್ಕಾಗಿ ಒಂದು ದೊಡ್ಡ ನಿದರ್ಶನ ಇವರು. ನಿಮ್ಗೆ ಗೊತ್ತಿದೆ, ನಮ್ಮ ಮಂದಿರದ ಪರಿಸರದಲ್ಲೇ ವಾಸಿಸ್ತಾರೆ. ಅವರ ವಿಶೇಷತೆಗಳನ್ನ ಎಲ್ರಿಗೂ ಗೊತ್ತಿದೆ, ಆದ್ರೂ ಕೂಡ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೇವೆ. ಪ್ರತಿದಿನ ಆರೋಗ್ಯ ದೃಢಗಾಯತವನ್ನ ಹೊಂದಿಕೊಳ್ಳಲು ಅವರು ಮಾಡುವಂತ ಕೆಲಸ ಅಂತ ಹೇಳಬಹುದು, ಅಥವಾ ಸಮಾಜ ಸೇವೆ ಅಂತ ಹೇಳಬಹುದೇ. ನಮ್ಮ ಮಂದಿರದಿಂದ ಸೋಂಕಾಲ್ ತನಕ ಇರತಕ್ಕಂತಹ ರಸ್ತೆಗಳು ಪ್ರತಿ ವರ್ಷ, ಕೆಲವು ವರ್ಷಗಳ ಹಿಂದೆ ಮೆರವಣಿಗೆಯ ದಿವಸ ಒಂದಷ್ಟು ಕಾರ್ಯಕರ್ತರು ಬಲ್ಲೆಗಳನ್ನ ಕಡಿದು ನಾವು ಕ್ಲೀನ್ ಮಾಡ್ತಾ ಇದ್ವಿ. ಆದ್ರೆ ಈ ಕೆಲವೊಂದು ವರ್ಷಗಳಿಂದ ಅಂತಹ ಅವಕಾಶ ಮಕ್ಕಳಿಗೆ ಸಿಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಏಕಾಂಗಿಯಾಗಿ ದುಡಿಯುವಂತಹ ಈ ರಸ್ತೆಯನ್ನ ಕ್ಲೀನ್ ಮಾಡುವಂತಹ ವ್ಯಕ್ತಿತ್ವ ಶ್ರೀ ನಾರಾಯಣ ಮಣಿಯಾಣಿ ಪ್ರತಾಪನಗರ ನಮ್ಮ ಗೌರಿ ಗಣೇಶ ಭಜನಾ ಮಂದಿರದ ಅಧ್ಯಕ್ಷರು ಕೂಡ ಆಗಿರುತ್ತಾರೆ. ಸ್ವಾಗತ. ಇವರು ಈ ವರ್ಷ ಈ ಮೈದಾನದ ಆ ಭಾಗದಲ್ಲಿ ಪೈನಾಪಲ್ ಗಿಡವನ್ನ ನಟ್ಟಿದ್ದಾರೆ. ಬೇಕಾದ್ರೆ ಎಲ್ಲೇ ಕಾಂಡೆ ಪೋದು ತೂವಲಿ ಲೈನ್ ಆದ ಪೈನಾಪಲ್ ಎಂಚಿನ ಮನಸಾರ್ನ ಒಂದು ಪೊರ್ಲದ ತಾಟಿದ ಹೊರಟು ನಮ್ಮ ಎದುಕನ್ಗ ಶ್ರೀ ನಾರಾಯಣ ಮಣಿಯಾಣಿ. ಇವರನ್ನ ಬರಮಾಡಿಕೊಳ್ಳುವಂತೆ ಶ್ರೀ ಜಗದೀಶ್ ರವರು ಅಣ್ಣು ಸ್ವೀಕರಿಸುವಂತೆ ಮನವಿ. ಧನ್ಯವಾದಗಳು. ಸ್ಪರ್ಧೆಯನ್ನು ಮುಂದುವರಿಸುತ್ತಾ ಬಹುಮಾನ ವಿತರಣೆಯನ್ನು ಮುಂದುವರಿಸುತ್ತಾ ಮುಂದೆ 100 ಮೀಟರ್ ಓಟ ಸ್ಪರ್ಧೆ +1 +2 ವಿಭಾಗ
ಹುಡುಗರ ವಿಭಾಗದಲ್ಲಿ ರಿಷಿಕೇಶ್ ಪ್ರಥಮ, ಮನ್ವಿತ್ ದ್ವಿತೀಯ. 100 ಮೀಟರ್ ಓಟ, 100 ಮೀಟರ್ ಓಟ ರಿಷಿಕೇಶ್ ಪ್ರಥಮ, ಮನ್ವಿತ್ ದ್ವಿತೀಯ. താട്ടി +1+2 വിഭാഗത്തിലെ മത്സരത്തിലെ സമ്മാനങ്ങളാണ് നൽകുന്നത്. ഋഷികേശ് ഫസ്റ്റ്, മൻവിത്ത് സെക്കൻഡ്. മൻവിത്ത് 100 ಮೀಟರ್ ಓಟ ಸ್ಪರ್ಧೆ ಸಾರ್ವಜನಿಕ ವಿಭಾಗದಲ್ಲಿ ವಿಕಾಸ್ ರವರಿಗೆ ಪ್ರಥಮ, ಕಾರ್ತಿಕ್ ದ್ವಿತೀಯ. ವಿಕಾಸ್ ವಿಕಾಸ್ ಅರ್ಜುನ, ಕಾರ್ತಿಕ್ ಆಲ್ಸೋ ಅರ್ಜುನ. ಎಸ್, ಇದೀಗ ವಿಕಾಸ್ ರವರು ಬರ್ತಾ ಇದ್ದಾರೆ. ಅತ್ಯಂತ ವೇಗದ ಓಟಗಾರ ಪ್ರತಾಪನಗರದ ಶ್ರೀನಿವಾಸ ಗೌಡ, ವಿಕಾಸ್ ಶೆಟ್ಟಿ. ಮನ್ವಿತ್ ರವರು ದ್ವಿತೀಯ ಬಹುಮಾನ. ಮನ್ವಿತ್ ಬನ್ನಿ. ಕ್ಷಮೆ ಇರಲಿ ಕಾರ್ತಿಕ್ ಇದ್ದೀರಾ? ಮುಂದೆ ಬಹುಮಾನ ವಿತರಣೆಯನ್ನು ಮುಂದುವರಿಸುತ್ತಾ ರಿಲೇ ಯುಪಿ ಮತ್ತು ಹೈಸ್ಕೂಲ್ ಜಂಟಿಯಾಗಿ ರಿಲೇ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಅನ್ಶುಲ್ ಆ್ಯಂಡ್ ಟೀಮ್ ಪ್ರಥಮ. ಯುಪಿ ಮತ್ತು ಹೈಸ್ಕೂಲ್ ಜಂಟಿಯಾಗಿ ರಿಲೇ 100x4 ಪ್ರಥಮ ಅನ್ಶುಲ್ ಆ್ಯಂಡ್ ಟೀಮ್, ಸೆಕೆಂಡ್ ಹರ್ಷಿತ್ ಆ್ಯಂಡ್ ಟೀಮ್. ಅನ್ಶುಲ್ ಇದೀಗ ಹರ್ಷಿತ್ ಆ್ಯಂಡ್ ಟೀಮ್ ದ್ವಿತೀಯ. ಇದು ಫಸ್ಟ್ ಸೆಕೆಂಡ್. ಮುಂದೆ ಅನ್ಶುಲ್ ಆ್ಯಂಡ್ ಟೀಮ್ ಇವರಿಗೆ ಪ್ರಥಮ ಬಹುಮಾನ. ಚೋಕುಲು ಎಂಚ ಬಲ್ದೇರ ಅಂಚ ಬಲ್ತೊಂದು ಸ್ಟೇಜಿಗೆ ಬರ್ತಾರಣ, ಬೇಗ ಕಾರ್ಯಕ್ರಮ ದುಂಬು ಕೊನೆ ರಾವು. ಸೊ ನೆಕ್ಸ್ಟ್ ಒನ್ ಮುಂದೆ ರಿಲೇ ಫಾರ್ ಗರ್ಲ್ಸ್ 100x4 ದಿವ್ಯಾ ಮನೋಜ್ ಆ್ಯಂಡ್ ಟೀಮ್ ಫಸ್ಟ್, ಶ್ರೀಮಾ ಶಿವಪ್ರಸಾದ್ ಆ್ಯಂಡ್ ಟೀಮ್ ಸೆಕೆಂಡ್. ದಿವ್ಯಾ ಮನೋಜ್ ಪ್ರಥಮ ಬಹುಮಾನ, ದ್ವಿತೀಯ ಶ್ರೀಮಾ ಶಿವಪ್ರಸಾದ್ ಆಂಟಿ. ಬಕೆಟ್ಗೆ ಬಾಲ್ ಹಾಕುವ ಸ್ಪರ್ಧೆ ಯುಪಿ ವಿಭಾಗದಲ್ಲಿ ಬಾಲಕರ ವಿಭಾಗ ಬೌಶಿಕ್ జోకులెగల ఫ్యాన్స్ తులేಗೆ ಅಭಿಮಾನಿಲು ಆಹಾ ಅಭಿನಂದನೆಗಳು. ಮುಂದೆ ಬಕೆಟ್ಗೆ ಚೆಂಗೆಂಡೆಸುವ ಸ್ಪರ್ಧೆಯಲ್ಲಿ ಬಾಲಕಿಯರ ವಿಭಾಗದಲ್ಲಿ ಧನ್ಯ ಅವರಿಗೆ ಬಹುಮಾನವಿದೆ. ಬಾಲಕಿಯರ ವಿಭಾಗ ಬಕೆಟ್ಗೆ ಚೆಂಡು ಎಸೆಯುವ ಸ್ಪರ್ಧೆಯಲ್ಲಿ ಧನ್ಯ ದೂರ ಬರ್ತೀರಿ, ಧನ್ಯ ದೂರ ಬರ್ತೀರಿ, ಅಜ್ಜಿನಾಡಿ ಬರ್ತೀರಾ? ಸೊ ಧನ್ಯ ಅವರ ಪರವಾಗಿ ಮನೆಯವರು ಬಹುಮಾನವನ್ನ ಪಡೆಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಾರಾಯಣಣ್ಣ. ಒಂಜಿ ಕೂಡ ಪಾತರ ಪನೋಡು ಒಂದು ನಿಮಿಷ. ಬಂಧುಗಳ, ಸಮೂಹ ನೃತ್ಯ ಸ್ಪರ್ಧೆ ಪ್ರಥಮ ವರ್ಷ ಆಯೋಜನೆ ಮಾಡುವಾಗ ಇವರು ಒಂದು ಸಂಖ್ಯೆ ನಮ್ಗೆ ನಾನು ಕೇಳಲಿಲ್ಲ, ಅವರಾಗಿ ಕೊಟ್ರು. ಕಳೆದ ವರ್ಷ ಕೂಡ ನಾನು ಕೇಳಲಿಲ್ಲ, ಆ ಸಂಖ್ಯೆಗೆ 5 ಪಟ್ಟು ಸೇರಿಸಿ ಕೊಟ್ರು. ಈ ವರ್ಷವೂ ಕೂಡ ನಮ್ಮ ಶಿವಶಕ್ತಿ ಕ್ರಿಕೆಟ್ಸ್ ನ ಕಾರ್ಯಕ್ರಮಕ್ಕೆ ಮೊದಲ ಸ್ಪಾನ್ಸರ್ ಬಂದಿದೆ ಅಂತ ಹೇಳಿದ್ರೆ ಅದು ನಾರಾಯಣನ ಕೈಯಿಂದ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಅದು ಕೂಡ ಒಂದಷ್ಟು ಮೊತ್ತ ಇದೆ. ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಹೀಗೆ ಇರಲಿ ಎಂಬುದಾಗಿ ಮನವಿಯನ್ನ ಬಿಡುತ್ತಾ ಮುಂದಿನ ಬಹುಮಾന വിതരണಗೋಸ್ಕರ ഇയാളെ ഞാൻ മിനിഞ്ഞാന്ന് പറഞ്ഞിരുന്നു വരണം, പ്രൈസ് കൊടുക്കാനുണ്ടെന്ന കാര്യം പറഞ്ഞിട്ടില്ല. പക്ഷെ ഇവിടെ ഉണ്ട് എന്ന വിശ്വാസത്തിൽ ഞാൻ വിളിക്കുകയാണ് സ്റ്റേജിലേക്ക്. ಪ್ರತಾಪನಗರന്റെ കാര്യം ഞാൻ നേരത്തെ മുതൽ പറയുന്നു. ಸುರು ಎಕರ್ದಿಂಚ ನಮ್ಮ ಪನೊಂದಿಲ್ಲ, ಎಂಚೆಂಚಿನ ಪ್ರತಿಭೆಲು ಇಲ್ಲ. ಅಂಚಿನ ಒಂಜಿ ಪ್ರತಿಭೆ 1 ವರ್ಷದಿಂಚಿ ಸಂಗೀತ ಕ್ಷೇತ್ರದ ಉಪ್ಪುನಂಚಿನ ಪ್ರತಿಭೆ. ಜನಂ ಟಿವಿಡ್ ಮೇರ್ನ ಬಗ್ಗೆ ಒಂಜಿ ವಿಶೇಷ
ನ್ಯೂಸ್ಲ ನಮ್ಮ ತೂತ ಒಂಜಿ 2-3 ವರ್ಷಗದು ಮುಂಬು ಅಂಚಿನ ಪ್ರತಿಭೆ ಏರಂದು ಕೇಂಡ ನಮ್ಮ ಪ್ರತಾಪನಗರದ ಸಂಗೀತ ಕ್ಷೇತ್ರದ ಹಿರಿಯ ವ್ಯಕ್ತಿತ್ವ ಶ್ರೀ ಕೃಷ್ಣನ್ ಕೆಪಿ ದಯವಿಟ್ಟು ಒಮ್ಮೆ ವೇದಿಕೆ ಬಂದು ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತ ಮನವಿ. ಕೃಷ್ಣನ್ ಕೆಪಿ ഈ കഴിഞ്ഞ ദിവസം ഭക്തിഗാന മത്സരം നിർണയിച്ച വിധികർത്താവ് കൂടിയാണ്. അദ്ദേഹം ഉണ്ട് എന്ന് വിശ്വസിക്കുന്നു. ശ്രീ കൃഷ്ണൻ കെ പി. ಅವರ ಅನುಪಸ್ಥಿತಿಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಮುಂದೆ ಬಹುಮಾನವನ್ನ ನೀಡಲು ಒಬ್ಬರನ್ನ ನಾವು ವೇದಿಕೆ ಕರೀತಾ ಇದ್ದಾವೆ. ಬಹಳಷ್ಟು ಹಿರಿಯ ಮನಸ್ಸು, ಅವರು ಮನೆಯಲ್ಲೇ ಇದ್ರು. ಆದ್ರೆ ಈ ವರ್ಷದ ನಮ್ಮ ಕ್ರೀಡೋತ್ಸವದಲ್ಲಿ ಬೆಳಿಗ್ಗೆ ಬಂದವರು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಹಗ್ಗ ಜಗ್ಗಾಟ ಎಳೆಯುವ ವೇಳೆಯಲ್ಲಿ ಎಂತಹ ಮೋಟಿವೇಶನ್, ಎಂತಹ ಪ್ರೋತ್ಸಾಹ, ದೊಡ್ಡ ಹಿರಿಯರವರು. ಆದ್ರೆ ಅಂತಹ ಅವರು ಶ್ರೇಷ್ಠ ಪ್ರೋತ್ಸಾಹಕರು ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ನಂಗ ಅವರ ಹೆಸರು ಮರ್ತೋಯ್ತು. ನಮ್ಮ ಟಿವಿ ಹರೀಶಣ್ಣ ಶಿವಾನಂದ ಶೆಟ್ಟಿ ಅವರ ತಾಯಿ ದಯವಿಟ್ಟು ವೇದಿಕೆ ಬಂದು ನಮ್ಮ ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತ ಮನವಿ. ಒಂಜಿ ತಾಟೆದ ಹೊರಟು ನಮ್ಮ ಎದುಕೊನುಗ ನಮ್ಮ ಹಿರಿಯರು ಕಾರ್ಯಕ್ರಮದ ಉದ್ದಕ್ಕೂ ಕರಿನ 17ನೇ ತಾರೀಕು ದಾನಿ ಕಾಂಡೆ ಬತ್ತಿನಾರು ಮಾತೆಲ್ಲ ಪೋಯಿ ಬಕ್ಕ ನಮ ಪೋಯಿ ಬಕ್ಕ ಮೇರೆ ಪೋಯಿ ಮುಲ್ತು ಅಂಚಿನ ಒಂಜಿ ಪ್ರೋತ್ಸಾಹ ಮೇರೆ ಸ್ವಾಗತ ಮೇರೆ ಪುತ್ರ ಮರೆತುಕೊಂಡು ಯಶೋದಕ್ಕ ಸ್ವಾಗತ ಮೇರೆಗೆ ನಮ್ಮ ಈ ಪುರ್ಲುದ ವೇದಿಕೆಗೆ ನಮ್ಮ ಸಂಸ್ಥೆಯ ಆರಂಭದ ಕಾರ್ಯಕರ್ತ ಅಚ್ಯುತ ಅವರು ವೇದಿಕೆಗೆ ಬಂದು ಅಮ್ಮನನ್ನ ಸ್ವಾಗತಿಸುವಂತೆ ಮನವಿ. ಈ ಪರಿಸರದಲ್ಲಿ ನಮ್ಮ ಅಚ್ಯುತ ಇದ್ದಾರೆ. ಕ್ರಿಕೆಟರ್ಸ್ ನ ಆರಂಭದಿಂದಲೂ ಕೂಡ ನಮ್ಮ ಜೊತೆ ಸಹಕಾರವನ್ನು ಕೊಡುವಂತಹ ಸಕ್ರಿಯ ಕಾರ್ಯಕರ್ತ ಅಚ್ಯುತ ಅವರು ದಯವಿಟ್ಟು ಬಂದು ಸ್ವಾಗತಿಸುವಂತೆ ಮನವಿ. ಅಚ್ಯುತ ಅವರಿಗೆ ಸ್ವಾಗತ, ಯಶೋದಮ್ಮ ಅವರಿಗೆ ಕೂಡ ಸ್ವಾಗತ. ಇನ್ನು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದಾವೆ. ಧನ್ಯವಾದಗಳು ಅಚ್ಯುತ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಕೆಟ್ಗೆ ಬಾಲ್ ಎಸೆಯುವ ಸ್ಪರ್ಧೆಯಲ್ಲಿ ಸಾರ್ವಜನಿಕ ವಿಭಾಗದಲ್ಲಿ ಮನೀಶ್ ಪ್ರತಾಪನಗರ ಅವರಿಗೆ ಪ್ರಥಮ ಅರ್ಥಾತ್ ಬಹುಮಾನ. ಮನೀಶ್ ಸಾರ್ವಜನಿಕ ವಿಭಾಗದ ಬಕೆಟ್ಗೆ ದೂರದಿಂದ ಚೆಂಡು ಎಸೆಯುವ ಸ್ಪರ್ಧೆಯಲ್ಲಿ ಮನೀಶ್ ರವರಿಗೆ ಬಹುಮಾನ. ಮನೀಶ್ ಇದ್ದೀರಾ? 2-3 ಮನೀಶ್ ಉಳ್ಳೇರಿ ಈ ನೆಟ್ಟು ವಾ ಮನೀಶ್ ಅಂತ ಗೊತ್ತಾಗ. ಸ್ಪರ್ಧೆಯನ್ನು ಮುಂದುವರಿಸಿದ ಶಾರ್ಟ್ ಪುಟ್ ಹೈಸ್ಕೂಲ್ ವಿಭಾಗದ ಬಾಲಕರ ವಿಭಾಗದಲ್ಲಿ ಧನುಷ್ ರವರಿಗೆ ಪ್ರಥಮ, ಯಶಸ್ ಇವರಿಗೆ ದ್ವಿತೀಯ. ಶಾರ್ಟ್ ಪುಟ್ ಹೈಸ್ಕೂಲ್ ವಿಭಾಗದಲ್ಲಿ ಧನುಷ್ ಪ್ರಥಮ, ಯಶಸ್ ದ್ವಿತೀಯ. ಬನ್ನಿ ಬೇಗ ಬನ್ನಿ, ಸ್ಪರ್ಧೆ ಆರಂಭವಾಗುವ ಸಮಯ ಆಗಿದೆ. ಧನುಷ್ ಅವರ ಪರವಾಗಿ ಬಹುಮಾನ ಸ್ವೀಕಾರವಾಗ್ತಾ ಇದೆ. ಮುಂದೆ ಶಾರ್ಟ್ ಪುಟ್ ಸಾರ್ವಜನಿಕ ವಿಭಾಗದಲ್ಲಿ ಪ್ರಥಮ ಶ್ರೀಶನ್, ಗುಂಡುಕಲ್ಲು ಎಸೆಯುವ ಸ್ಪರ್ಧೆ ಸಾರ್ವಜನಿಕ ವಿಭಾಗದಲ್ಲಿ ಶ್ರೀಶನ್ ಪ್ರಥಮ, ಸೀನಾ ದ್ವಿತೀಯ. ಎಸ್ ಕ್ರಿಕೆಟರ್ಸ್ ನ ಕಾರ್ಯಕ್ರಮದಲ್ಲಿ ಶ್ರೀಶನ್ ರವರಿಗೆ ಬಹುಮಾನ ಇಲ್ಲದ ವರ್ಷ ಇಲ್ಲ. ಬನ್ನಿ ಶೀನಾ ಧನ್ಯವಾದಗಳು. ಮುಂದೆ ಉಪ್ಪು ಮೂಟೆ ಸ್ಪರ್ಧೆ ಹೈಸ್ಕೂಲ್ ವಿಭಾಗದಲ್ಲಿ ಜೋಡಿ ಧನುಷ್ ಅಂಜನ್ಮಯ್ಯ ಪ್ರಥಮ, ಶ್ರವಣ್ ಮತ್ತು ಕೃಪೇಶ್ ಜೋಡಿ ದ್ವಿತೀಯ. ಉಪ್ಪು ಮೂಟೆ ಸ್ಪರ್ಧೆ ಧನುಷ್ ಅಂಜನ್ಮಯ್ಯ ಪ್ರಥಮ.
ಧನುಷ್ ಅಂಜನ್ ರವರಿಗೆ ಪ್ರಥಮ, ದ್ವಿತೀಯ ಶ್ರವಣ್ ಅಂಡ್ ಕೃಪೇಶ್. ಟಾಟೇಜ ಗೋಕುಲ ಮಾತ್ರ. ಧನ್ಯವಾದಗಳು. ಮುಂದೆ ಉಪ್ಪು ಮೂಟೆ ಸ್ಪರ್ಧೆ ಯುಪಿ ವಿಭಾಗದಲ್ಲಿ ಭವಿಷ್ ಮತ್ತು ಉಣ್ಣಿ ಅವರಿಗೆ ಬಹುಮಾನ ಇದೆ. ಭವಿಷ್ ಮತ್ತು ಉಣ್ಣಿ. ದ್ವಿತೀಯ ಆಯುಷ್ ಮತ್ತು ಆಗ್ನೇಶ್. ಆಯುಷ್ ಮತ್ತು ಆಗ್ನೇಶ್ ಇವರಿಗೆ ದ್ವಿತೀಯ ಬಹುಮಾನ. ಮುಂದೆ ಉಪ್ಪು ಮೂಟೆ ಹೊರುವ ಸಾರ್ವಜನಿಕ ವಿಭಾಗದಲ್ಲಿ ಪ್ರಥಮ 1 ಜೋಡಿ, ದ್ವಿತೀಯ 2 ಜೋಡಿಗಳು. ಪ್ರಥಮ ಶೀನಾ ಪ್ರಜ್ವಲ್ ಪ್ರಥಮ, ದ್ವಿತೀಯ ಉಣ್ಣಿ ಮನೀಶ್ ಮತ್ತು ಜಿತೇಶ್ ವಿಕಾಸ್. ಶೀನಾ ಪ್ರಜ್ವಲ್ ಜೋಡಿಗೆ ಪ್ರಥಮ. ಅಕ್ಲ ಇಜ್ಜಾಂಡ್ ಏರಲ್ಲ ಬರ್ತದೆ, ಅರ್ಜುನದ ಟೀಮ್ ಏರಲ್ಲ ಬರ್ತದೆ ತೆತನ್ ಪೋಲೆ. ಶೀನಾ ಪ್ರಜ್ವಲ್ ಪ್ರಥಮ. ಅರ್ಜುನದ ಏರಲ್ಲ ಪ್ರೈಸ್ ತೆತನ್ ಪೋಲೆ. ಎಸ್, ಪ್ರಜ್ವಲ್ ಬರ್ತಾ ಇದ್ದಾರೆ. ಪ್ರಜ್ವಲ್ ಉಪ್ಪು ಮೂಟೆಯಲ್ಲಿ 1 ಉಪ್ಪು ಮೂಟೆ ಪ್ರಜ್ವಲ್. ಮುಂದೆ ಉಣ್ಣಿ ಮನೀಶ್, ಜಿತೇಶ್ ವಿಕಾಸ್. ಬಲೆ ಬಲೆ ಬೆಲೆ ಜೋಗ್ಲಿ ಬೇಗ 10 ಗಂಟೆ ಅಂಟುಲೆ. ಉಣ್ಣಿ ಮನೀಶ್ ಸೆಕೆಂಡ್ ಪ್ರೈಸ್. 1 more second prize is Jitesh and Vikas team. Jitesh and Vikas. Yes, then Vikas ಇತ್ತರತ್ತ ದೂರ ಬೈತ್. ಬರ್ಬೇರಾ ನಿಜ. ಧನ್ಯವಾದಗಳು ಯಶೋದಕ್ಕ. ಈ ವೇದಿಕೆಗೆ ಬರ್ತದ ಇನಾಮನ ಕೊರಿಯರ್ ಸಲ್ವೆಲು. ಮತ್ತೊಮ್ಮೆ ನಿಮ್ಮ ಚಪ್ಪಾಳೆಯ ಧನ್ಯವಾದಗಳು ಇರಲಿ ನಮ್ಮ ಯಶೋದಮ್ಮ ಅವರಿಗೆ. അടുത്ത സമ്മാന വിതരണം ചെയ്യുവാൻ വേണ്ടി ഞാൻ വേദിയിലേക്ക് ക്ഷണിക്കുകയാണ്. ഓരോ വർഷവും ഞങ്ങൾ അന്നദാനം നടത്തുമ്പോൾ ആദ്യ വർഷം ക്രിക്കറ്റേഴ്സിന്റെ കലാകായിക മത്സര ദിനം നമ്മൾ അന്നദാനം കൊടുക്കുമ്പോൾ ഒരാൾ വന്നു പറഞ്ഞു, ഞാൻ അതിന്റെ ചെലവ് വഹിക്കാം. അദ്ദേഹത്തിന്റെ പ്രചോദനത്തിലാണ് കഴിഞ്ഞ 3-4 വർഷമായി നമ്മുടെ മത്സര ദിനം ഉച്ചയ്ക്ക് ഞങ്ങൾ ചോറ് കൊടുക്കാൻ സാധിക്കുന്നത്. അതിന് കാരണക്കാരനായ ആദ്യ സ്പോൺസർ ഈ വർഷത്തെ വടംവലി മത്സരത്തിലും സമ്മാനം സ്പോൺസർ ചെയ്ത സുരേഷ് ജി അവർകളെ വേദിയിലേക്ക് സ്വാഗതം ചെയ്യുകയാണ്. സുരേഷ് ജി, സുരേഷ് ജി. സുരേഷ് ജി അദ്ദേഹത്തെ സ്വാഗതം ചെയ്യുവാൻ വേണ്ടി ദിനേശ് പ്രതാപ് നഗർ, നമ്മുടെ സഹപ്രവർത്തകനായി ശിവശക്തി ക്രിക്കറ്റ്സിന്റെ ഈ 33 വർഷങ്ങളോളം നമ്മുടെ ഒപ്പത്തിനൊപ്പം തോളോട് തോൾ ചേർത്തുകൊണ്ട് പ്രവർത്തിക്കുന്ന ദിനേശ് പ്രതാപ് നഗർ വന്ന് സ്വീകരിക്കണമെന്ന് അറിയിക്കുകയാണ്. ദിനേശ് പെയിന്റർ ദയവ് ചെയ്ത് വേദിയിൽ വന്ന് ഇദ്ദേഹത്തെ വരവേൽക്കണമെന്ന് അറിയിക്കുകയാണ്. സുരേഷ് ജി പ്രതാപ് നഗറിന്റെ ഗൗരി ഗണേശ ഉത്സവത്തിന്റെ സജീവ പ്രവർത്തകനും ഇപ്പോൾ സഹോദര കൂട്ടായ്മയായ സംഘടനയായ ജയ് ഹനുമാൻ ഫ്രണ്ട്സ് ക്ലബിന്റെ അധ്യക്ഷനും കൂടിയായ സുരേഷ് ജി, ദിനേശിന്റെ അഭാവത്താൽ അദ്ദേഹത്തെ അജിത് സ്വാഗതം ചെയ്യണമെന്ന് അറിയിക്കുക. സ്വാഗതം. സമ്മാന വിതരണം തുടരുകയാണ്. അടുത്തതായി ലോങ് ജംപ് ഫോർ ഹൈസ്കൂൾ ബോയ്സ് അഞ്ജൻ ഫസ്റ്റ്, സെക്കൻഡ് ധനുഷ്. ലോങ് ജംപ് ഹൈസ്കൂൾ ബോയ്സ് സെക്ഷൻ ഫസ്റ്റ് പ്രൈസ് ഗോസ് ടു അഞ്ജൻ ആൻഡ് സെക്കൻഡ് ധനുഷ്. ಇಬ್ಬರು ಇಲ್ವಾ? ಅಂಜನ್ ಪ್ರಥಮ, ದ್ವಿತೀಯ ಧನುಷ್. ದಾನೆ ಜೋಗ್ಲಿಗ ಲಾಂಗ್ ಜಂಪ್ ಪಾರದ ಲೈಫ್ನ ಜೋಗ್ಲಿಗೆ ಬರ್ರಂಚೂರು ತಡದಾನೆ. ಓಡೋಡಿ ಬನ್ನಿ. ಅಂಜ ಧನುಷ್ ಸೆಕೆಂಡ್ ಪ್ರೈಸ್. ಫಸ್ಟ್ ಪ್ರೈಸ್ ಅಂಜನ್. ಅಂಜನ್ ಅಂಜನ್ ಇದಾರ ಅಂಜನ್. ಬನ್ನಿ ಬನ್ನಿ ಬನ್ನಿ. ಅಂಜನ್ ಅವರ ಮನೆಯ ಯಾರಾದಿದ್ರೆ ಬನ್ನಿ. അഞ്ജന്റെ പരിചയക്കാരല്ലേ? അഞ്ജൻ അജ്ഞാനിയാണ്. ഓക്കെ, പരിപാടി സമ്മാനം തുടരുകയാണ്. അടുത്തതായി ലോങ് ജംപ് ഫോർ
ಪಬ್ಲಿಕ್ ಕ್ಯಾಟಗರಿ ಮುಕ್ತ പൊതുജന ವಿಭಾಗದಲ್ಲಿ ಒಂದಾം ಸಮ್ಮಾನ ವಿಕಾಸ್. ಫಸ್ಟ್ ಪ್ರೈಸ್ ಗೋಸ್ ಟು ವಿಕಾಸ್ ಅರ್ಜುನ್. ಓಟದಲ್ಲಿ ಪ್ರಥಮ, ಜಿಗಿತದಲ್ಲಿ ಪ್ರಥಮ ವಿಕಾಸ್ ಜಂಪರ್. ದ್ವಿತೀಯ ಸೀನಾ. ಸೊ ಸೀನಾ ಇಜ್ಜರ ಏನೆಲ್ಲ ಬರ್ತದೆ ಎತ್ತನ್ ಬೋಲೆ ಯಾರೇ ಕೊರ್ಲೆ ಸೀನಾಗೆ. ಮುಂದಿನ ಬಹುಮಾನ ಬರ್ಬರ ಮುಂದಿನ ಬಹುಮಾನ ಲೆಮನ್ ಸ್ಪೂನ್ ಓಟ, ಲಿಂಬೆ ಚಮಚ ಓಟ ಸಾರ್ವಜನಿಕ ವಿಭಾಗದಲ್ಲಿ ಪ್ರಥಮ ಸೀನಾ. ದ್ವಿತೀಯ ಗೋಕುಲ್ ಕೃಷ್ಣ. ಲಿಂಬೆ ಚಮಚ ಓಟ ಸಾರ್ವಜನಿಕ ವಿಭಾಗದಲ್ಲಿ ಗೋಕುಲ್ ಕೃಷ್ಣ ಅವರಿಗೆ ಸಲ್ಲುತ್ತಾ ಇದೆ ಈ ಬಹುಮಾನ. അടുത്തതായി ಗುಂಟ ಓಟ, ಸ್ಟಂಪಿಗೆ ತಲೆಯನ್ನ ತಿರುಗಿಸಿ ಓಡುವಂತಹ ಓಟದಲ್ಲಿ ಬಹುಮಾನ ಪಡೆಕೊಂಡಂತಹ ಓಟಗಾರ ಜಿತೇಶ್ ಜಿತು. ಸಾರ್ವಜನಿಕ ವಿಭಾಗದಲ್ಲಿ ಜಿತ್ತು ಅವರಿಗೆ ಸಲ್ಲುತ್ತಾ ಇದೆ ಬಹುಮಾನ. ಯಪ್ಪ, ವಾಲಿಬಾಲ್ ಆದ್ರೆ ವಾಲಿಬಾಲ್, ಕ್ರಿಕೆಟ್ ಆದ್ರೆ ಕ್ರಿಕೆಟ್, ಎಲ್ಲ ಆಟದಲ್ಲೂ ಜಿತೇಶ್. ಇದೀಗ ಗುಂಟ ಓಟದಲ್ಲೂ ಕೂಡ ಜಿತೇಶ್. ಮುಂದೆ ಸೆಕೆಂಡ್ ಪ್ರೈಸ್ ಕಾರ್ತಿಕ್. ಒನ್ ಮೋರ್ ಮೆಂಬರ್ ಆಫ್ ಅರ್ಜುನ, ಕಾರ್ತಿಕ್. ಮುಂದಿನ ಬಹುಮಾನ 3 ಕಾಲಿನ ಓಟ ಸಾರ್ವಜನಿಕ ವಿಭಾಗದಲ್ಲಿ ಕಾರ್ತಿಕ್ ಜಿತ್ತು ಜೋಡಿ ಪ್ರಥಮ. 3 ಕಾಲಿನ ಓಟ, ಇಬ್ಬರು ಸೇರಿ 3 ಕಾಲನ್ನ ಮಾಡಿ ಓಡಿದ ಸ್ಪರ್ಧೆಯಲ್ಲಿ ಕಾರ್ತಿಕ್ ಜಿತ್ತು ಜೋಡಿಗೆ ಪ್ರಥಮ. ದ್ವಿತೀಯ ಅವಿನಾಶ್ ಮತ್ತು ರಕ್ಷಿತ್. ಸೆಕೆಂಡ್ ಪ್ರೈಸ್ ಅವಿನಾಶ್ ಮತ್ತು ರಕ್ಷಿತ್. ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳು ಶ್ರೀ ಸುರೇಶ್ ಜಿ, ನಮ್ಮ ವೇದಿಕೆಗೆ ಬಂದು ഈ കാര്യക്രമത്തിൽ ഭാഗവഹിച്ചിದ್ದೀರಾ. താങ്ക് യു വെരി മച്ച്. അടുത്ത സമ്മാനം നൽകുവാൻ വേണ്ടി ഞാൻ വേദിയിലേക്ക് സഹർഷം സ്വാഗതം ചെയ്യുന്നു. ഇദ്ദേഹം ഇതിനേക്കാൾ മുൻപായി കഴിഞ്ഞ വർഷം അതിനേക്കാൾ മുൻപത്തെ വർഷവും ഞാൻ ക്ഷണിച്ചതാണ്. പക്ഷേ എത്രത്തോളം ഞാൻ കണ്ട് പ്രശംസിച്ചാലും അദ്ദേഹത്തിന്റെ ആ ജോലി അദ്ദേഹം ചെയ്തുകൊണ്ടേ ഇരിക്കുന്ന ഒരു പ്രത്യേക പൊതുപ്രവർത്തകനാണ്. ಇವತ್ತಿನ ದಿನ ಗೌರಿ ಗಣೇಶ ವಿಗ್ರಹವನ್ನ ತರಲು ವಾಹನದಲ್ಲಿ ಹೋದ್ರು. ವಾಹನದಿಂದ ಬಂದೊಡನೆ ಭಜನೋತ್ಸವದ ವೇದಿಕೆಗೆ ಅದರ ಬಳಿಯಲ್ಲಿಯೇ LED ಪರದೆಯ ವ್ಯವಸ್ಥೆ ಆಗಬೇಕಿತ್ತು. ಗಣೇಶನನ್ನ ಮೂರ್ತಿಯನ್ನ ಒಳಗಿಟ್ಟ ಕೂಡಲೇ ಬಂದ್ರು, ಆ ಸ್ಟೇಜ್ ಅನ್ನೆಲ್ಲ ಕ್ಲೀನ್ ಮಾಡಿದ್ರು. ಅನೇಕ ಮಂದಿ ಅವರಿಗೆ ಸಹಾಯವನ್ನ ಮಾಡಿದ್ದಾರೆ. ಆದರೆ ಇವರ ಒಂದು ಉತ್ಸಾಹ ಅಂತ ಹೇಳಿದ್ರೆ, ಕಳೆದ ಭಾನುವಾರ ಜರುಗಿದಂತಹ ಆಟೋಟ ಸ್ಪರ್ಧೆಗಳಲ್ಲಿ ಈ ವರ್ಷ ಅನೌನ್ಸರ್ ಕೂಡ ಅವರೇ ಆಗಿದ್ರು. ನಾವು ಇಲ್ಲಿ ಒಳಾಂಗಣ ಸ್ಪರ್ಧೆಯನ್ನು ನಡೆಸುವ ವೇಳೆಯಲ್ಲಿ ಹೊರಾಂಗಣದಲ್ಲಿ ಅವರೇ ಕೆಲವೊಂದು ಸ್ಪರ್ಧೆಗಳನ್ನ ಸ್ಪಾಟ್ ಅಲ್ಲಿ ಆಯೋಜನೆ ಮಾಡಿ, ಆ ರೀತಿಯಲ್ಲಿ ಭವಿಷ್ಯ ಶಿವಶಕ್ತಿ ಕ್ರಿಕೆಟರ್ಸ್ನ ಭವಿಷ್ಯಕ್ಕೆ ಯಾವುದೇ ಕುಂದುಕೊರತೆ ಇಲ್ಲ ಎಂಬುದಕ್ಕಾಗಿ ನಮಗೆ ಮನವರಿಕೆ ಮಾಡಿಕೊಟ್ಟಂತಹ ವ್ಯಕ್ತಿ ಶ್ರೀ ಉಣ್ಣಿ ಶ್ರೀಶನ್ ಉಣ್ಣಿ ಸಹೋದರರು ಇದ್ದಲ್ಲಿ ಯಾವುದೇ ಕೆಲಸಗಳಿಗೆ ಕಡಿಮೆ ಇಲ್ಲ. ಎರಡಂಡು ಉಣ್ಣಿ, ವಾ ಉಣ್ಣಿ. ಸೊ ಉಣ್ಣಿ ಅವರಿಗೆ ಪ್ರೀತಿಯ ಸ್ವಾಗತ. ಇವರನ್ನ ಈ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ಅರ್ಜುನ ಈ ಸಂಸ್ಥೆಯ ಭವಿಷ್ ರೈ ದಯವಿಟ್ಟು ವೇದಿಕೆಗೆ ಬಂದು ಶ್ರೀ ಉಣ್ಣಿ ಅವರನ್ನ ಸ್ವಾಗತಿಸುವಂತೆ. ಅರ್ಜುನ ನಮ್ಮ ತಮ್ಮಂದಿರ ಸಂಸ್ಥೆ, ಅವರ ಸಕ್ರಿಯ ಕಾರ್ಯಕರ್ತ ಅಭಿ ಅವರು ಬಂದು ಸ್ವಾಗತವನ್ನು ಕೋರಿದ್ದಾರೆ. ಸ್ಪರ್ಧೆಯನ್ನು ಮುಂದುವರಿಸುತ್ತಾ ಬಹುಮಾನ ವಿತರಣೆಯನ್ನು ಮುಂದುವರಿಸುತ್ತಾ ಮುಂದೆ 100 ಮೀಟರ್ ರಿಲೇ ಸಾರ್ವಜನಿಕ ವಿಭಾಗದಲ್ಲಿ ವಿಕಾಸ್ ಮತ್ತು ತಂಡ ಪ್ರಥಮ. ಫಸ್ಟ್ ಪ್ರೈಸ್ ವಿಕಾಸ್ ಆಂಟಿ, ರಿಲೇ ಫಾರ್ ಓಪನ್ ಕ್ಯಾಟಗರಿ. ದ್ವಿತೀಯ ಕಾರ್ತಿಕ್ ಮತ್ತು ತಂಡ. ಮುಂದೆ ಮಡಿಕೆ ಹೊಡೆಯುವ ಸ್ಪರ್ಧೆ, ಕಾರ್ತಿಕ್ ಅವರಿಗೆ ದ್ವಿತೀಯ. ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ವಿಜೇತರು ಅವಿನಾಶ್ ಅವರಿಗೆ ಬಹುಮಾನ ಇದೆ ಮಡಿಕೆ ಹೊಡೆಯುವ ಸಾರ್ವಜನಿಕ ವಿಭಾಗದಲ್ಲಿ. ಅವಿನಾಶ್ ರಿಜರ
ಮುಂದೆ ಲಕ್ಕಿ ಬಾಕ್ಸ್ ಸಂಗೀತ ಬಾಕ್ಸ್ ಸ್ಪರ್ಧೆಯಲ್ಲಿ ಮಂಥನ್ ಪ್ರಥಮ, ಜಿಶಾ ಮತ್ತು ಹೃತ್ವಿಕ್ ಇವರಿಗೆ ದ್ವಿತೀಯ. ಮಂಥನ್ ಪ್ರಥಮ. ನಿಧಾನಗತಿಯ ದ್ವಿಚಕ್ರ ವಾಹನ ಚಲಾವಣೆ ಗಿಯರ್ ಹೊಂದಿದಂತಹ ವಿಭಾಗದಲ್ಲಿ ಪ್ರಕಾಶ್ ಪ್ರತಾಪನಗರ್ ಅವರಿಗೆ ಪ್ರಥಮ, ಶ್ರೀಧರ್ ರೈ ಕೊಡಂಗೆ ಬೆಳಂಕುಡಿ ಇವರಿಗೆ ದ್ವಿತೀಯ. ನಿಧಾನಗತಿಯಲ್ಲಿ ಬೈಕ್ ಚಲಾವಣೆ ಪ್ರಕಾಶ್ ರವರು ಇಲ್ಲ, ಶ್ರೀಧರ್ ರೈ ಬೆಳಂಕುಡೆ ಅವರ ಮನೆಯವರು ಯಾರು ಇಲ್ವಾ? ಶ್ರೀಧರಣ್ಣ ಬರ್ತಾ ಇದ್ದಾರೆ. ವೃತ್ತಿಯಲ್ಲಿ ಟೈಲರ್, ಆದ್ರೆ ಎಲ್ಲಾ ಕೆಲಸಗಳನ್ನು ಮಾಡುವಂತ ನಮ್ಮ ಸೋಂಕಾಲ್ನ ಜನನಿ ಟೈಲರ್ಸ್ ಇದರ ಮಾಲಕರು ಕೂಡ ಆಗಿರುತ್ತಾರೆ. ಶ್ರೀಧರ್ ರಾಯ್ ಬಹುಮಾನವನ್ನ ಸ್ವೀಕರಿಸುವಂತೆ ನಿಧಾನದಲ್ಲಿ ಬೈಕ್ ಚಲಾವಣೆ. ಮುಂದೆ ಸ್ಲೋ ಟೂ ವೀಲರ್ ರೇಸ್, ನಿಧಾನಗತಿಯ ಬೈಕ್ ಚಲಾವಣೆ, ದ್ವಿಚಕ್ರ ವಾಹನ ಚಲಾವಣೆ ವಿತೌಟ್ ಗಿಯರ್ ಇಲ್ಲದ ವಿಭಾಗದಲ್ಲಿ ಭವಿಷ್ ರಾಯ್. ಒಂದು ನಿಮಿಷ ಕೊರಚು ಬೆಲೆ ಸ್ಪರ್ಧೆ ಎಂಚೈತಂದು ಕೇಂದ್ರ ಸ್ಲೋ ಆದ ಬೈಕ್ ಚಲಾವಣೆ ಮಲ್ಪೋಡು ಇತ್ತನೆ ಬೆಚ್ಚ ನೆತ್ತರದ ಲತ್ತು ಜವನರ ಎಂಚ ಬಂಡ ಸೀದ ಉಲ್ಟಾ ಉಪ್ಪುಡು ದಯ ಬಂಡ ಇಲ್ಲದಕ್ಲು ಮೆಲ್ಲ ಕೊನೋ ಬಂಡ ಸೀದ ಉಲ್ಟಾನೆ ಸ್ಪೀಡ ಕೊನಪುಡು ಅಂಚಿನೆಟ್ಟು ಎಲ್ಲಿಯ ಪ್ರಾಯದ ಜವನೆಗೊಂಜಿ ಮಾದರಿ ಆದ ನಿಧಾನಗತಿಡ್ ಬೈಕ್ ಚಲಾವಣೆ ಪ್ರಥಮ ಬಹುಮಾನ ಭವಿಷ್ ರೈಗ ಬೇರೆಗೊಂಜಿ ತಾಟಿದವರುಟು ನಮ್ಮ ಬಹುಮಾನ ಕೊರೊಂದಿಲ್ಲ. ದ್ವಿತೀಯ ಬಹುಮಾನ ನವೀನ್ ಶೆಟ್ಟಿ, ನಿಧಾನಗತಿಯಲ್ಲಿ ದ್ವಿಚಕ್ರ ವಾಹನ ಚಲಾವಣೆ ನವೀನ್ ಶೆಟ್ಟಿ ಅವರಿಗೆ ದ್ವಿತೀಯ. ಮೇರ್ಲ ಎಲ್ಲಿ ಜವಾನನೆ ದಿನಾಲ ಕುಡ್ಲಾಗ ಪೋದು ಬರ್ಪುನಾರು ನವೀನ್ ಶೆಟ್ಟಿ ಭವಿಷ್ಯದ ನಮ್ಮ ಮೈಕಿನ ಉದ್ಘೋಷಕರು ಕೂಡ ಆಗಿರುತ್ತಾರೆ. ನವೀನ್ ಶೆಟ್ಟಿ ದ್ವಿತೀಯ ಬಹುಮಾನ. ಮುಂದಿನ ಬಹುಮಾನ ಸಾರ್ವಜನಿಕ ವಿಭಾಗದ ಇದು ಈ ವರ್ಷ ಸುರೇಶ್ ಜಿ ಅವರು ಪ್ರಾಯೋಜಕರಾಗಿದ್ದಾರೆ. ಆ ಬಹುಮಾನವನ್ನ ನೀಡುವವರೇ ಚಾಗೋವಾರ್ ಕಾಂಪಿಟೇಷನ್. ನಾವು ಇಲ್ಲಿಯೇ ತಂಡವನ್ನ ರಚನೆ ಮಾಡಿ 5 ಆಟಗಾರರನ್ನ ಒಂದು ತಂಡದಲ್ಲಿ ಮಾಡಿ ಸರಿಸುಮಾರು 7 ತಂಡಗಳು ಭಾಗವಹಿಸಿ ಟಗ್ ಆಫ್ ವಾರ್ ಅಲ್ಲಿ ಹಗ್ಗ ಜಗಾಟದಲ್ಲಿ ಬಹುಮಾನ ಪಡೆಕೊಂಡಂತಹ ತಂಡ ಡ್ರ್ಯಾಗನ್ಸ್ ಪ್ರತಾಪನಗರ. ಡ್ರ್ಯಾಗನ್ಸ್ ಬಲ್ಲಿಡ್ಲ ಜೀತೇಶ್ ಜಿತ್ತು. ದ್ವಿತೀಯ ಬಹುಮಾನ ಯುವ ಬಳಗ ತಿಂಬರ. ಹಗ್ಗ ಜಗಾಟದಲ್ಲಿ ದ್ವಿತೀಯ ಬಹುಮಾನ ಯುವ ಬಳಗ ತಿಂಬರ. ಯುವ ಬಳಗ ತಿಂಬರ ಈ ತಂಡದ ಮೊದಲ ಸಾಲಲ್ಲಿರುವಂತಹ ಆಟಗಾರ. ಅಬ್ಬ ಎಂತಹ ಗೀತಾಂಜಲಿ ಅಕ್ಕ ಅವರ ಪುತ್ರ, ಅದ್ಭುತವಾದಂತಹ ಎಳೆತವಾಗಿತ್ತು. ರೋಷನ್ ರವರು ಯುವ ಬಳಗ ತಂಡದ ಪರವಾಗಿ ಸ್ವೀಕರಿಸ್ತಾ ಇದ್ದಾರೆ. ತಾಟಿ ಯಾವ ಅಂದಾವೆ ಮಲ್ಲ ತಾಟಿ ಪಾಡ ಯುವ ಬಳಗ ತಿಂಬರ. ನನ್ನಿ ಬಂಧುಗಳ ಮುಂದಿನ ಬಹುಮಾನವನ್ನ ಒಂದು ವಿಶ್ರಾಂತಿಯ ಬಳಿಕ ನಾವು ನೀಡಲಿದ್ದೇವೆ. ವಿಶ್ರಾಂತಿಯ ಬಳಿಕ ಮುಂದಿನ ಬಹುಮಾನವನ್ನ ನೀಡುವಂತಹ ಸಮಯ. ಇದೀಗ ನೃತ್ಯ ಸ್ಪರ್ಧೆ ಆರಂಭ. ಸೊ ಬಂಧುಗಳೇ, ಯಾರು ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ 8 ಸ್ಪರ್ಧೆಗಳು ಮಾತ್ರ ಈ ವರ್ಷ ಇರುವುದು. ಆದ್ದರಿಂದ ಸ್ಪರ್ಧೆಗಳು ಅತ್ಯಂತ ವೇಗವಾಗಿ ಪೂರ್ಣಗೊಳ್ಳಲಿದೆ. ಕೊನೆ ತನಕ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಬಯಸುತ್ತಾ ಇದೀಗ ಸ್ಪರ್ಧೆ ಪ್ರಾರಂಭ. ಶಿವಶಕ್ತಿ ಕ್ರಿಕೆಟರ್ಸ್ ಸಾದರಪಡಿಸುವಂತಹ 3ನೇ ವರ್ಷದ ಸಮೂಹ ನೃತ್ಯ ಸ್ಪರ್ಧೆ ನಮ್ಮ ಈ ಸಂಸ್ಥೆಯ 33ನೇ ವಾರ್ಷಿಕೋತ್ಸವದಲ್ಲಿ ಸ್ಪರ್ಧೆಯ ಮೊದಲಾಗಿ ನಾವು ಈ ಸ್ಪರ್ಧೆಯಲ್ಲಿ
ತೀರ್ಪುಗಾರರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತೀರ್ಪುಗಾರರ ಪೀಠಕ್ಕೆ ಬರಮಾಡಿಕೊಳ್ಳುವವರೇ ಅನೇಕ ವರ್ಷಗಳಲ್ಲಿ ಗಡಿನಾಡ ಜಿಲ್ಲೆಯಾದಂತಹ ನಮ್ಮ ಕಾಸರಗೋಡಿನಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ಬೆಳೆಸಿದಂತಹ ಓರ್ವ ಶ್ರೇಷ್ಠ ನೃತ್ಯ ಗುರುಗಳು. ಪಾಶ್ಚಾತ್ಯವಾಗಿರಲಿ, ವಿಶೇಷವಾಗಿ ಸಿನಿಮ್ಯಾಟಿಕ್ ಆಗಿರಲಿ, ಈ ರೀತಿಯ ನೃತ್ಯಗಳನ್ನ ಅತ್ಯಂತ ಸೊಗಸಾಗಿ ಕಲಿಸಬಲ್ಲಂತಹ ಓರ್ವ ಶ್ರೇಷ್ಠ ನೃತ್ಯ ಗುರುಗಳು. ಅನೇಕರನ್ನ ಬೆಳೆಸಿ ಅದರಲ್ಲಿ ಅನೇಕರು ಸಿನಿಮಾಗಳಲ್ಲಿ ಅವಕಾಶವನ್ನ ಪಡೆದುಕೊಳ್ಳುವಂತೆ ಮಾಡಿದಂತಹ ನಮ್ಮ ನೃತ್ಯ ಗುರುಗಳು. ಅನೇಕ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿ ಯಶಸ್ಸನ್ನ ಕಂಡವರು. ಸೊ ತೀರ್ಪುಗಾರರ ಪೀಠಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ ಶ್ರೀ ಶಿವಸುಂದರ ಸಾಲಿಯಾನ್ ಕುಂಬಳೆ. ತಾವುಗಳು ತೀರ್ಪುಗಾರರ ಪೀಠಕ್ಕೆ ಬರುವಂತೆ ಮನವಿ. ಶ್ರೀ ಶಿವಸುಂದರ ಸಾಲಿಯಾನ್ ಕುಂಬಳೆ ಅವರನ್ನ ಅತ್ಯಂತ ಪ್ರೀತಿಯಿಂದ ತೀರ್ಪುಗಾರರ ಪೀಠಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಸ್ವಾಗತ ಶ್ರೀ ಶಿವಸುಂದರ ಸಾಲಿಯನ್. ಅದೇ ಪ್ರಕಾರ ಮತ್ತೋರ್ವ ತೀರ್ಪುಗಾರರು ಗಡಿನಾಡ ಕೇಸರಿ ಬಿರುದಾಂಗಿತ ರಂಗ ಭೂಮಿ ಕಲಾವಿದ, ತುಳುವರೆ ಉಡಲ್ ಜೋಡುಕಲ್ಲು ನಾಟಕ ತಂಡದ ಸ್ಥಾಪಕ, ದುಬೈ, ಬಹರಿನ್, ಕತಾರ್, ಕುವೈಟ್ ರಾಷ್ಟ್ರಗಳಲ್ಲಿ ರಂಗ ಕ್ಷೇತ್ರದಲ್ಲಿ ಅಭಿನಯಿಸಿದಂತಹ ಅದ್ಭುತ ಕಲಾವಿದ. ದಕ್ಷಿಣ ಕನ್ನಡ, ಉಡುಪಿ ರಾಜ್ಯ ಮಟ್ಟದ 16 ನಾಟಕ ಸ್ಪರ್ಧೆಗಳಲ್ಲಿ ಅಭಿನಯಿಸಿ ಅದರಲ್ಲಿ 15ರಲ್ಲೂ ಕೂಡ ಶ್ರೇಷ್ಠ ನಟ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ನಮ್ಮೂರ ಹೆಮ್ಮೆಯ ಕಲಾವಿದ. ಅನೇಕ ರಂಗಸ್ಥಳಗಳಲ್ಲಿ ಅದ್ಭುತವಾದಂತಹ ನಟನೆಯ ಮೂಲಕ ನಮ್ಮೆಲ್ಲ ಮನಸ್ಸನ್ನ ಸೆಳೆದಂತಹ ಅದ್ಭುತ ಕಲಾವಿದ ಶ್ರೀ ಸುರೇಶ್ ಶೆಟ್ಟಿ ಜೋಡುಕಲ್ಲು ತಮ್ಮನ್ನ ಈ ತೀರ್ಪುಗಾರರ ಪೀಠಕ್ಕೆ ಅತ್ಯಂತ ಆದರಪೂರ್ವಕವಾಗಿ ನಾವು ಬರಮಾಡಿಕೊಳ್ತಾ ಇದ್ದಾವೆ. ದಯವಿಟ್ಟು ಆಗಮನ, ಸ್ವಾಗತ ಶ್ರೀ ಸುರೇಶ್ ಶೆಟ್ಟಿ ಜೋಡುಕಲ್ಲು. ಅದೇ ಪ್ರಕಾರ ಮತ್ತೋರ್ವೆ ತೀರ್ಪುಗಾರರಾಗಿ ನಾವು ಸ್ವಾಗತವನ್ನ ಕೋರೂರಿದ್ದೇವೆ. ಅರ್ಪಿತಾ ಎ ಶೆಟ್ಟಿ, ಗಡಿನಾಡ ಹೆಮ್ಮೆಯ ನಾಟ್ಯ ಗುರುಗಳಾಗಿರತಕ್ಕಂತಹ ಮಂಜೇಶ್ವರ ಬಾಲಕೃಷ್ಣ ಮಾಸ್ಟರ್ ಅವರಿಂದ ಭರತನಾಟ್ಯ ತರಬೇತಿಯನ್ನ ಪಡೆದುಕೊಂಡವರು. ಜೂನಿಯರ್ ಪದವಿಯ ಪರೀಕ್ಷೆಯನ್ನ ಯಶಸ್ವಿನಿಯಿಂದ ಪೂರ್ಣಗೊಳಿಸಿದಂತಹ ಕಲಾವಿದೆ. ಅದೇ ಪ್ರಕಾರ ಪ್ರಸ್ತುತ ವಿದೂಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವರ ಗರಡಿಯಲ್ಲಿ ನೃತ್ಯ ಅಭ್ಯಾಸವನ್ನ ಮುಂದುವರೆಸಿ ಅವರ ಅನೇಕ ತರಬೇತಿಗಳನ್ನ ನಡೆಸುವಂತಹ ನೃತ್ಯ ಗುರುಗಳು. ಸ್ವಾಗತ ತೀರ್ಪುಗಾರ ವಿಭಾಗಕ್ಕೆ ಅರ್ಪಿತಾ ಎ ಶೆಟ್ಟಿ, ಸ್ವಾಗತ. ದಯವಿಟ್ಟು ಊಟವನ್ನ ಸ್ವೀಕರಿಸಿ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸುವಂತೆ ಮನವಿಯ ತರುವಾಯ ತೀರ್ಪುಗಾರರಿಗೆ ಸ್ವಾಗತವನ್ನ ಕೋರುತ್ತಾ ಮೊದಲ ಸ್ಪರ್ಧಾಳು ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. ತೀರ್ಪುಗಾರರೇ ಗಮನಿಸಿ, ಫಸ್ಟ್ ಜಸ್ ನಂಬರ್ ಈಸ್ 102, 102.
ശങ്കരൻ തന്റെ പുത്രം വല്ലവൈരി മുകുന്ദന്റെ ഭാഗിലേ അംഗതലത്തിലിരുത്തി അജലപുത്രീ മനോഹരിച്ചോരു ഗണനായകൻ ശൈലകന്യം പണ്ടു മൃണ്മയം ശ്വേതമെടുത്തു മുഖാ അഴകാർന്ന ബാലരൂപം ചമച്ചു ജീവനൂരി തെളിച്ചു ഒരുണ്ടിയുണ്ടായി ലക്ഷ്മി സമേതനായ ചക്രത്തിൽ തിളങ്ങുന്ന ചക്രം കണ്ടു ഗണേശകുട്ടി
സ്വരൂപലിംഗം ഗിരീശൻ ദിവ്യദൃശ്ചയാ കണ്ട ബാലകനെ ഏൽപ്പിച്ചു ശിവലിംഗം ദശാനനൻ ബാലന്തിനായകൻ മണ്ണിൽ പ്രതിഷ്ഠിച്ച ലിംഗമനക്കാണ സജ്ജനായ രാവണൻ ഇരുകർണമെന്നവോ രൂപാന്തരം പ്രാപ്തി വന്നു പ്രതിഷ്ഠയാ ಧನ್ಯವಾದಗಳು ಬಂಧುಗಳೇ. ಇನ್ನೂ 7 ಮನಮೋಹಕ ನೃತ್ಯಗಳು ಬಾಕಿ ಇವೆ. ಚೆಸ್ ನಂಬರ್ 102 ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಕಾರ್ಯಕ್ರಮವನ್ನು ನಾವು ವೇಗವಾಗಿ ಮುಂದುವರಿಸ್ತಾ ಇದ್ದಾವೆ, ದಯವಿಟ್ಟು ಕ್ಷಮೆ ಇರಲಿ. ಈ ನಡುವೆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಕೂಡ ನಾವು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಬಹುಮಾನಗಳನ್ನು ನೀಡುವವರ ವೇದಿಕೆಗೆ ನಾವು ಸ್ವಾಗತಿಸುವಂತಹ ಮತ್ತೋರ್ವ ಸಂಗೀತ ಕಲಾವಿದ. ನಮ್ಮೂರಲ್ಲಿ ಅನೇಕ ವರ್ಷಗಳ ಕಾಲ ತಬಲಾ ಜೊತೆ ಕೊಳಲು ಜೊತೆ ಗಿಟಾರ್ ಜೊತೆ ಕೀಬೋರ್ಡ್ ಅನ್ನ ಬಾರಿಸುವಂತಹ ಸಂಗೀತ ಉಪಕರಣಗಳಲ್ಲಿ ಸರ್ವಾಂಗೀಣ ಪ್ರತಿಭೆ ನಮ್ಮ ಜಗದೀಶ್ ಮಂಗಲ್ಪಾಡಿ ತಾವುಗಳು ವೇದಿಕೆಗೆ ಬಂದು ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತೆ ತಮ್ಮಳಿ ಕೋರಿಕೆ. ಸೊ ಜಗದೀಶ್ ರವರೇ, ಪ್ರೀತಿಯ ಸ್ವಾಗತ. ಶ್ರೀಯುತ ಜಗದೀಶ್ ರವರನ್ನ ಶ್ರೀ ಹರೀಶ್ ಕೆಜಿಬಿ, ಹರೀಶ್ ಕೇರಳ ಗ್ರಾಮೀಣ ಬ್ಯಾಂಕ್ ತಾವುಗಳು ವೇದಿಕೆಗೆ ಬಂದು ಜಗದೀಶ್ ರವರನ್ನ ಪುಷ್ಪ ನೀಡುವ ಮೂಲಕ ಸ್ವಾಗತಿಸುವಂತೆ ಕೋರಿಕೆ. ಅವರ ಪರವಾಗಿ ಶ್ರೀ ಅಜಿತ್ ರವರು ಸ್ವಾಗತವನ್ನ ಕೋರ್ತಾ ಇದ್ದಾವೆ. ಸೊ ಧನ್ಯವಾದಗಳು. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇನ್ನು ಮುಂದೆ ಲಿಂಬೆ ಚಮಚ ಓಟ ಸ್ಪರ್ಧೆ ಮಹಿಳೆಯರ ವಿಭಾಗದಲ್ಲಿ ಅಕ್ಷಯ ಅವರಿಗೆ ಪ್ರಥಮ ಬಹುಮಾನ, ದ್ವಿತೀಯ ಗೀತಾಂಜಲಿ ರಾಯ್. ಮಹಿಳೆಯರ ಲಿಂಬೆ ಚಮಚ ಓಟ ಸ್ಪರ್ಧೆ ಅಕ್ಷಯ ಪ್ರಥಮ, ಗೀತಾಂಜಲಿ ರಾಯ್ ದ್ವಿತೀಯ. ಅಕ್ಷಯ ದ್ವಿತೀಯ ಬಹುಮಾನ ಗೀತಾಂಜಲಿ. ಅಕ್ಷಯ್ ಅವರ ಅನುಪಸ್ಥಿತಿ ಕಾಣ್ತಾ ಇದ್ದಾರೆ. ಪ್ರಥಮ ಅಕ್ಷಯ, ದ್ವಿತೀಯ ಗೀತಾಂಜಲಿ. ಮುಂದೆ ಸ್ಟ್ರಾ ಗೇಮ್, ಪ್ರಥಮ ನಿಧಿ, ದ್ವಿತೀಯ ಸಂಯುಕ್ತ. ಸ್ಟ್ರಾ ಗೇಮ್ ಇದರಲ್ಲಿ ನಿಧಿ ಅವರಿಗೆ ಬಹುಮಾನ ಇದೆ, ದ್ವಿತೀಯ ಸಂಯುಕ್ತ. ಸಂಗೀತ ಕ್ಷಮೆ ಇರಲಿ.
ಹೆಸರು ಬರೆದ್ರಲ್ಲಿ ತಪ್ಪಾಗಿದೆ, ಸಂಗೀತ ಕ್ಷಮೆ ಇರಲಿ. ಮುಂದೆ ಸ್ಟಿಕ್ ಬ್ಯಾಲೆನ್ಸ್, ಪ್ರಥಮ ನಿಧಿ, ದ್ವಿತೀಯ ನಿಕ್ಷಿತ. ಸ್ಟಿಕ್ ಬ್ಯಾಲೆನ್ಸ್, ಪ್ರಥಮ ನಿಧಿ, ದ್ವಿತೀಯ ನಿಕ್ಷಿತ. ಪಾಟೀಲ್ ಬೊಟ್ಟೇರ್ನೆ ಮತ್ತೆ ತಗೊಂಡ ಅಂದ ಕೆಲವರಂತೂ ಮನಸ್ಸು ಮಲ್ದೊಂದುಲ್ಲೇರು. ಸೊ ಸೊಲ್ಮೇಲು ಮುಂದೆ ನಿಕ್ಷಿತ ನಿಕ್ಷಿತ ಇಲ್ಲ. ಮಹಿಳಾ ವಿಭಾಗದ ಯುವತಿಯರ ವಿಭಾಗದ ಹಗ್ಗಜಗ್ಗಾಟ ಸ್ಪರ್ಧೆ, ಪ್ರಥಮ ವೃದ್ಧಿ ಮತ್ತು ತಂಡ. ವೃದ್ಧಿ ಮತ್ತು ತಂಡ ಮಹಿಳೆಯರ ಯುವತಿಯರ ಹಗ್ಗಜಗ್ಗಾಟದಲ್ಲಿ ಪ್ರಥಮ ಬಹುಮಾನವಾಗಿರುತ್ತದೆ. ಈ ಬಹುಮಾನದ ಪ್ರಾಯೋಜಕರು ಸುರೇಶ್ ಜಿ, ವೃದ್ಧಿ ಆಂಟಿ. Vridhian team got first prize in tug of war, and the second prize Rupa Aunty. ರೂಪಾ ಮತ್ತು ಬಳಗ ತಂಡಕ್ಕೆ ದ್ವಿತೀಯ ಬಹುಮಾನವಿದೆ. ರೂಪಾ ಈ ತಂಡದಲ್ಲಿ ಭಾಗವಹಿಸಿದರು ಯಾರಾದಿದ್ರೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ರೂಪಾ ಆಂಟಿ. ಮುಂದೆ ಮಹಿಳಾ ವಿಭಾಗದ ಹಗ್ಗಜಗ್ಗಾಟ ಸ್ಪರ್ಧೆ. ಈ ವರ್ಷ ಪ್ರತಿ ವರ್ಷವೂ ಕೂಡ ಮಹಿಳಾ ತಂಡಗಳನ್ನು ರಚನೆ ಮಾಡಲು ಬಹಳಷ್ಟು ಕಷ್ಟವಾಗ್ತಾ ಇತ್ತು. ಆದರೆ ಈ ವರ್ಷ ಹಗ್ಗಜಗ್ಗಾಟ ಫೈನಲ್ ಮ್ಯಾಚ್ ಹೇಗಿದೆ ಅಂತ ಕೇಳಿದ್ರೆ ಒಂದು 3-4 ನಿಮಿಷಗಳ ಕಾಲ ಪ್ರಥಮ ಸೆಟ್ ಅನ್ನ ಎಳೆದು ಪ್ರಥಮ ಸೆಟ್ ಮುಗಿದೊಡ ನಾನು ಕೇಂಡೆ ಸೆಕೆಂಡ್ ಸೆಟ್ ಬೋಡ ಉಂತಾವಡ ಪ್ರಥಮ ಸೆಟ್ ಸೋತನಗಳು ಬಂಡೇರು ಯಾವು ಎಂಕಲ ಖುಷಿ ಡಿಜೆಂಡ ಯಾನ್ ಹಾಸ್ಪಿಟಲ್ ತಂದು ಬೋಡ ಆತಂದು. ಸೊ ಅಂಚ ಫೈನಲ್ ಮ್ಯಾಚ್ ಅಂಚ ಇತ್ತು. ಸೊ ವಿನ್ನರ್ ಈಸ್ ವಿಜಯ್ ರೈ ಆಂಟಿ. ಹಗ್ಗಜಗ್ಗಾಟ ಪ್ರಥಮ ಬಹುಮಾನ ತಾಟಿ ವಿಜಯ್ ರೈ ಆಂಟಿ. ದ್ವಿತೀಯ ಬಹುಮಾನ ಗೀತಾಂಜಲಿ ಅವರ ಸಾರಥ್ಯದ ಫ್ರೆಂಡ್ಸ್ ಪ್ರತಾಪನಗರ. ದ್ವಿತೀಯ ಬಹುಮಾನ ಗೀತಾಂಜಲಿ ರಾಯ್ ಅವರ ಸಾರಥ್ಯದಲ್ಲಿ ಫ್ರೆಂಡ್ಸ್ ಪ್ರತಾಪನಗರ ದ್ವಿತೀಯ ಬಹುಮಾನ. ಉಲ್ಲೇರ 7 ಜನ ಇದ್ದಾರೆ, 7 4 ಜನ ಉಲ್ಲೇರತೆ. ಸೊ ಸೆಕೆಂಡ್ ಪ್ರೈಸ್ ಫ್ರೆಂಡ್ಸ್ ಪ್ರತಾಪನಗರ ಕ್ಯಾಪ್ಟನ್ ಗೀತಾಂಜಲಿ ರಾಯ್. ಇನ್ನು ಮಹಿಳಾ ವಿಭಾಗದ ಮಡಿಕೆ ಹೊಡೆಯುವ ಸ್ಪರ್ಧೆ ವಿಜೇತರು ದಿವ್ಯಾ ಸೋಂಕಾಲ್. ಮಹಿಳಾ ವಿಭಾಗದ ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ವಿಜೇತರು ದಿವ್ಯಾ ಸೋಂಕಾಲ್. ಹೇರ ಕರೆದರ್ತೀನಿ ಬಲೆ. ಸೊ ಮನೆಯವರು ಈ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಜಗದೀಶ್ ರವರೇ ಧನ್ಯವಾದಗಳು. ನಮ್ಮ ವೇದಿಕೆಗೆ ಬಂದು ಈ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಾ. ಧನ್ಯವಾದಗಳನ್ನ ನೀಡುತ್ತಾ ಇದೀಗ ಸ್ಪರ್ಧಾ ಕಾರ್ಯಕ್ರಮವನ್ನು ಮುಂದುವರಿಸಿದವ. ಬಹುಮಾನಗಳು ಇನ್ನೂ ಬಾಕಿ ಇದೆ ನೋಡಿ. ವೇದಿಕೆಯ ಬಲಭಾಗದಲ್ಲಿ ನೋಡಿದ್ರೆ ಒಂದು ಬಹುಮಾನಗಳ ದೊಡ್ಡ ಸಾಲನ್ನ ಕಾಣಬಹುದು. ಅತ್ಯಂತ ಬೆಲೆ ಬಾಳುವಂತಹ ಲೋಹ ಚಿನ್ನ. ಆ ಚಿನ್ನದ ಬಣ್ಣದಿಂದ ತಯಾರಿಸಲ್ಪಟ್ಟಂತಹ ಶಾಶ್ವತ ಫಲಕಗಳು. ಇದೀಗ ಮುಂದೆ ಬಹುಮಾನ ವಿತರಣೆಗೆ ಒಂದು ಬ್ರೇಕ್. ಚೆಸ್ ನಂಬರ್ 1. ಎಸ್, ಇದೀಗ ವೇದಿಕೆಯಲ್ಲಿ 103 ಈಸ್ ಪೆಂಡಿಂಗ್. 104 104 ತೀರ್ಪುಗಾರರ ಗಮನಕ್ಕೆ.
ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ 104. ಮುದದಿ ಮುಕುಂದ ಸದನಕ ಬಂದ, ಮುದದಿ ಮುಕುಂದ ಸದನಕ ಬಂದ, ದಧಿಯ ಮೀಸಲು ಬೆಣ್ಣೆ ತಿಂದ, ನಿನ್ನ ಕಂದ ಆನಂದ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಬಂದ, ಮುದದಿ ಮುಕುಂದ ಸದನಕ ಬಂದ, ಗದಿಯ ಮೀಸಲು ಬೆಣ್ಣೆ ತಿಂದ, ಗದಿಯ ಮೀಸಲು ಬೆಣ್ಣೆ ತಿಂದ, ನಿನ್ನ ಕಂದ ಆನಂದ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಮಾರನ ಪಿತ ಮನೆಯೋಳು ಕೊಕ್ಕ, ಮಾರನ ಪಿತ ಮನೆಯೋಳು ಕೊಕ್ಕ, ಹಿಡಿಯ ಹೋದರೆ ಕೈಗೆ ಸಿಕ್ಕ, ಹಿಡಿಯ ಹೋದರೆ ಕೈಗೆ ಸಿಕ್ಕ, ನೋಡಿ ನಕ್ಕ ಭಾರಿ ಟಕ್ಕ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ.
ಸೀರೆಯ ಸೆಳೆದ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ಕೇಳಿಲ್ಲ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳಿಲ್ಲ ಮಗ ಯಾರ ಇವ ಚೋರ ಸುಕುಮಾರ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಒಮ್ಮೆ ಹಿಂಗೆ ಪೇಳುವುದ್ಯಾಂಗೆ ಗೋಪಿ ಕೇಳಿನ್ನ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ್ನ ಮಗ ಯಾರ ಇವ ಚೋರ ಸುಕುಮಾರ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ಶ್ರೀದ ವಿಠಲ ನಾಟ ಚಂದ ನಮ್ಮ ಶ್ರೀದ ವಿಠಲ ನಾಟ ಚಂದ ನಯನಾನಂದ ಆನಂದ ಗೋಪಿ ಕೇಳಿಲ್ಲ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳಿಲ್ಲ ಮಗ ಯಾರ ಇವ ಚೋರ ಸುಕುಮಾರ 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 ಬಂಧುಗಳ ಒಂದಕ್ಕಿಂತ ಮಿಗಿಲು ಇನ್ನೊಂದಕ್ಕಿಂತ ಮಿಗಿಲು ಮತ್ತೊಂದು ಅಂತಹ ಅಮೋಘ ನೃತ್ಯಗಳನ್ನ ಈ ವೇದಿಕೆಯಲ್ಲಿ ನಾವು ಕಾಣ್ತಾ ಇದ್ದಾವೆ. ಆ ಅನೇಕ ಪ್ರತಿಭೆಗಳ ಪ್ರದರ್ಶನ ಅನಾವರಣಗೊಳ್ತಾ ಇದೆ. ಬಲ್ಪು ಬಾಳ್ಳೆ ಅಣ್ಣ, ಥ್ಯಾಂಕ್ ಯು. ಅಂತಹ ನೃತ್ಯದಲ್ಲಿ ಎಲ್ರಿಗೂ ಎಲ್ಲ ಜ್ಞಾನವಿರುವುದಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ನೃತ್ಯದ ವಿಭಾಗದಲ್ಲಿ ನಾವೆಲ್ಲ ಅಲ್ಪಜ್ಞಾನಿಗಳು. ಆದ್ದರಿಂದ ಕೆಲವರ ಮನಸ್ಸಲ್ಲಿ ಆಕಲ್ನ ಭಾರಿ ಪೊರ್ಲಾತ, ಮೆಕ್ಕಿಲ್ನೆಲ್ಲ ಭಾರಿ ಪೊರ್ಲಾತ, ಪ್ರೈಸ್ ಏರಿಗ ನನ್ನೆಲ್ಲ ಆಜಿ ಟೀಮ್ ಬರ್ರ ಬಾಕಿ ಉಂಟು. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ತಮ್ಮ ಹದ್ದಿನ ಕಣ್ಣಿನ ಮೂಲಕ ಎಲ್ಲ ಹೆಜ್ಜೆಗಳನ್ನ ಗುರುತಿಸಬಲ್ಲ ಹೆಮ್ಮೆಯ ತೀರ್ಪುಗಾರರು ತಮ್ಮ ಮಾರ್ಕ್ಗಳನ್ನ ಅಂಕಗಳನ್ನ ಹಾಕ್ತಾ ಇದ್ದಾರೆ. ಈ ವೇಳೆಯಲ್ಲಿ ಈ ವೇದಿಕೆಗೆ ನಾವು ಕರೆತರುವಂತಹ ಓರ್ವ ವ್ಯಕ್ತಿತ್ವ ಬಂಧುಗಳೇ, ಪ್ರಾಯಶಃ ಪ್ರತಾಪನಗರಕ್ಕೂ ಈ ವ್ಯಕ್ತಿಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಈ ವ್ಯಕ್ತಿ ಈ ಬಲಭಾಗದಲ್ಲಿರುವಂತಹ ನೃತ್ಯ ಸ್ಪರ್ಧೆಯಲ್ಲಿ ವಿಜೇತರಾಗುವವರಿಗೆ ನೀಡುವಂತಹ ಒಂದು ದೊಡ್ಡ ಫಲಕವನ್ನ ನೀವು ಕಾಣ್ತೀರಲ್ಲ, ಆ ಫಲಕವನ್ನ ಉದಾರವಾಗಿ ನೀಡಿದಂತಹ ವ್ಯಕ್ತಿತ್ವ ಪ್ರಸ್ತುತ ಮಂಗಳೂರು ಪಂಪ್ವೇಲಲ್ಲೂ ಹೋಟೆಲ್ ಉದ್ಯಮವನ್ನ ನಡೆಸುವಂತಹ ಶ್ರೀ ಗಿರೀಶ್ ಸಾಲಿಯಾನ್ ದೂರದ ಮಂಗಳೂರಿನಿಂದ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರಥಮ ಪುರಸ್ಕಾರದ ದಾನಿಗಳಾಗಿ ನಮ್ಮಿ ಪ್ರತಾಪನಗರದ ಉತ್ಸವಕ್ಕೆ ಈ ಸ್ಪರ್ಧೆಗೆ ಮೆರುಗನ್ನ ಕೊಟ್ಟವರು ಗಿರೀಶ್ ಸಾಲಿಯಾನ್. ಧನ್ಯವಾದಗಳು. ಈ ಬಾರಿ ದೂರದ ಬತ್ತೇರು ಬಾರಿ ಬರ್ಲು ಪೆರ್ಮೆನಂಕ ಇವರಿಗೆ ಗೌರವದ ಶಲ್ಯವನ್ನ ಹೊದಿಸಿ ಈ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ಕುಡೋರಿಯ ಬಿನ್ನೆಂದು ಪಂಡ್ರಬಲ್ಲಿ ಎಂಗ್ಲ ಒಟ್ಟಿಗೂ ಪುನಂಚಿನ ಒರಿಯ ಸಿಂಗರ್ ಆಂಕರ್ ಡ್ಯಾನ್ಸರ್ ಆಲ್ ಅಂಡ್ ಆಲ್ ಶಶಿಕುಮಾರ್ ಕುಳೂರು ಬೇರು ಬರ್ತದೆ ಶಾಲ್ ಪುದೆತದ ಅರಿನ ಮಾನಾದಿಗೆ ದೊರಟು ಎಡಕೋದು ಪಂದ್ರ ಭಿನ್ನ ಮಲ್ದಲ್ಲ. ಸೊ ಬಂಧುಗಳ ಸ್ವಾಗತ. ಹೆಮ್ಮೆಯ ಕಲಾವಿದ
ಈ ಚೌತಿ ಸುರುವಾಂಡ ಆರು ನಾಲೈನ್ ಹತ್ತು ಒಂಜಿ ವಾರ ಉತ್ತರ ಕನ್ನಡ ಉಡುಪುವೆರು ಅಂಚಿನ ಕಲಾವಿದ ಸಿಂಗರ್ ಕಮ್ ಡ್ಯಾನ್ಸರ್ ಶಶಿ ಕುಲೂರ್ ಬರೊಂದುಲ್ಲೇರು ಮಾನಾದಿಗದ ಉರುಟು ಅರೇನು ಇದು ಕೊಡು ಪನ್ಪುನ ಆ ಭಿನ್ನದ ಉರುಟು ಮತ್ತೊಮ್ಮೆ ಕರತಾಡನ ಇರಲಿ ಅತಿಥಿಗಳು ಎಂಗ್ಲ ಭಿನ್ನೇರು ಶ್ರೀ ಗಿರೀಶ್ ಸಾಲಿಯಾನ್ ಮಾಲಕರು ಹೋಟೆಲ್ನ ಮಾಲಕರು ಉದ್ಯಮಿಗಳು ಮಂಗಳೂರು ತಾಟಿ ಯಾವ ಅಂದ ಪ್ರತಾಪನಗರದ ತಾಟಿ ಬೋರ್ಡು ಇಂಚಿನ ಜನಕುಲ ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮದ ಶೋಭೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್ ಕಡೆಮುಟ್ಟ ಇಂಕ್ಲ ಉಟ್ಟು ಉಪ್ಪುಡು ಪನ್ಪುನ ಭಿನ್ನಯ ಥ್ಯಾಂಕ್ ಯು ಶಶಿ ಥ್ಯಾಂಕ್ ಯು ವೆರಿ ಮಚ್ ತೀರ್ಪುಗಾರರ ಗಮನಕ್ಕೆ ನಮ್ಮ ಸ್ಪರ್ಧೆಯನ್ನ ಮುಂದುವರಿಸಿ ಇದೀಗ ವೇದಿಕೆಗೆ ಬರುವಂತಹ ಸಂಖ್ಯೆ 107 आग बहे तेरी रग में तुझसा कहाँ कोई जग में है वक्त का तू ही तो पहला पहर तू आँख जो खोले तो ढाए कहर अंत है उसका वो सब गाना इनका उनका वही है माला वही है मन का मस्त मलंग वो अपनी धुन का अंतर मंतर तंत्र ज्ञानी है सर्वज्ञ स्वाभिमानी मृत्युंजय है महाविनाशी ओंकार है इसी की वाणी इसी की वाणी इसी की वाणी भांग धतूरा बेल का पत्ता तीनों लोग इसी की सत्ता विष पी कर भी अडिग अमर है महादेव हर हर है जत्ता वही शून्य है वही इकाई वही शून्य है वही इकाई वही शून्य है वही इकाई जिसके भीतर बसा शिवाय अघोराणां परो मंत्र नास्ति तत्त्वं गुरोः पराद् नगेन्द्रहाराय त्रिलोचनाय भस्मारंगाय महेश्वराय नित्याशुद्धाय दिगंबराय तस्मै कराय नमः शिवाय शिव रक्ष मम शिव पाहि मम शिव त्राहि मम शिव रक्ष मम शिव पाहि मम शिव पाहि मम महादेव जी त्वं पाहि मम शरणागतं त्वं पाहि मम रक्ष मम शिव पाहि मम शिव। पिछले जन्म में शिव की पत्नी थी जो देवी सती, इस जन्म में वो है पर्वतराज की सुपुत्री पार्वती। आज भी शिव है इनके एकमात्र आराध्य, वर के रूप में मिले जो फिर शिव तब का हो सौभाग्य। आदि न जिसका अंत न कोई वो शिव है महाकाल, नतमस्तक हो जाते इनके आगे तीनों काल। महादेव से छिपा कहा सृष्टि का कोई रहस्य, पार्वती के रूप में उनको दिखा सती का सत्य।
हर्षाता इस धरा गगन का एक एक कण कण है, महादेव का पार्वती से होने वाला मिलन है। स्वामी की अनुपस्थिति में हम इस विघ्न विनाशक, शुभकारी और मंगलकारी पुत्र को जन्म देने का निर्णय ले रहे हैं। हमारा ये पुत्र इस संसार में फैले अंधकार को दूर करेगा। समप्रभा निर्विघ्नं कुरु मे देव सर्वकार्येषु सर्वदा। वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। ॐ गणपतये गणपतये गं गणपतये नमः। ॐ गणपतये गणपतये गं गणपतये नमः। गणपतये गणपतये गं गणपतये नमः। ॐ गणपतये गणपतये गं गणपतये नमः। पप्पा विघ्न हरता सहस्र भक्त जन का तू एक करता धरता। द्वेष मुक्त मन वो तू जिसमें वास करता, इसीलिए तो सबसे पहले बोले पप्पा मोरे हरे। विघ्न हरता है पप्पा विघ्न हरता, लग तेरा है माथे पे जिसके भी निखरता। धर्म की कसौटी पे है खरा उतरता, इसीलिए तो सबसे पहले बोले पप्पा मोरे हरे।
ಧನ್ಯವಾದಗಳು ಬಂಧುಗಳ. ಶಿವಶಕ್ತಿ ಕ್ರಿಕೆಟರ್ಸ್ ನ 33ನೇ ವಾರ್ಷಿಕ ಸಂಭ್ರಮಾಚರಣೆ ನಮ್ಮ ಪ್ರತಾಪನಗರದ 42ನೇ ಸಾರ್ವಜನಿಕ ಗೌರಿ ಗಣೇಶದ ಹಬ್ಬದ ಪ್ರಯುಕ್ತ ನಡೀತಾ ಇದೆ. ಈಗ ಒಂದು ದೊಡ್ಡ ಪ್ರಕಟಣೆ ಬೀಳ್ತಾ ಇದೆ ಬಂಧುಗಳ. ಮಂಜೇಶ್ವರದ ಗಡಿನಾಡಿನ ಮಣ್ಣಿನ ಚರಿತ್ರೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಕ್ಟೋಬರ್ ತಿಂಗಳಲ್ಲಿ ಜರುಗಲಿದೆ. ಅಕ್ಟೋಬರ್ ಅದೇ ಜಗದೀಶರ 21 ಸೆಪ್ಟೆಂಬರ್ 21. ಎಸ್, ಸೆಪ್ಟೆಂಬರ್ ಅಂದ್ರೆ ಮುಂದಿನ 29ನೇ ತಾರೀಕಿನಂದು ಮಂಜೇಶ್ವರದ ಮಾಡದ ಮಣ್ಣಿನಲ್ಲಿ ಒಂದು ಇತಿಹಾಸ ರಚನೆಯಾಗಲಿದೆ. ಅಸ್ತ್ರ ಗ್ರೂಪ್ ಇದರ ಮಾಲಕರು ಲಾಂಚುಲಾಲ್. ನಮ್ಮ ಈ ವರ್ಷದ ನೃತ್ಯ ಸ್ಪರ್ಧೆಯ ವಿಜೇತರಿಗಿರುವಂತಹ ಮೊದಲ ನಗದು ಪುರಸ್ಕಾರವಾಗಿರುವಂತಹ 10,000ವನ್ನ ಉದಾರವಾಗಿ ನೀಡಿದಂತಹ ದಾನಗಳಲ್ಲಿ ಕ್ರಾಂತಿಯನ್ನ ಮಾಡಬಲ್ಲ ಓರ್ವ ಯುವ ಉದ್ಯಮಿ ಶ್ರೀ ಲಂಚುಲಾಲ್ ಅಸ್ತ್ರ ಗ್ರೂಪ್ ಮಂಗಳೂರು ನಮ್ಮಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡುವ ಜೊತೆಯಲ್ಲಿ ಅನೇಕರಿಗೆ ಬೆಳೆಸುವಂತಹ ಲಂಚುಲಾಲ್ ಈ ವರ್ಷ ಮಾಡದ ಮಣ್ಣಿನಲ್ಲಿ ನಡೆಯುವಂತಹ ಮಂಜೇಶ್ವರ ಪಿಲಿಗೊಬ್ಬು ಮಂಜೇಶ್ವರದ ಮಣ್ಣಿನಲ್ಲಿ ಮಾಡದ ಮಣ್ಣಿನಲ್ಲಿ ಬರುವ ತಿಂಗಳ 29ನೇ ತಾರೀಕಿನಂದು ನಡೆಯಲಿದ್ದು ದಾಖಲೆ ಏನು ಅಂತ ಕೇಳ್ತೀರಾ, ಇತಿಹಾಸ ಏನು ಅಂತ ಕೇಳ್ತೀರಾ, ಹುಲಿವೇಷದಲ್ಲಿ ವಿಜೇತ ತಂಡಕ್ಕೆ 3 ಲಕ್ಷ ಪ್ರಥಮ ನಗದು. ಮಂಜೇಶ್ವರ ಪೀಲಿಗೊಬ್ಬು ಲಂಚುಲಾಲ್ ಅವರ ಈ ಕಾರ್ಯಕ್ರಮದ ದ್ವಿತೀಯ ತಂಡಕ್ಕೆ 2 ಲಕ್ಷ. ಮಂಜೇಶ್ವರ ಪಿಲಿಗೊಬ್ಬು ತೃತೀಯ ತಂಡಕ್ಕೆ 1 ಲಕ್ಷ ಮುಗಿಲಿಲ್ಲ ಬಂಧುಗಳೇ. ಪಿಲಿಗೊಬ್ಬಲ್ಲಿ ಭಾಗವಹಿಸುವಂತಹ ಪ್ರತಿ ತಂಡಕ್ಕೂ ಕೂಡ ತಲಾ 1/2 ಲಕ್ಷ ಅರ್ಥಾತ್ 50,000. ಈ ರೀತಿಯಲ್ಲಿ 10 ಲಕ್ಷಕ್ಕಿಂತಲೂ ಅಧಿಕ ನಗದು ಪುರಸ್ಕಾರ, ಒಟ್ಟಾಗಿ 30 ಲಕ್ಷ ಖರ್ಚು ಮಾಡುವಂತಹ ಮಂಜೇಶ್ವರ ಪಿಲಿಗೊಬ್ಬು ಬರುವ ತಿಂಗಳ 29ರಂದು ಮಾಡದ ಮಣ್ಣಿನಲ್ಲಿ ಜರುಗಲಿದೆ. ಈ ಅದ್ಭುತ ಕಾರ್ಯಕ್ರಮ ನಿಮಗಾಗಿ ಆಸ್ತ್ರಾ ಗ್ರೂಪ್ ಲಂಚುಲಾಲ್ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ದುಡಿಯುವಂತಹ ಕೈ ಮಂಜೇಶ್ವರದ ಕಲಾ ಪೋಷಕ ಜಗದೀಶ್ ಮಡಿವಾಲ್ ರವರ ನಮ್ಮ ಮೀಡಿಯಾ 24x7. ಧನ್ಯವಾದಗಳು. ಸ್ಪರ್ಧಾ ವಿಭಾಗ ಮುಂದುವರಿಯುತ್ತಾ ಇದೀಗ ವೇದಿಕೆಯಲ್ಲಿ ತೀರ್ಪುಗಾರ ಗಮನಕ್ಕೆ 104 104. ಕ್ಷಮೆ ಇರಲಿ ತೀರ್ಪುಗಾರ ಗಮನಕ್ಕೆ ಚೆಸ್ ನಂಬರ್ 103 103.
ತಾಳ್ಮೆಯಿಂದ ಇರುವಂತಹ ಎಲ್ಲ ನನ್ನ ಕಲಾ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕೆಲವೇ ನಿಮಿಷಗಳಲ್ಲಿ ಈ ಸ್ಪರ್ಧೆ ಮುಂದುವರಿಯಲಿದೆ. ನಮ್ಮ ಮೀಡಿಯಾದಲ್ಲಿ ನೇರ ಪ್ರಸಾರ ನೋಡುವಂತಹ ವೀಕ್ಷಕರೇ, ನೀವು ನೋಡುತ್ತಾ ಇರತಕ್ಕಂತಹ ಕಾರ್ಯಕ್ರಮ ಪ್ರತಾಪನಗರದ ಶಿವಶಕ್ತಿ ಮೈದಾನದಲ್ಲಿ ನಡೆಯುತ್ತಾ ಇರತಕ್ಕಂತಹ ಗೌರಿ ಗಣೇಶೋತ್ಸವದ ಪೂರ್ವ ಹಬ್ಬಗಳು, ಅರ್ಥಾತ್ ಭಜನೋತ್ಸವದ ಸಾಂಸ್ಕೃತಿಕ ವೇದಿಕೆ. ನಾಳೆಯಿಂದ ಗಣಪತಿ ಪ್ರತಿಷ್ಠೆಯೊಂದಿಗೆ 42ನೇ ವರ್ಷದ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಆರಂಭವಾಗಲಿದೆ. ಭಕ್ತಿಮಯ ವಾತಾವರಣದಲ್ಲಿ ನಿರಂತರವಾಗಿ 42 ವರ್ಷಗಳಿಂದ ನಡೆಯುತ್ತಾ ಬಂದಿರತಕ್ಕಂತಹ ಪ್ರತಾಪನಗರದ ನಿವಾಸಿಗಳ ಐಕ್ಯತೆಯ ಉತ್ಸವವಾದಂತಹ ಸಾರ್ವಜನಿಕ ಗೌರಿ ಗಣೇಶೋತ್ಸವ. ಈ ಉತ್ಸವಗಳು ಇತ್ತೀಚಿನ ದಿನಗಳಲ್ಲಿ 5 ದಿನಗಳಲ್ಲಿ ನಡೀತಾ ಇದ್ದು, ನಮ್ಮ 5 ದಿನಗಳು ಸಾಧಾರಣವಾಗಿ ಒಂದಷ್ಟು ದೇವಸ್ಥಾನಗಳ ಬ್ರಹ್ಮ ಕಲಶದಂತೆ ನಡೀತಾ ಇದೆ. ಕಾರಣ ಬೆಳಗಿನಿಂದ ರಾತ್ರಿಯ ತನಕ 3 ಹೊತ್ತುಗಳಲ್ಲಿ ನಿರಂತರವಾದಂತಹ ಊಟ ಉಪಚಾರಗಳನ್ನ ನೀಡುವಂತಹ ನಮ್ಮ ಊರ ಬೃಹತ್ ಹಬ್ಬವಾಗಿರುತ್ತದೆ. ಅಂತಹ ಹಬ್ಬಗಳನ್ನ ನಡೆಸಬೇಕಿದ್ದಲ್ಲಿ ಆ ಆರ್ಥಿಕ ಬಲ ಬಹಳಷ್ಟು ದೊಡ್ಡ ವಿಭಾಗವಾಗಿದೆ. ಸೊ ಆರ್ಥಿಕ ಬಲವನ್ನ ತುಂಬುವಂತಹ ಎಲ್ಲ ಗೌರಿ ಗಣೇಶನ ಭಕ್ತ ಮಹಾಶಯ ಬಂಧುಗಳಿಗೆ ಉತ್ಸವ ಸಮಿತಿಯ ನಮನಗಳನ್ನ ಸಲ್ಲಿಸುತ್ತಾ ಕ್ರಿಕೆಟರ್ಸ್ 33ನೇ ವರ್ಷದ ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ 103 ओ
താളം സുഖൃത താളം ചഞ്ചല ദ്രുത പദതാളം സുഖൃത താളം സുന്ദരതര ഹരിഗീതം ഹരിതഗീതം വധുവരുങ്ങി പ്രിയനുരുങ്ങി മധുര രാമഴ പെയ്തൊഴുകി പൊന്നഴകിനു മഴകാം മാധവമേ നിൻ കുമ്പിളിൽ നിറയും സ്വരമെവിടെ താം തനനനനനന ത്രിതല ജതികളുടെ ചഞ്ചല ദ്രുത പദതാളം സുകൃത താളം ഓ സുന്ദരതര ഹരിഗീതം ഹരിതഗീതം. श्री कृष्ण ने गोकुल छोड़ा ताकि वे अपने जीवन का बड़ा कर्तव्य निभा सके, अधर्म का नाश और धर्म की स्थापना। गोकुल में उनका बचपन बीता, फिर वे मथुरा गए, जहाँ से आगे उनका जीवन नए कार्यों के लिए समर्पित हो गया। उन्होंने माता यशोदा, नंद बाबा और गोकुल वासियों से विदा ली। राधा जब कृष्ण से बिछड़ी तो वे हर पल कृष्ण को याद करती थीं और उनके विरह में बहुत दुखी रहती थीं। सुनो सुनो सावरे की बंसी है बाजी, सुनो सुनो सावरे की बंसी है बाजी, नैनों से धार धार कजरा बहे जी, जियरा तरसे नैना तरसे, जियरा तरसे नैना तरसे, प्यासी प्यासी अखियां काहे से बरसे। श्री कृष्ण को रुक्मिणी ने एक संदेश भेजा कि वह उनसे प्रेम करती हैं और शिशुपाल से विवाह नहीं करना चाहती। कृष्ण ने रुक्मिणी का मंदिर से हरण किया, शत्रुओं को हराया और द्वारका ले जाकर उनसे विवाह किया। மைக்குறும்பிய மேய்க்கும் மைக்கரும்பியம் பெண்ணே காத்து நிற்காத விட போயடி கண்ணன் വിരിഞ്ഞു നിൽക്കയല്ലേ മൈക്കുറുമ്പിയ മേയ്ക്കും മൈക്കരുമ്പിയം പെണ്ണേ കാത്തു നിൽക്കാതെ വിട പോയടി കണ്ണൻ
तेरे प्यार में जब से झनकार सी है दिल के तार में तब से तुम हो मेरी जानता हूँ मगर पहुँचाऊँ तुम तक ये कैसे खबर कब से हूँ मैं उम्मीद में है अनका जो सुन लो अगर बांसुरी बजाते हैं, राधा मुस्कुराते हुए आंखें बंद कर लेती हैं और कृष्ण की गोद में प्राण त्याग देती है। हर बात समझाना सदा संभव नहीं राधे सब समझाएगा। ಬಂಧುಗಳೇ, ಸಮೂಹ ನೃತ್ಯ ಸ್ಪರ್ಧೆಯನ್ನ ನೋಡ್ತಾ ಇದ್ದೀರಾ. ಸಮಯ 11:20. ಕಳೆದ ದಿನ ನಮ್ಮ ಮಂದಿರದ ಗುಂಪಿನಲ್ಲಿ ನಾನೊಂದು ವಾಯ್ಸ್ ಹಾಕಿದ್ದೆ. ಈ ವರ್ಷ 12 ಗಂಟೆಗೆ ಮೊದಲಾಗಿ ನಮ್ಮ ಈ ಕಾರ್ಯಕ್ರಮ ಪೂರ್ಣಗೊಳ್ಳಲಿದ್ದು, ಕೊನೆ ತನಕ ಎಲ್ಲರೂ ಇರುವ ಹಾಗೆ ಬರುವ ಹಾಗೆ ನಾವೆಲ್ಲ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಆ ಸಲ್ಲಿಸಿದಂತ ಮನವಿಗೆ ಬಂದು ತಾವೆಲ್ಲ ಘನ ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ಸನ್ನಗೊಳಿಸ್ತಾ ಇದ್ದೀರಾ. ಎಲ್ಲ ಹೃದಯ ಶ್ರೀಮಂತಿಕೆ ಉಳ್ಳಂತಹ ಎಲ್ಲ ಕಲಾ ಅಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ಕ್ರಿಕೆಟರ್ಸ್ನ ಅನಂತ ನಮನಗಳನ್ನ ಸಲ್ಲಿಸ್ತಾ ಇದ್ದಾವೆ. ಈ ನಡುವೆ ನೃತ್ಯ ಸ್ಪರ್ಧೆ ಮತ್ತೆ ಮುಂದುವರಿಯುವ ವೇಳೆಯಲ್ಲಿ ವೇದಿಕೆಯಲ್ಲಿ ಈಗ ತಾನೇ ಅದ್ಭುತವಾದಂತಹ ಅನೇಕ ನೃತ್ಯಗಳನ್ನು ನಾವು ನೋಡಿದ್ದೇವೆ. 3 ಬಹುಮಾನಗಳಿವೆ. ಪ್ರಥಮ 10,000 ಜೊತೆ ಶಾಶ್ವತ ಫಲಕ, ದ್ವಿತೀಯ 7,000, ತೃತೀಯ 4,000. ಈ ಬಹುಮಾನಗಳನ್ನೆಲ್ಲ ನೀಡಿದಂತಹ ದಾನಿಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದಾವೆ. ಪ್ರಥಮ ನಗದು ಪುರಸ್ಕಾರ ದಾನಿಗಳ ಬಗ್ಗೆ ನಾವು ಹೇಳಿದ್ವಿ, ಶ್ರೀ ಲಂಚುಲಾಲ್ ಹಸ್ರಾ ಗ್ರೂಪ್. ದ್ವಿತೀಯ ನಗದು ಪುರಸ್ಕಾರವಾಗಿರತಕ್ಕಂಥ 7,000ವನ್ನ ನಮಗೆ ಉದಾರವಾಗಿ ನೀಡಿದವರು ಇದೇ ವೇದಿಕೆಯಲ್ಲಿ ಸಣ್ಣದಿರುವ ವೇಳೆಯಲ್ಲಿ ನೃತ್ಯಗಳನ್ನು ಅನೇಕ ವರ್ಷಗಳ ಕಾಲ ಮಾಡಿದಂತಹ ನಮ್ಮ ಬಳಂಕುಡೆಯ ದೀಕ್ಷಾ ಅವರು ಬೆಂಗಳೂರಲ್ಲಿ ಉದ್ಯೋಗದಲ್ಲಿದ್ದಾರೆ. ಅವರು ನಗದು ಪುರಸ್ಕಾರ 7,000 ಉದಾರವಾಗಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ಸ್ಮರಿಸ್ತಾ ಇದ್ದೇವೆ. ಅದೇ ಪ್ರಕಾರ ಶಾಶ್ವತ ಫಲಕಕ್ಕಿಂತ ಮುಂಚಿತವಾಗಿ 4ನೇ ನಗದು ಪುರಸ್ಕಾರವನ್ನ ಹೊಸ ಉದ್ಯಮಿಗಳಾಗಿರತಕ್ಕಂಥ ಯುವ ಉದ್ಯಮಿಗಳಾಗಿರುವಂತಹ ನಮ್ಮ ಹರೀಶ್ ಯಾನೆ ಅಚ್ಚು ಅವರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ಸ್ಮರಣೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಶಾಶ್ವತ ಫಲಕವನ್ನ ನೀಡಿದಂತಹ ನಮ್ಮ ಈ ಮಂದಿರದ ಸಕ್ರಿಯ ಕಾರ್ಯಕರ್ತ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಆರ್ಥಿಕವಾದಂತಹ ಬಲ ತುಂಬುವಂತಹ ಶ್ರೀ ಗಣೇಶ್ ಇದ್ದಾರೆ. ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ವರ್ಷದ ಭಾಗವಹಿಸಿದ ತಂಡಕ್ಕಿರತಕ್ಕಂತಹ ಶಾಶ್ವತ ಫಲಕವನ್ನ ನೀಡಿದ್ದಾರೆ. ನಮ್ಮ ಊರಲ್ಲಿ ಜರುಗುವಂತಹ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಶಕ್ತಿ ತುಂಬುವಂತಹ ಮತ್ತೋರ್ವೆ ಶ್ರೀಮತಿ ಕಾವ್ಯ ಅವರು ಪ್ರಸ್ತುತ ದುಬೈಯಲ್ಲಿದ್ದಾರೆ. ಅವ್ರನ್ನು ಕೂಡ ಸ್ಮರಿಸ್ತಾ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೀಗ ವೇದಿಕೆಗೆ ನಾವು ಒಂದು ವಿಶೇಷ ಸಾಧಕನನ್ನ ಆಹ್ವಾನಿಸುವಂತಹ ಸಂದರ್ಭ. ಈ ವೇದಿಕೆಯಲ್ಲಿ ಈ ಒಂದು ಕಲಾವಿದ ಅನೇಕ ವರ್ಷಗಳಲ್ಲಿ ಅಭಿನಯಿಸಿದಂತಹ, ನಮ್ಮನ್ನು ನಕ್ಕು ನಗಿಸಿದಂತಹ ಅನೇಕ ಸ್ಕಿಟ್ಗಳನ್ನು ವರ್ಷಗಳ ಹಿಂದೆ ನಾವು ಕಾಣಿದ್ದೇವೆ. ವರ್ಷಗಳು ಕಳೆದಂತೆ ಇತ್ತೀಚೆಗೆ ಕಳೆದ ದಿನಗಳಲ್ಲಿ ಬಿಡುಗಡೆಗೊಂಡಂತಹ ಯಶಸ್ವಿನ ಸೂಪರ್ ಹಿಟ್ ಚಿತ್ರ ಸೂ ಫ್ರಮ್ ಸೋ. ಈ ಚಿತ್ರದ ನಿರ್ದೇಶಕ ನಾಯಕ ಜೆ.ಪಿ. ತುಮಿನಾಡ್ ಅವರಾದ್ರೆ, ಆ ಚಿತ್ರದಲ್ಲಿ ಆರ್ಟ್ ಡೈರೆಕ್ಷನ್ ಕಲಾ ನಿರ್ದೇಶನವನ್ನ ಕೊಟ್ಟವರು ಕ್ರಿಕೆಟರ್ಸ್ಗೆ ಆರಂಭದಿಂದಲೇ ಬೆನ್ನೆಲುಬಾಗಿ ನಿಂತಹ ಕಲಾವಿದ ನಿಮ್ಮೆಲ್ಲರ ಆ ಚಿತ್ರ ನೋಡಿದವರಿಗೆ ಗೊತ್ತು. ಕೊನೆಯ ಒಂದು ಸೀನ್ ಅಲ್ಲಿ ಸ್ಟಂಟ್ ಆಗಿ ಬರ್ತಾರೆ, ವಿಲನ್ ಆಗಿ ಬರ್ತಾರೆ. ನಮ್ಮ ಸಮೀಪದ ಬಂದ್ಯೂಡ್ನವರು ಶ್ರೀ ರಾಜೇಶ್ ಕೆ ಬಂದ್ಯೂಡ್, ದಯವಿಟ್ಟು ವೇದಿಕೆಗೆ ಬರುವಂತ ಮನವಿ. ಸೂ ಫ್ರಮ್ ಸೋ ಈ ಚಿತ್ರ ಅದ್ಭುತವಾದಂತಹ ಯಶಸ್ಸನ್ನ ಕಾಣಬೇಕಿದ್ರೆ ನಿಮ್ಗೆ ಗೊತ್ತಿದೆ, 7 ವರ್ಷಗಳ ನಿರಂತರ ಪರಿಶ್ರಮದಿಂದ ಸೂ ಫ್ರಮ್ ಸೋ ಜೆ.ಪಿ. ಅವರ ಆ ಮನದ ಕನಸೇನೌತೋ, ಆ 7 ವರ್ಷಗಳ ಕಾಲ ಆ ಕಥೆಗಳನ್ನ ಪೋಣಿಸುವಾಗ ಜೆ.ಪಿ. ಅವರ ಬಲಗೈಯಂತೆ ಇದ್ದಂತಹ ಅವರ ಸನ್ಮಿತ್ರ, ನನ್ನ ಮಿತ್ರ ಶ್ರೀ ರಾಜೇಶ್ ಕೆ ಬಂದ್ಯೋಡ್.
ವರ್ಷಗಳ ಹಿಂದೆ, ಈ ವರ್ಷವೂ ಕೂಡ ಅಷ್ಟಮಿಯ ದಿನದಂದು ದೇಶದ 79ನೆಯ ಸ್ವಾತಂತ್ರ್ಯ ದಿನವೂ ಕೂಡ ಬಂತು. 18 ವರ್ಷಗಳ ಹಿಂದೆ ಅಂತ ನನ್ನ ನೆನಪು. 18 ವರ್ಷಗಳ ಹಿಂದೆ ಅಷ್ಟಮಿ ಮತ್ತು ಸ್ವಾತಂತ್ರ್ಯೋತ್ಸವ ಒಂದೇ ದಿನದಲ್ಲಿ ಬಂದಿತ್ತು. ಆ 18 ವರ್ಷಗಳ ಹಿಂದೆ ಬಂದ್ಯೋಡು ಗೋಪಾಲಕೃಷ್ಣ ಯುವಕ ವೃಂದ ಇದರ ನೇತೃತ್ವದಲ್ಲಿ ಅಲ್ಲಿ ಮೊಸರು ಕುಡಿಕೆ ಉತ್ಸವ ನಡೆಯುವುದು ವಾಡಿಕೆ. ಆ ವರ್ಷ ರಾಜೇಶ್ ರವರ ಸಾಧನೆ ಈಗಿನ ಮಕ್ಕಳಿಗೆ ಪ್ರಾಯಶಃ ಗೊತ್ತಿಲ್ಲ. ಅಂದಿನ ಕಾಲದಲ್ಲಿ ಯೂಟ್ಯೂಬ್ ಇಲ್ಲ, ಮೊಬೈಲ್ ಕೂಡ ಇಲ್ಲ, ಮೊಬೈಲ್ ಸಣ್ಣ ಮೊಬೈಲ್ ಮಾತ್ರ ಇದ್ದದ್ದು. ಇವರ ಸಾಧನೆ ಏನು ಅಂತ ಕೇಳಿದ್ರೆ, ಬಂದ್ಯೋಡಿನಿಂದ ಉಪ್ಪಳ ನಗರದ ತನಕ ರಾಜ ರಸ್ತೆಯಲ್ಲಿ ಈಗ ಚತುಷ್ಪಥ ಆಗಿದೆ, ಷಟ್ಪಥ ಆಗಿದೆ. ಸೊ ಆಗ ಒಂದೇ ರಸ್ತೆಯಲ್ಲಿದ್ದಂತಹ, ಒನ್ ವೇ ಅಲ್ಲ 2 ವೇ ಯಲ್ಲಿದ್ದಂತಹ ರಸ್ತೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಆ ಕಿಲೋಮೀಟರ್ ಬಂದ್ಯೋಡಿಂದ ಉಪ್ಪಳ ತನಕ ಬಂದು ಉಪ್ಪಳದಿಂದ ರಿಟರ್ನ್ ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಬೈಕ್ ಚಲಾವಣೆ ಮಾಡಿದಂತಹ ಅದ್ಭುತ ಜಾದೂಗಾರ ಯಾರು ಅಂತ ಕೇಳಿದ್ರೆ ಅದು ಕೂಡ ನಮ್ಮ ರಾಜೇಶ್ ಕೆ ಬಂದ್ಯೋಡ್. ಎಂತಹ ಕಲಾವಿದರಿದ್ದಾರೆ ನಮ್ಮ ಮಂಗಲ್ಪಾಡಿಯ ಮಣ್ಣಿನಲ್ಲಿ. ಯಾವ ಪಂಡ ಸುಮಾರುಂಡು. ಸೊ ಅಂಚ ಸೂಫ್ರಮ್ ಸೋ ಈ ವೇದಿಕೆಗೆ ನಮ್ಮ ಭಾವ ಪುಷ್ಪರಾಜ್ ಬಳ್ಳಾರ್, ನಮ್ಮ ಸಮೀಪದ ಊರಿನವರು, ಅವರು ಬರ್ಬೇಕಿತ್ತು. ಇಲ್ಲ ಆರು ಇಜ್ಜರು ಆರು ಪ್ರಸ್ತುತ ಇತ್ತ ದುಬೈಡುಲ್ಲೇರು ಇಜ್ಜಾಂಡ ಆರ್ಲ ಇನಿ ಇಡೆಗೆ ಬರ್ರೇತಂಡು ಅಂಡ ಆರೆಗಿಲ್ಲ ಆ ಕಲಾವಿದ ಪುಷ್ಪರಾಜ್ ಬಳ್ಳಾರ್ನಲ್ಲ ಈ ಪೊರ್ತುಡು ನಮ್ಮ ನೆನಪು ಮಲ್ತೊಂದು. ಸೊ ರಾಜೇಶ್ಗೆ ನಿಮ್ಮ ಸಾಧನೆಗೆ എന്തെങ്കിലും പറയാനുണ്ട്? 2 വാക്ക്. ഈ സ്റ്റേജും രാജേഷിനും നല്ലൊരു കോണ്ടാക്ട് ഉണ്ട്. എന്തെങ്കിലും 2 റെഡ് പാത്തര തൊള്ളിട്ട് പല്ലേ ದಾಲಜಿ ವೇದಿಕೆ ಇವತ್ತು ಪಾತ್ರದ ನಾವು ಸಾಂಗ್ ಕಲ್ಡ ಮಾತ್ರ ಬೊಕೋಲ ಪಾತ್ರ ಧೈರ್ಯ ಇಜ್ಜಿ ದಯಪಣ್ಣ ಮೂಲಪುರಿ ಬರ ನಮ್ಮ ಮಕ್ಕಳೇ ಎನ್ನ ಗುರ್ತದಾಕ್ಲೆ ಎನ್ನ ಫ್ರೆಂಡ್ ಹಾಕ್ಲೆ ಬಗ ಹೈಯೆಸ್ಟ್ ವೇದಿಕೆಗೆ ಪೋದಿತ್ತಂದ ಅವು ಮೂಲೆ ಎನ್ನ ಹೈಯೆಸ್ಟ್ ಸನ್ಮಾನ ಮಲ್ತಿತ್ನಲ್ಲ ಮೂಲೆ ಒಂಜೆ ಕಲಾವಿದಗೆ ಎಂಚ ಪ್ರೋತ್ಸಾಹ ಪೇರು ಬಂಡ ಈ ವೇದಿಕೆ ಕಲ್ಪಡು ಬಕ ದೇವಕರಂಚಿನ ಜನ ಇತ್ತನ ಮತ್ತೆ ಹೆಚ್ಚಪ್ಪುಗಾರು ಬೇರೆ ಚೂರು ಹೆಚ್ಚಾಪು ನನ್ನ ಮಲ್ಲ. ಥ್ಯಾಂಕ್ ಯು ಸಾಂಗಾಲ್, ಐ ಲವ್ ಯು. ಸೊ ಇವರನ್ನ ಪ್ರತಿದಿನ ನೋಡುವಂತ ಮುಖ ಆದ್ರೂ ಕೂಡ ಕಲಾವಿದ ಎಂಬನಲ್ಲಿ ಕಲೆಗೆ ಗೌರವವನ್ನು ಕೊಡುವಂತಹ ಊರು ಅಂತ ನೀವು ಹೇಳಿದ್ದೀರಾ. ಅದಕ್ಕಾಗಿ ಶ್ರೀ ದಿನೇಶ್ ರವರು ವೇದಿಕೆಗೆ ಬಂದು ರಾಜು ಅವರಿಗೆ ಶಲ್ಯವನ್ನು ಹೊದಿಸಿ, ಶಾಲನ್ನು ಹೊದಿಸಿ ಗೌರವಿಸುವಂತೆ ಮನವಿ. ದಿನೇಶ್ ರವರನ್ನು ಸ್ವಾಗತಿಸ್ತಾ ಇದ್ದೇವೆ. 33 ವರ್ಷಗಳ ಹಿಂದೆ ಸ್ಕಿಟ್ ಮೂಲಕ ಆರಂಭಿಸಿದಂತಹ ಈ ವೇದಿಕೆ, ಆ ಆರಂಭದ ವೇದಿಕೆಯಲ್ಲಿ ನೀವಿದ್ರಿ. ನಾವು ಸ್ಕಿಟ್ಗಳನ್ನ ಬದಿಗೆ ಸರಿಸಿದ್ದೇವೆ. ಸೊ ಶಿವಶಕ್ತಿ ಕ್ರಿಕೆಟ್ಸ್ನ ಈ ವರ್ಷದ ಈ ಒಂದು ಅದ್ಭುತ ವೇದಿಕೆಯಲ್ಲಿ ರಾಜೇಶ್ ರವರಿಗೆ ದಿನೇಶ್ ರವರು ಶಿವಶಕ್ತಿ ಪರವಾಗಿ ನೀಡುವಂತಹ ಗೌರವಾರ್ಪಣೆ. ಒಂದು ಮಲ್ಲ ತಾಟಿ ಬರಡು ನನಾತ ಸಿನಿಮಾ ಬರಡು, ಸಿನಿಮಾದವರೊಟ್ಟು ನಾಟಕ ಬರಡು, ರಂಗಭೂಮಿ ಚಲನಚಿತ್ರಗಳ ಮಿನ್ಕೊಂದು ಪುನಂಚಿನ ನಕ್ಷತ್ರ ಅವಾರ್ಡ್ ನಮ್ಮ ರಾಜೇಶ್ ಸೊಲ್ಮೇಲು. ಸೊ ಬಂಧುಗಳೇ, 15 ಕೈತಾಲ್ 8 ತಂಡಗಳು ಇತ್ತು ಅಂತೇಳಿ ನಾವು ಹೇಳಿದ್ವಿ. ಮಕ್ಕಳಿಗೆ ಖುಷಿ ವಿಚಾರ. ಯಾಕೆ ಅಂತ ಹೇಳಿದ್ರೆ ನಾಳೆ ಪರೀಕ್ಷೆ ಇದೆ. 12 ಗಂಟೆ ಅನ್ನಾಗ ಇಲ್ಲಾಗ ಪೋವಲಿ ದಾಯಂದ ಕೇಂಡ ನಾವು ಹಿಯರ್ ಇಸ್ ದ ಲಾಸ್ಟ್ ಕಾಂಪಿಟೇಟರ್. ಈ ವರ್ಷದ ನೃತ್ಯ ಸ್ಪರ್ಧೆಯ ಅಂತಿಮ ಸ್ಪರ್ಧಾಳು ಬರ್ತಾ ಇದ್ದಾರೆ. ಅಲ್ಲಿಗೆ ನೃತ್ಯ ಸ್ಪರ್ಧೆ ಮುಕ್ತಾಯವಾಗಲಿದೆ. ತೀರ್ಪುಗಾರರು ಅಂತಿಮ ನಿರ್ಣಯವನ್ನ ತಗೊಳ್ಳುವ ವೇಳೆಯಲ್ಲಿ ಕೆಲವೊಂದು ಬಹುಮಾನಗಳನ್ನು ಕೊಡ್ತೇವೆ. ಅಷ್ಟರವರೆಗೆ ನೀವಿರಿ. 12 ಗಂಟೆಗೆ ಕಾರ್ಯಕ್ರಮ ಮುಗಿಯುವುದು. ಸೊ ನೌ ಈಸ್ ಆನ್ ದ ಸ್ಟೇಜ್ 108.
ಯಬ್ಬ ಶ್ವಾಸ ತಿರ್ಚು ಒಂದು ಒಂಜಿ ಕಾಂಪಿಟಿಷನ್ ಆಯ್ನಡ್ದವರ ಇಂಕ ದಾಲಪ ಆತರ ಲೆಕ್ಕೇಜ್ ಆಯ್ನಡ್ದಾರ ಯಾನ್ ದಾಲಪ ಅನ್ಪೋಜಿ ಕಮೆಂಟ್ಸ್ ಪೂರ ಜಡ್ಜಸ್ ನಕ್ಲು ಪನ್ರ ಉಳ್ಳೇರು ಸೊ ಬಂದುಲೆ ಜಡ್ಜಸ್ ನಕ್ಲು ಅಕ್ಲ ತೀರ್ಪುಗಾರಿಕೆಯನ್ನು ಒಟ್ಟಾದ ಸೇರ್ದು ಮಲ್ಪೆರ ಉಳ್ಳ ಅದಕ್ಕೆ ದುಂಬತ್ತಾದ ಒರಿದಿನ ಪ್ರೈಸ್ ನಮ್ಮ ಕೊರಪುನಂಚಿನ ಹೊರತು ಸೊ ತೀರ್ಪುಗಾರರು ಒಟ್ಟಾಗಿ ಒಂದು ನಿರ್ಣಯವನ್ನ ತಗೊಳ್ಳುವಂತೆ ಮನವಿ. ಇಲ್ಲಿಗೆ ನೃತ್ಯ ಸ್ಪರ್ಧೆ ಮುಕ್ತಾಯವಾಗಿದೆ, ಯಾರು ಹೋಗಬೇಡಿ. ಒಂದು 10 ನಿಮಿಷದಲ್ಲಿ ಇದರ ನಿರ್ಣಯ ಬರಲಿದೆ. 5 ತಂಡಗಳಿದ್ರು ಕೂಡ 5 ಕೂಡ ಒಂದಕ್ಕಿಂತ ಒಂದು ಮಿಗಿಲಾಗಿದ್ದು, ಅದರಲ್ಲಿ 3 ತಂಡಕ್ಕೆ ನಾವು ನಗದು ಪುರಸ್ಕಾರದೊಂದಿಗೆ ಸ್ಮರಣಿಕೆಯನ್ನು ನೀಡಲಿದ್ದೇವೆ. ಉಳಿದ 2 ತಂಡಕ್ಕೆ ನಾವು ಕಾಂಟ್ರಿಬ್ಯೂಷನ್ ಪ್ರೋತ್ಸಾಹ ಬಹುಮಾನವನ್ನ ಖಂಡಿತ ನಾವು ಕೊಡ್ತೇವೆ. ಎಲ್ಲ ಮಕ್ಕಳಿಗೆ ಸರ್ಟಿಫಿಕೇಟ್ಸ್ ಇದೆ. ಸೊ ಬಂಧುಗಳೇ, ಈ ವರ್ಷ ತಂಡಗಳು ಕಡಿಮೆ ಆದ್ರೂ ಕೂಡ ನೃತ್ಯಗಳು ಅಮೋಘವಾಗಿತ್ತು. ಸೊ ಮುಂದಿನ ಬಹುಮಾನಗಳನ್ನ ನೀಡುವವರೇ ನಾವು ವೇದಿಕೆಗೆ ಸ್ವಾಗತವನ್ನ ಕೋರಲಿದ್ದೇವೆ. ಬಂಧುಗಳೇ, ಕೆಲಸ ಎಲ್ಲರೂ ಕೂಡ ಮಾಡ್ತಾರೆ, ಸಂಬಳಕ್ಕೋಸ್ಕರ ಎಲ್ಲರೂ ಕೂಡ ದುಡಿತಾರೆ. ಆ ದುಡಿಮೆಯನ್ನ ಡೆಡಿಕೇಶನ್ ಮಾಡಿದಲ್ಲಿ, ಅರ್ಪಣೆಯೊಂದಿಗೆ ದುಡಿಯುವ ಜನ ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿ ನೋಡಿದ್ರೆ ಬಹಳಷ್ಟು ಕಡಿಮೆ ಇರಬಹುದು. ಆ ರೀತಿಯಲ್ಲಿ ಸಣ್ಣ ಪ್ರಾಯದಿಂದಲೇ ಕಷ್ಟಪಟ್ಟು ದುಡಿಮೆ ಕಾಯಕವೇ ಕೈಲಾಸ ಎಂಬ ನೀತಿಯಲ್ಲಿ ದುಡಿಯುವಂತಹ ನಮ್ಮೂರ ಓರ್ವ ಯುವಕ ವೇದಿಕೆಗೆ ಸ್ವಾಗತ. RP ಸೌಂಡ್ಸ್ ಅಲ್ಲಿ ದುಡಿಯುವಂತಹ ನಮ್ಮ ಊರ ಅಜಿತ್ ಬಳಂಕುಡೆ ಅವರ ವೇದಿಕೆ ಬಂದು ಬಹುಮಾನವನ್ನ ನೀಡುವಂತ ಮನವಿ. ಶ್ರಮಜೀವಿ, ನಿರಂತರವಾಗಿ ತಮ್ಮ ಕೆಲಸದ ಜೊತೆ ಸಾಮಾಜಿಕ ಕೆಲಸವನ್ನ ಸಾಮಾಜಿಕವಾಗಿ ಮಾಡುವಂತಹ ಸಕ್ರಿಯ ಅಜಿತ್ RP ಸೌಂಡ್ಸ್, ದಯವಿಟ್ಟು ಬನ್ನಿ. ಇವರನ್ನ ಈ ವೇದಿಕೆಗೆ ಸ್ವಾಗತವನ್ನ ಕೋರುವವರೇ ಶ್ರೀ ಬಿಜು, ವಾಲಿಬಾಲ್ನ ಬಿಜು ಬೀಟಿಗದ್ದೆ, ತಾವುಗಳು ವೇದಿಕೆ ಬಂದು ಸ್ವಾಗತಿಸುವಂತ ಮನವಿ. ಬಿಜು ಉಲ್ಲೇರ, ಬಿಜು ನಮ್ಮ ಊರ ಅದ್ಭುತ ವಾಲಿಬಾಲ್ ತಾರೆ ಶ್ರೀ ಬಿಜು ಅವರು ವೇದಿಕೆ ಬಂದು ಶ್ರೀ ಅಜಿತ್ ರವರನ್ನ ಸ್ವಾಗತಿಸುವಂತ ಮನವಿ. ಥ್ಯಾಂಕ್ ಯು, ಧನ್ಯವಾದಗಳು ಬಿಜು. ಇಂಥವರನ್ನ ನಾವು ಯಾಕೆ ವೇದಿಕೆ ಕರೀತೇವೆ ಅಂತ ಹೇಳಿದ್ರೆ, ಯುವಕರು ಅದು ಊರಿಗೆ ಆದರ್ಶದಾಯಕವಾಗಿರಬೇಕು, ಊರಿಗೂ ಉಪಕಾರಿ, ಮನೆಗೂ ಉಪಕಾರಿ ಆಗಿರಬೇಕು ಎಂಬುದಾಗಿ ನಮ್ಮೆಲ್ಲರ ಬಯಕೆ. ಅಂಥದ್ರಲ್ಲಿ ಬರುವ ನಮ್ಮ ಅಜಿತ್ ಬಳಂಕುಡೆ ಅವರನ್ನ ನಾವು ಪರಿಚಯ ಮಾಡಿ ಆಯ್ತು. ಇದೀಗ ವೇದಿಕೆಯಿಂದ ಅವರಿಗೆ ಬಹುಮಾನ, ಅವರಿಂದ ಬಹುಮಾನವನ್ನ ಕೊಡುವಂತಹ ಸಮಯ. ಮುಂದೆ ಭಕ್ತಿಗೀತೆ ಸ್ಪರ್ಧೆ ಸಾರ್ವಜನಿಕ ವಿಭಾಗದಲ್ಲಿ ಮೊದಲ ಬಹುಮಾನ, ಭಕ್ತಿಗೀತೆಯಲ್ಲಿ ಮೊದಲ ಬಹುಮಾನ. ಈ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಆಡಿದಂತಹ ದಯಾನಂದ ಟೈಲರ್ ಪ್ರತಾಪನಗರ, ಭಕ್ತಿಗೀತೆಯಲ್ಲಿ ಫಸ್ಟ್ ಪ್ರೈಸ್. ಶ್ರೀ ದಯಾನಂದ ಟೈಲರ್ ಭರ್ಜರಿ ಚಪ್ಪಾಳೆ ಇರಲಿ. ಭಕ್ತಿಗೀತೆಯಲ್ಲಿ ಪ್ರಥಮ ಬಹುಮಾನ. ದ್ವಿತೀಯ ಶ್ರಮಿತಾ ಆರ್ ಆಳ್ವಾ, ದ್ವಿತೀಯ ಬಹುಮಾನ ಶ್ರಮಿತಾ ಆರ್ ಆಳ್ವಾ ಪರವಾಗಿ ಗೀತಾಂಜಲಿ ಅವರು ಪಡೆಕೊಳ್ತಾ ಇದ್ದಾರೆ. ದ್ವಿತೀಯ ಇನ್ನೊಂದಿದೆ ಸೌಮ್ಯ ಬಂದ್ಯೋ, ದ್ವಿತೀಯ ಇನ್ನೊಂದು ಭಕ್ತಿಗೀತೆಯಲ್ಲಿ ಸೌಮ್ಯ ಬಂದ್ಯೋ. ಸೌಮ್ಯ ಅವರ ಪರವಾಗಿ ಸಹೋದರಿ ಪಡೆಕೊಳ್ತಾ ಇದ್ದಾರೆ. ಮುಂದೆ ಭಕ್ತಿಗೀತೆ ವಿಭಾಗದಲ್ಲಿ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳ ವಿಭಾಗದಲ್ಲಿ ಪ್ರಥಮ ತನ್ವಿ, ಭಕ್ತಿಗೀತೆ ಮಕ್ಕಳ ವಿಭಾಗ ತನ್ವಿ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಸುಧನ್ವಾ ಎಸ್ ಹೊಳ್ಳ, ದ್ವಿತೀಯ ಬಹುಮಾನ ಸುಧನ್ವಾ ಎಸ್ ಹೊಳ್ಳ. ತನ್ವಿ ಬಹುಮಾನವನ್ನ ಪಡೆಕೊಳ್ತಾ ಇದ್ದಾರೆ. ದ್ವಿತೀಯ ಬಹುಮಾನ ಸುಧನ್ವಾ ಎಸ್ ಹೊಳ್ಳ. ಮುಂದೆ ಭಕ್ತಿಗೀತೆ ಮಕ್ಕಳ ವಿಭಾಗದಲ್ಲಿ 5ನೇ ತರಗತಿವರೆಗಿನ ಮಕ್ಕಳ ವಿಭಾಗದಲ್ಲಿ ಶಾನ್ವಿ ಪ್ರಥಮ, ದ್ವಿತೀಯ ಯುಕ್ತಿ. ಶಾನ್ವಿ ಪ್ರಥಮ, ದ್ವಿತೀಯ ಯುಕ್ತಿ. ಮಕ್ಕಳ ವಿಭಾಗದ ಭಕ್ತಿಗೀತೆಯಲ್ಲಿ ಮಕ್ಕಳಿದ್ರೆ ಇಲ್ಲದಿದ್ರೆ ಮನೆಯವರು ಬಂದು ಪಡ್ಕೊಳ್ಬಹುದು. ಶಾನ್ವಿ ಪ್ರಥಮ, ಯುಕ್ತಿ ದ್ವಿತೀಯ. ಯುಕ್ತಿಯ ಅಜ್ಜಿ ನವೀನ್ ರವರ ತಾಯಿ
ಮೊಮ್ಮಗಳ ಬಹುಮಾನವನ್ನ ಪಡೆದುಕೊಳ್ತಾ ಇದ್ದಾರೆ. ಶಾನ್ವಿ ಇಲ್ವಾ? ಶಾನ್ವಿ. ಮುಂದಿನ ಬಹುಮಾನ ಭಕ್ತಿಗೀತೆ ಸ್ಪರ್ಧೆ LKG UKG ಅಂಗನವಾಡಿ. ಈ ಎಲ್ಲ ಮಕ್ಕಳಿಗೆ ನಾವು ಪ್ರೋತ್ಸಾಹ ಬಹುಮಾನವನ್ನ ಕೊಡ್ತಾ ಇದ್ದೇವೆ. ಅನ್ವಿತಾ, ಆದಿತ್ರಿ, ಲೇಖನ್ ಈ 3 ಮಕ್ಕಳು ಇದ್ದಲ್ಲಿ ಬರುವಂತೆ. ಅನ್ವಿತಾ, ಆದಿತ್ರಿ, ಲೇಖನ್ ಪರವಾಗಿ ಅನ್ವಿತಾ ಅವರ ಪರವಾಗಿ ಪಡ್ಕೊಳ್ತಾ ಇದ್ದಾರೆ. ಆದಿತ್ರಿ, ಲೇಖನ್ ಇದ್ದಾರೆ. ಧನ್ಯವಾದಗಳು. ಧನ್ಯವಾದ ಅಜಿತ್ ರವರೇ. ಇಂಚನೆ ಇರು ಸಹಕಾರ ಪ್ರೋತ್ಸಾಹ ಸಮಾಜ ಸೇವೆ ಮಲ್ದೊಂದು ಬುಲೆ ಸೊಲ್ಮೇಲು ಮಲ್ಲತಾಟಿ ವರ ಕೊಡೋರ ಅಜಿತ್ RP ಸೌಂಡ್ಸ್. ಮುಂದಿನ ಬಹುಮಾನವನ್ನ ನೀಡುವರ ವೇದಿಕೆಗೆ ನಾವು ಬರಮಾಡಿಕೊಳ್ಳುವರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಮತಿ ಸುಧಾ ಗಣೇಶ್ ಅವರು ವೇದಿಕೆಗೆ ಬರುವಂತೆ ಮನವಿ. ಸುಧಾ ಗಣೇಶ್ ಅವರು ಬಹುಮಾನವನ್ನ ನೀಡುವಂತೆ ಕೋರಿಕೆ ತರುವಾಯ ಅವರು ವೇದಿಕೆ ಬಂದು ಈ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ವಿತರಿಸುವಂತ ಮನವಿ. അടുത്ത സമ്മാനങ്ങൾ നൽകുവാൻ വേണ്ടി ഗ്രാമപഞ്ചായത്ത് അംഗം സുധാ ഗണേഷിനെ വേദിയിലേക്ക് സ്വാഗതം ചെയ്യുകയാണ്. ഇവരെ പൂ നൽകിക്കൊണ്ട് വേദിയിലേക്ക് സ്വാഗതം ചെയ്യുവാൻ വേണ്ടി ക്ഷണിക്കുകയാണ്. ಮಿಶಾಲಿ ರಾಜ್ ಅವರು ಗ್ರಾಮ ಪಂಚಾಯತ್ ಸದಸ್ಯರನ್ನು ಬರಮಾಡಿಕೊಳ್ಳುವಂತ ಮನವಿ. ಸ್ವಾಗತ ಶ್ರೀ ಸುಧಾ ಗಣೇಶ್. ಧನ್ಯವಾದಗಳು. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪೆನ್ಸಿಲ್ ಡ್ರಾಯಿಂಗ್ ನ ಪ್ರತಾಪನಗರದ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಾವಿದರು ಪ್ರತಾಪನಗರದಲ್ಲಿದ್ದಾರೆ. ಮಂದಿರದ ಒಳಭಾಗದಲ್ಲಿ ಸ್ಥಳಾವಕಾಶ ಕಡಿಮೆಯಾಗಿ ಹೊರಭಾಗದಲ್ಲೂ ಕೂಡ ಭಾಗವಹಿಸಿ ಅದ್ಭುತವಾದಂತಹ ಪ್ರತಿಕ್ರಿಯೆ ಕೊಟ್ಟಂತಹ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ 5ನೇ ತರಗತಿವರೆಗಿನ ವಿಭಾಗದಲ್ಲಿ ಸುಹಾನ್ ಪಿ 5ನೇ ತರಗತಿ ಪ್ರಥಮ ಬಹುಮಾನ ಚಿತ್ರ ರಚನೆ ಪೆನ್ಸಿಲ್ ಡ್ರಾಯಿಂಗ್. ಸುಹಾನ್ ಪಿ ಪ್ರಥಮ, ದ್ವಿತೀಯ ಜಿಶಾ, ತೃತೀಯ ಅದ್ವಿತ್. ಸುಹಾನ್ ರವರಿಗೆ ಪ್ರಥಮ, ದ್ವಿತೀಯ ಜಿಶಾ ಮತ್ತು ಅದ್ವಿತ್. ಮುಂದೆ ಹೈಸ್ಕೂಲ್ ವಿಭಾಗದಲ್ಲಿ ಪೆನ್ಸಿಲ್ ಡ್ರಾಯಿಂಗ್ ಅರ್ಥಾತ್ 6ರಿಂದ 10ನೇ ತರಗತಿವರೆಗಿನ ವಿಭಾಗದಲ್ಲಿ ಭವನ್ PA ಪ್ರಥಮ ಬಹುಮಾನ. ಭವನ್ ಚಿತ್ರ ರಚನೆಯಲ್ಲಿ ಪ್ರಥಮ, ದ್ವಿತೀಯ ಮನ್ವಿತ್ ಮತ್ತು ಇನ್ನೊಂದು ತೃತೀಯ ಕೃತಿಕ್ ಎಂ. ಭವನ್, ಮನ್ವಿತ್, ಕೃತಿಕ್ ಪ್ರಥಮ ಮತ್ತು 2 ದ್ವಿತೀಯ. ಯಾರು ಇಲ್ವಾ? ಮುಂದಿನ ಬಹುಮಾನ ದೇಶಭಕ್ತಿ ಗೀತೆ ಹೈಸ್ಕೂಲ್ ವಿಭಾಗದ ಪ್ಯಾಟ್ರಿಯಾಟಿಕ್ ಸಾಂಗ್ ಅಲ್ಲಿ ಪ್ರಥಮ ಪ್ರದೀಕ್ಷಾ, ದ್ವಿತೀಯ ತನ್ಮಯ್. ದೇಶಭಕ್ತಿ ಗೀತೆ ಪ್ರದೀಕ್ಷಾ ಪ್ರಥಮ, ತನ್ಮಯ್ ದ್ವಿತೀಯ. ಚಪ್ಪಾಳೆ ಇರ್ಲಿ. ಯಾರು ಏರ್ಲ ಪೋಚಿ ತುಲೆ 1 ನಿಮಿಷದಲ್ಲ ನಮ್ಮ ರಿಸಲ್ಟ್ ಬರ್ರೌಂಡು. ಏರಿಗೆ ಫಸ್ಟ್, ಏರಿಗೆ ಸೆಕೆಂಡ್ ಡ್ಯಾನ್ಸ್ಡ್, ಏರಿಗೆ ಥರ್ಡ್ ತನ್ಮಯ್. ಪ್ರೋತ್ಸಾಹಕ ಬಹುಮಾನ ಇದೆ ಅನ್ವಿತಾ. ಪ್ರೋತ್ಸಾಹಕ ಬಹುಮಾನ ಅನ್ವಿತಾ. ದೇಶಭಕ್ತಿ ಗೀತೆಯಲ್ಲಿ LKG UKG ವಿದ್ಯಾರ್ಥಿನಿ ಅನ್ವಿತಾ. ಇದೀಗ ಭವನ್ PA ಅವರಿಗೆ ಇರತಕ್ಕಂತಹ ಬಹುಮಾನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಅನ್ವಿತಾ. ಮುಂದೆ ಭಾವಗೀತೆ ಲಲಿತಗಾನ ಮತ್ಸರಂ. ಭಾವಗೀತೆ ಸ್ಪರ್ಧೆ ಸಾರ್ವಜನಿಕ ವಿಭಾಗದಲ್ಲಿ ಪ್ರಥಮ ಬಹುಮಾನ ಭಾಗ್ಯಲಕ್ಷ್ಮಿ ಟೀಚರ್. ಭಾವಗೀತೆಯಲ್ಲಿ ಪ್ರಥಮ ಭಾಗ್ಯಲಕ್ಷ್ಮಿ ಟೀಚರ್. ಭಾವಗೀತೆ ಭಾಗ್ಯಲಕ್ಷ್ಮಿ ಟೀಚರ್. ಶೀಘ್ರದಲ್ಲಿ ಬಂದು ಪಡೆಕೊಳ್ಳುವಂತೆ. ದ್ವಿತೀಯ ಬಹುಮಾನ ಶ್ವೇತಾ ಜಗದೀಶ್. ಭಾಗ್ಯಲಕ್ಷ್ಮಿ ಟೀಚರ್ ಅವರಿಗೆ ಪ್ರಥಮ, ದ್ವಿತೀಯ ಶ್ವೇತಾ ಜಗದೀಶ್. ಶ್ವೇತಾ ಜಗದೀಶ್ ದ್ವಿತೀಯ ಬಹುಮಾನ. ಮುಂದೆ ಕ್ವಿಜ್ ರಸಪ್ರಶ್ನ ವಿಭಾಗದಲ್ಲಿ ಜೂನಿಯರ್ ವಿಭಾಗ ಪ್ರಥಮ ಆಯುಷ್ ಹರಿನಾಥ್. ಜೂನಿಯರ್ ವಿಭಾಗದ ರಸಪ್ರಶ್ನೆಯಲ್ಲಿ ಆಯುಷ್ ಹರಿನಾಥ್ ರವರಿಗೆ ಪ್ರಥಮ,
20 ಪ್ರಶ್ನೆಗಳಲ್ಲಿ 13 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರಕೊಂಡವರು ನಮ್ಮ ಆಯುಷ್ ಹರಿನಾಥ್. ದ್ವಿತೀಯ ಇಬ್ಬರಿಗಿದೆ ಯಶಸ್ ಮತ್ತು ತನ್ವಿ. ಯಶಸ್ ಮತ್ತು ತನ್ವಿ ಜೂನಿಯರ್ ಕ್ವಿಜ್ ಕಾಂಪಿಟಿಷನ್ ಅಲ್ಲಿ ದ್ವಿತೀಯ ಬಹುಮಾನಗಳು. ಯಶಸ್ ಮತ್ತು ತನ್ವಿ. ರಸಪ್ರಶ್ನಾ ವಿಭಾಗದಲ್ಲಿ ಸೀನಿಯರ್ ವಿಭಾಗ ಈ ವರ್ಷ ಅತ್ಯಂತ ಭರ್ಜರಿ ಸ್ಪರ್ಧೆ ಆಗಿತ್ತು. ಸೀನಿಯರ್ ವಿಭಾಗದ ರಸಪ್ರಶ್ನೆಯಲ್ಲಿ ಇಲ್ಲಿ ಪ್ರಥಮ 3 ಮಂದಿಗಿದೆ. ಅದರಲ್ಲಿ ಒಬ್ಬರು ಹರಿನಾಥ್ ಚೆರುಗೋಳಿ. ಪ್ರಥಮ ಹರಿನಾಥ್ ಚೆರುಗೋಳಿ, ಚೈತನ್ಯ ಪ್ರತಾಪನಗರ. ಹರಿನಾಥ್ ಚೆರುಗೋಳಿ, ಚೈತನ್ಯ ಪ್ರತಾಪನಗರ ಪ್ರಥಮ ಸ್ಥಾನಗಳು. ಜೊತೆ ಇನ್ನೊಂದು ಪ್ರಥಮ ಸ್ಥಾನ ಇದೆ ಸುರೇಶ್ ಜಿ. എല്ലാ വർഷവും സുരേഷ് ജി ക്വിസ് മത്സരത്തിൽ മത്സരിക്കും. അങ്ങനെ നിരന്തരമായ പരിശ്രമത്തിൽ അവസാനം ഈ വർഷത്തെ ക്വിസ് മത്സരത്തിൽ 1ാം സ്ഥാനം പങ്കിടുകയാണ് സുരേഷ് ജി, ചൈതന്യ പ്രതാപ് നഗർ, ഹരിനാഥ് ചെറുകോളി. ಎರಡನೇ ಸ್ಥಾನ 3 ಮಂದಿಗಿದೆ. ಎರಡನೇ ಸ್ಥಾನ 3 ಮಂದಿಗೆ ರಾಜಶ್ರೀ, ಸುಷ್ಮಿತಾ ಶೆಟ್ಟಿ ಮತ್ತು ಮಹೇಶ್ ಆಚಾರ್ಯ. ದ್ವಿತೀಯ ಬಹುಮಾನ ರಾಜಶ್ರೀ, ಸುಷ್ಮಿತಾ ಶೆಟ್ಟಿ ಮತ್ತು ಮಹೇಶ್ ಆಚಾರ್ಯ. ಸುಷ್ಮಿತಾ ಅವರು ಬರ್ತಾ ಇದ್ದಾರೆ, ರಾಜಶ್ರೀ ಕೂಡ ಬರ್ತಾ ಇದ್ದಾರೆ, ಮಹೇಶ್ ಆಚಾರ್ಯ. ಬರ್ತಾರ ಮಹೇಶ್ ಅವರ ಪ್ರೈಸ್ ತಗೊಳ್ಳಿಕ್ಕೆ? ತನು ಬರ್ತಾ ಇದ್ದಾರೆ, ತನುಜಾಕ್ಷ. ಮಹೇಶ್ ರವರ ಪರವಾಗಿ ಈ ಬಹುಮಾನವನ್ನ ಪಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಬಂಧುಗಳೇ. ನಮ್ಮ ಸೋಂಕಾಲ್ನ ಗಣೇಶಣ್ಣ ಇರುವಾಗಲೇ MK ಸ್ಟೋರ್ಸ್ ಮೂಲಕ ಗಣೇಶೋತ್ಸವದ ಸಂದರ್ಭಗಳಲ್ಲಿ ಪ್ರತಿ ವರ್ಷ ಕ್ಯಾರಂ ಸ್ಪರ್ಧೆಯನ್ನ ನಡೆಸ್ತಾ ಇದ್ರು. ಈ ವರ್ಷ ಕೂಡ ಕ್ಯಾರಂ ಸ್ಪರ್ಧೆ ನಡೆದಿದೆ. ಅಷ್ಟಮಿಯ ದಿನದಂದು ನಡೆದಂತಹ ಈ ಸ್ಪರ್ಧೆಯಲ್ಲಿ ಪ್ರಥಮ ರದೀಶ್ ದಿನೇಶ್ ಬೇಕರಿ. ರದೀಶ್ ದಿಂಚು ದಿನೇಶ್ ಬೀಟಿಗತೆ ಜೋಡಿಗೆ ಲಭ್ಯವಾಗ್ತಾ ಇದೆ. ಸೊ ಕ್ಯಾರಂ മത്സരത്തിൽ 1ാം സ്ഥാനം നേടുകയാണ് രതീഷ് ദിനേശ് ജോഡി. ദിനേശ് ഇവിടെ സാധ്യത കുറവാണ്. രതീഷ് വേദിയിൽ വന്ന സമ്മാനം ഏറ്റുവാങ്ങണമെന്ന് അറിയിക്കുകയാണ്. രതീഷും ഇല്ലേ. 2ാം സമ്മാനം ಸೀತಾರಾಮ ಶೆಟ್ಟಿ ಆ್ಯಂಡ್ ರಕ್ಷಿತ್ ಜೋಡಿ. ಸೀತಾರಾಮ್ ರಕ್ಷಿತ್ ಅವರು ವೇದಿಕೆ ಬಂದು ದ್ವಿತೀಯ ಬಹುಮಾನವನ್ನು ಪಡೆದುಕೊಳ್ಳುವಂತೆ ಮನವಿ. ಸೀತಾರಾಮಣ್ಣ ಇದ್ದಾರ? ಬಲೆ ಬಲೆ ಬೇಗ ಬಲೆ. ರಕ್ಷಿತ್ ಬಲೆ, 2 ಜನల ಬೆಲೆ, 20 ಬೆಲೆ. ಸ್ಪರ್ಧೆಡ್ ಪಾಲ್ ಪಡೆಯನ ಒಂಜಿ ಭಾಗ ಅಂಡ ಆ ಪಾಲ್ ಪಡೆದು ಗೆಂದಿನ ಪ್ರೈಸ್ ಇನಾಮುನು ವೇದಿಕೆಗೆ ಬತ್ತದ ಆ ಸ್ವೀಕಾರ ಮಲ್ಪುನು ಐಕ್ ಉಪ್ಪುನು ಬಿಲೆ ಐನಡ್ದ ಅವರ ದೈದಿದ ಬೆಲೆ ಸ್ವೀಕಾರ ಮಲ್ಪಲೆ ಸೀತಾರಾಮ್ ಶೆಟ್ಟಿ ಅಂಡ್ ರಕ್ಷಿತ್. ಸೀತಣ್ಣ ಅವಳು ಉಳ್ಳೇರು ಬರ್ಪುಜರಿಗೆ ಸೊಲ್ಮೇಲು ಕಂಗ್ರಾಚುಲೇಷನ್ಸ್. ಮುಂದೆ ವಾಲಿಬಾಲ್ ಪಂದ್ಯ. ಅದಕ್ಕೆ ಮೊದಲಾಗಿ ಈ ಸಮಾನದಾನ ಚടങ്ങ് നടത്തി തന്ന ಸುಧಾ ಗಣೇಶ್ ಅವர்களுக்கு നന്ദി അറിയിച്ചുകൊണ്ട് വിട പറയട്ടെ താൽക്കാലികമായി. ಮುಂದಿನ ವಾಲಿಬಾಲ್ ಸ್ಪರ್ಧೆಯಲ್ಲಿ 8 ತಂಡಗಳನ್ನು ರಚನೆ ಮಾಡಿ ಅದ್ಭುತವಾದಂತಹ ವ್ಯವಸ್ಥೆಯೊಂದಿಗೆ ನಾವು ಮಾಡಿದಂತಹ ವಾಲಿಬಾಲ್ ಸ್ಪರ್ಧೆಯಲ್ಲಿ ವಿಜೇತರು ಅವರಿಗೆ ಬಹುಮಾನವನ್ನ ನೀಡುವಂತಹ ಅತಿಥಿಯನ್ನ ಮೊದಲಾಗಿ ಬರಮಾಡಿಕೊಳ್ಳೋಣ. ನಮ್ಮೂರಲ್ಲಿ ಪ್ರತಿ ವರ್ಷವೂ ನಮ್ಮ ಕೌಂಟರ್ ಅಲ್ಲಿ ಒಬ್ಬರಿದ್ರು. 2 ವರ್ಷಗಳ ಹಿಂದೆ ನಮ್ಮನ್ನ ಬಿಟ್ಟು ಅಗಲಿದ್ರು. ಆದ್ರೂ ಕೂಡ ಆ ತಂದೆ ಮಾಡಿಕೊಟ್ಟಂತಹ ದಾರಿಯಿಂದಲೇ ನಡೆಯುವಂತಹ ಅವರ ಮಗ ನಮ್ಮ ಜೊತೆ ಇದ್ದಾರೆ. ಈ ವೇದಿಕೆಗೆ ಬಹುಮಾನ ವಿತರಣೆಗಾಗಿ ನಾವು ಸ್ವಾಗತವನ್ನ ಕೋರುವವರೇ ಶ್ರೀ ಪ್ರದೀಪ್ ಕಾರಂತ್ ವೇದಿಕೆಗೆ ಬರುವಂತೆ ಮನವಿ. ಪ್ರದೀಪ್ ಕಾರಂತ್ ಈ ಬಹುಮಾನ ವಿತರಣೆಯನ್ನು ನಡೆಸಿಕೊಡುವವರೇ ತಮ್ಮನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ.
ಹರಿಪ್ರಸಾದ್ ವೇದಿಕೆಗೆ ಬಂದು ಶ್ರೀ ಪ್ರದೀಪ್ ಕಾರಂತ್ ರವರನ್ನ ಸ್ವಾಗತಿಸುವಂತೆ ಮನವಿ. ಅರ್ಜುನ ತಂಡದ ಹರಿಪ್ರಸಾದ್, ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರು. ಹರಿಪ್ರಸಾದ್ ಸ್ವಾಗತ. ಸೊ ವಾಲಿಬಾಲ್ ಪಂದ್ಯದಲ್ಲಿ ಧನ್ಯವಾದಗಳು ಹರಿ ಅವರೇ. ವಾಲಿಬಾಲ್ ಸ್ಪರ್ಧೆಯಲ್ಲಿ ಮೊದಲಿಗೆ ವೈಯಕ್ತಿಕ ಬಹುಮಾನಗಳನ್ನು ನೀಡ್ತಾ ಇದ್ದಾವೆ. ಬೆಸ್ಟ್ ಅಟ್ಯಾಕರ್ ವಾಲಿಬಾಲ್ ಸ್ಪರ್ಧೆಯ ಅದ್ಭುತ ಬೆಳವಣಿಗೆ. ಆರಂಭದ 2 ಸ್ಪರ್ಧೆಗಳನ್ನ ಸೋತು ಕೂಟದಿಂದ ಹೊರಬೀಳದಿದ್ದಂತಹ ತಂಡವನ್ನ ತಮ್ಮ ಭರ್ಜರಿ ಅಟ್ಯಾಕ್ ಮೂಲಕ ಫೈನಲ್ ತಲುಪಿಸಿದಂತಹ ನಮ್ಮೂರ ಹೆಮ್ಮೆಯ ಆಟಗಾರ. ಬೆಸ್ಟ್ ಅಟ್ಯಾಕರ್ ಅವಾರ್ಡ್ ಗೋಸ್ ಟು ಬಿಜು ಬಿಟಿ ಗದ್ದೆ. ಮುಂದೆ ಬೆಸ್ಟ್ ಸೆಟರ್ ಈ ಪ್ರಶಸ್ತಿ ಸೂರಜ್ ಅವರಿಗೆ ಸಲ್ಲುತ್ತಾ ಇದೆ. ಸೂರಜ್ ಅರ್ಜುನ, ಸೂರಜ್ ಬಂದು ಪಡೆದುಕೊಳ್ಳುವಂತೆ. ಬಲೆ 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 ಬೇಗ ಬೇಗ. ಯಾಕೆ ಸೂರಜ್ ಅವರ ಪರವಾಗಿ ಉಣ್ಣಿ ಅವರು ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮುಂದೆ ಆಲ್ ರೌಂಡರ್ ಬಂಧುಗಳೇ, ವಾಲಿಬಾಲ್ ಸ್ಪರ್ಧೆಗೆ ಉದ್ದ ಬೇಕು, ಶರೀರ ಎತ್ತರ ಇರಬೇಕು. ಎತ್ತರ ಇದ್ರೆ ವಾಲಿಬಾಲ್ ಸ್ವಲ್ಪ ಸುಲಭ ಆಗುತ್ತೆ, ಆದ್ರೂ ಕೂಡ ಸುಲಭ ಅಲ್ಲ. ಆದ್ರೆ ಈ ಒಂದು ಪ್ರತಿಭೆಯ ಎತ್ತರ ಶರೀರದಲ್ಲಿ ಅಲ್ಲ, ಅವರ ಎತ್ತರ ಆಟದಲ್ಲಿ ಎತ್ತರ. ಟೋಟಲಿ ಟೂರ್ನಮೆಂಟ್ ಅಲ್ಲಿ 1 ಮ್ಯಾನ್ ಶೋ. ರಿಸೀವ್ ಮಾಡ್ತಾರೆ, ಲಿಫ್ಟ್ ತಗೊಳ್ತಾರೆ, ಅಟ್ಯಾಕ್ ಮಾಡ್ತಾರೆ. ಅಪರಾಜಿತವಾಗಿ ತಂಡವನ್ನ ಫೈನಲ್ಗೆ ತಲುಪಿಸಿ ಫೈನಲ್ ನ ಗೆಲ್ಲಿಸಿದಂತಹ ನಮ್ಮೂರ ಅದ್ಭುತ ಆಟಗಾರ ಮನ್ವಿತ್ ಬೀಟಿಗದ್ದೆ. ಆಲ್ ರೌಂಡರ್ ಮನ್ವಿತ್ ಬಿಜು ಮನ್ವಿತ್ ಒಳ್ಳೆರು ಬಲೆ ಬಲೆ. ವಾಲಿಬಾಲ್ ಅಲ್ಲಿ ಇವರು ಮಾಡ್ತಾ ಇರತಕ್ಕಂಥ ಸಾಧನೆಯ ಬಗ್ಗೆ ಹೇಳುದಿದ್ರೆ ಅನಿ ಲೈವ್ ಇಜ್ಜಾನ್ ನಿಗ್ಲು ಮಾತೆಲ್ಲ ಬತ್ತೆ ತೋಡಿತನು. ವಾಲಿಬಾಲ್ ಎಂಚಿನ ಗೊಬ್ಬು ಟೋಟಲಿ ಎಂಟರ್ ಆಡಿಯನ್ಸ್ ಮಾತೆಲ್ಲ ನಿಬ್ಬೆರಗು ಗೊಳಿಸಿದಂತಹ ಆಟಗಾರ ಮನ್ವಿತ್. ಚಪ್ಪಾಳೆ ಇರಲಿ. ಧನ್ಯವಾದಗಳು ಮನ್ವಿತ್ ರವರೇ. ಮುಂದೆ ವಾಲಿಬಾಲ್ ಅಲ್ಲಿ ದ್ವಿತೀಯ ಬಹುಮಾನ, ಸೆಕೆಂಡ್ ಪ್ರೈಸ್ ಬಿಕೆ ಶೆಟ್ಟಿ ಅವರ ಮಾಲಕತ್ವದಲ್ಲಿ ಬಿಕೆ ವಾರಿಯರ್ಸ್. ದ್ವಿತೀಯ ಬಹುಮಾನ ಬಿಕೆ ವಾರಿಯರ್ಸ್. ಮುಂದೆ ವಿಜೇತ ತಂಡ ಆಕ್ಷನ್ ಮೂಲಕ ಮನ್ವಿತ್ ರವರನ್ನ ಐಕಾನ್ ತಾರೆಯಾಗಿ ಮಾಡಿ ತಂಡದ ಹಿನ್ನೆಲೆಯಲ್ಲಿ ಅನೇಕ ಆಯ್ಕೆಗೊಳ್ಳುವಂತಹ ವೇಳೆಯಲ್ಲಿ ಅದ್ಭುತವಾದಂತಹ ಪ್ರತಿಭೆಗಳನ್ನ ಒಂದು ತಂಡಕ್ಕಾಗಿ ಬಳಸಿ ಅಪರಾಜಿತವಾಗಿ ಒನ್ ಆನ್ ಒನ್ಲಿ ಅನ್ಬೀಟನ್ ಟೀಮ್ ಅರ್ಜುನ ಸ್ಮ್ಯಾಶರ್ಸ್. ಅರ್ಜುನ ಸ್ಮ್ಯಾಶರ್ಸ್ ಬಲೆ. ಅರ್ಜುನ ಸ್ಮ್ಯಾಶರ್ಸ್ ಈ ಬಾರಿ ವಾಲಿಬಾಲ್ ಅಲ್ಲಿ ನಿರಂತರವಾಗಿ ಎಲ್ಲಾ ಸ್ಪರ್ಧೆಗಳನ್ನ ಗೆಲ್ಲುವ ಮೂಲಕ ಚಾಂಪಿಯನ್ ತಂಡವಾಗಿದೆ ಟೀಮ್ ಅರ್ಜುನ. ಪ್ರಶಸ್ತಿ ವಿತರಣೆಯಲ್ಲಿ ಇನ್ನು ಅಂತಿಮ ಪ್ರಶಸ್ತಿ ಅಲ್ಲ, ಪ್ರಶಸ್ತಿಗಳು ಅನೇಕ ಇವೆ. ಕ್ರಿಕೆಟ್ನ ಪ್ರಶಸ್ತಿಯನ್ನು ನೀಡುವ ವೇಳೆ ಸೊ ಮೊದಲಾಗಿ ವೈಯಕ್ತಿಕ ಬಹುಮಾನಗಳನ್ನು ನೀಡ್ತಾ ಇದ್ದಾವೆ. ಬೆಸ್ಟ್ ಬ್ಯಾಟರ್ ಕ್ರಿಕೆಟ್ನ ಬಗ್ಗೆ ಹೇಳುವುದಾದ್ರೆ ಜಾಸ್ತಿ ಪಾತಿರ ನನಗೆ ಗೊತ್ತಿದ್ದ ಜಾಂಡ ಅವಳು ರಿಸಲ್ಟ್ ಆವೊಂದುಂಡು ಐನಡ್ದವ್ರು ಒಂಚೂರು ಪಾತಿರ್ವೆ ಎಲ್ಲ മേഖലയിലുമുള്ള സർക്കാർ ഉദ്യോഗസ്ഥർ ഗവൺമെന്റ് ഉദ്യോഗസ്ഥർ വന്ന ഇപ്പോഴത്തെ യുവാക്കൾക്ക് കുട്ടികൾക്ക് ഈ മയക്കുമരുന്നിനെതിരായി സന്ദേശം കൊടുത്തു. ಮಾದಕ ದ್ರವ್ಯದ ವಿರುದ್ಧ ನಾವೆಲ್ಲ ಮಾದಕ ದ್ರವ್ಯದಿಂದ ದೂರವಾಗಬೇಕಿದ್ರೆ ಸಾಯಂ ವೇಳೆಯಲ್ಲಿ ದಿನನಿತ್ಯ ಮೈದಾನದಲ್ಲಿ ಆಡಬೇಕು ಎಂಬ ಸೂಚನೆಯನ್ನು ಕೊಡ್ತಾರೆ. ಆದರೆ ನಮ್ಮೆಲ್ಲರ ನತದೃಷ್ಟವೋ ಏನೋ, ವಿಶಾಲವಾದಂಥ ಒಂದು ಆಟದ ಮೈದಾನ ಇಲ್ಲಿತ್ತು, ಆ ಮೈದಾನ ಹೋಯ್ತು. ಕ್ರಿಕೆಟ್ ಆ ಮೈದಾನ ಇಲ್ಲದ ಕಾರಣ ನಾವು ಕುಬಡೂರಲ್ಲಿ ಈ ವರ್ಷ ಮಾಡುವಂತೆ ಆಯಿತು. ಸೊ ಏನೇ ಇರಲಿ,
ಆಗುವುದೆಲ್ಲ ಒಳ್ಳೆದಕ್ಕೆ ಎಂಬ ವಿಷಯದನ್ನ ಇಟ್ಟುಕೊಂಡು ಊರು ಬೆಳವಣಿಗೆ ಆಗಲಿ ಎಂಬ ಆ ಸಂದೇಶದೊಂದಿಗೆ ಕ್ರಿಕೆಟ್ ಸ್ಪರ್ಧೆಯಲ್ಲಿ ಬೆಸ್ಟ್ ಬ್ಯಾಟರ್ ಅವಾರ್ಡ್ ಕೀರ್ತಿ ಸಂತಡ್ಕ. 14 ತಂಡಗಳು ಭಾಗವಹಿಸಿದಂತಹ ಕ್ರಿಕೆಟ್ ಸ್ಪರ್ಧೆಯಲ್ಲಿ ಉತ್ತಮ ಹೊಡೆತಗಾರ ಬ್ಯಾಟರ್ ಪ್ರಶಸ್ತಿ ಕೀರ್ತಿ ಸಂತಡ್ಕ. ಸಂತಡ್ಕದ ಕೀರ್ತಿ ಕೊಂಚ ತಾಟಿ ಉಪ್ಪಾಡು. And the best bowler Shiva Santadka. Best bowler Shiva Santadka. ಕೂಟದ ಬೆಸ್ಟ್ ಬೌಲರ್. ಸ್ವಾಗತ. ಮುಂದೆ ತಾಟಿ ಒಂಚೂರು ತಾಟಿ ಬಿಟ್ಟು ಯಾವ ಬಕ ಬರಪಿ ವರ್ಷ. ಥ್ಯಾಂಕ್ ಯು. ನಾವು ದ ಆಲ್ರೌಂಡರ್. ಮುಂದೆ ಆಲ್ರೌಂಡರ್ ಪ್ರಶಸ್ತಿ ಪ್ರದೀಪ್ ಅಣ್ಣು ಅರಿಯಾಲ. ನಮ್ಮ ದೇರಂಬಳದ ಅರಿಯಾಲದ ಪ್ರದೀಪ್ ರವರಿಗೆ ಕ್ರಿಕೆಟ್ ಸ್ಪರ್ಧೆಯ ಆಲ್ರೌಂಡರ್ ಸರ್ವಾಂಗೀಣ ಪ್ರತಿಭೆಗೆ ಉಳ್ಳಂತಹ ಪ್ರಶಸ್ತಿ ಲಭ್ಯವಾಗ್ತಾ ಇದೆ. ಪ್ರದೀಪ್ ಬೈಜರ, ಧನ್ಯವಾದಗಳು. ಇನ್ನು ಮುಂದೆ ಕ್ರಿಕೆಟ್ನ ಪ್ರಥಮ ಮತ್ತು ದ್ವಿತೀಯ ನಗದು ಪುರಸ್ಕಾರ ಮತ್ತು ಶಾಶ್ವತ ಫಲಕ. ಬಂಧುಗಳೇ, ಕಳೆದ ಅನೇಕ ವರ್ಷಗಳಿಂದ ಕ್ರಿಕೆಟ್ ಸ್ಪರ್ಧೆಗಾಗಿರತಕ್ಕಂತಹ ಈ ಪುರಸ್ಕಾರವನ್ನ ನಮ್ಮೆಲ್ಲರ ಕ್ರಿಕೆಟ್ ಸ್ಪರ್ಧೆ ಬರುವಾಗ ಪ್ರತಿ ವರ್ಷ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮನ್ನ ಅಗಲಿದಂತಹ ನಮ್ಮ ಜನ್ನಣ್ಣನನ್ನ ಸ್ಮರಿಸ್ತಾ ಇದ್ದಾವೆ. ಆ ಜನ್ನಣ್ಣ ನಿರಂತರವಾಗಿ ಸ್ಮರಣೆ ಆಗಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಸ್ವಸ್ತಿಕ್ ಫ್ರೆಂಡ್ಸ್ ಪ್ರತಾಪನಗರ ಎಂಬ ನಮ್ಮ ಸಹೋದರ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಈ ಕ್ರಿಕೆಟ್ಗಾಗಿರತಕ್ಕಂಥ ಪುರಸ್ಕಾರವನ್ನ, ಪ್ರಥಮ ಮತ್ತು ದ್ವಿತೀಯ ಪುರಸ್ಕಾರವನ್ನ ಉದಾರವಾಗಿ ನೀಡ್ತಾ ಇದ್ದಾರೆ. ಸಹೋದರರಿಗೆ, ಸ್ವಸ್ತಿಕ್ ಫ್ರೆಂಡ್ಸ್ ನ ಎಲ್ಲರಿಗೂ ಕೂಡ ಕ್ರಿಕೆಟರ್ಸ್ ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತೆ ಕಂಡಾ ಬಾಯ್ಸ್ ಅರಿಯಾಳ. ಕ್ರಿಕೆಟ್ ಅಲ್ಲಿ ದ್ವಿತೀಯ ಸ್ಥಾನಿ ಕಂಡಾ ಬಾಯ್ಸ್ ಅರಿಯಾಲ. ಅರಿಯಾಲ ಕಂಡಾ ಬಾಯ್ಸ್ ಯಾರು ಇಲ್ವಾ? ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಪ್ರದೀಪ್ ರವರ ವೈಯಕ್ತಿಕ ಬಹುಮಾನ ಕೂಡ ನೀಡುವಂತೆ. ಪ್ರದೀಪ್ ರಿಸರ್ವ್ ಇರದಿತ್ತೊಂಡ್ಲೆ ಕಂಡಾ ಬಾಯ್ಸ್ ಅರಿಯಾಲ ಕ್ರಿಕೆಟ್ ಅಲ್ಲಿ ದ್ವಿತೀಯ. ಚಪ್ಪಾಳೆ ಇರಲಿ. 14 ತಂಡಗಳಲ್ಲಿ ಕ್ರಿಕೆಟ್ ಅಲ್ಲಿ ಹೋರಾಟ ನಡೆಸಿ ಕೂಟದ ರನ್ನರ್ ಅಪ್ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ನಗದು ಪುರಸ್ಕಾರದ ಜೊತೆ ಶಾಶ್ವತ ಫಲಕ ಕಂಡಾ ಬಾಯ್ಸ್ ಅರಿಯಾಲ. ಮುಂದೆ ಕ್ರಿಕೆಟ್ನ ವಿಜೇತ ತಂಡ ಸ್ವರ್ಗೀಯ ಜನ್ನಣ್ಣ ಸ್ಮಾರಕ ಪ್ರಶಸ್ತಿಯೊಂದಿಗೆ ನಗದು ಪುರಸ್ಕಾರವನ್ನ ಪಡೆದುಕೊಳ್ಳುವಂತಹ ತಂಡ ಫ್ರೆಂಡ್ಸ್ ಸಂತಡ್ಕ. ಕ್ರಿಕೆಟ್ನ ಚಾಂಪಿಯನ್ ತಂಡವಾಗಿದೆ. 14 ತಂಡಗಳಲ್ಲಿ ನಂಬರ್ 1 ತಂಡ ಸಂತಡ್ಕ, ಫ್ರೆಂಡ್ಸ್ ಸಂತಡ್ಕ. ಸೊ ಧನ್ಯವಾದಗಳು ಶ್ರೀ ಪ್ರದೀಪ್ ರವರ. ಇನ್ನು ನೃತ್ಯ ಸ್ಪರ್ಧೆಗಳ ಕಡೆ ನಾವು ಬರ್ತಾ ಇದ್ದಾವೆ. ನೃತ್ಯ ಸ್ಪರ್ಧೆಗಳ ಕಡೆ ಬರುವ ವೇಳೆಯಲ್ಲಿ ಕೇವಲ 5 ತಂಡಗಳಿದ್ರೂ ಕೂಡ ಈ 5 ತಂಡಗಳಿಗೂ ಕೂಡ ನಿರೀಕ್ಷೆ ಖಂಡಿತವಾಗಿಯೂ ಇದೆ. ಎಲ್ಲರ ಎದೆ ಬಡಿತ ಆರಂಭವಾಗುವ ಸಮಯ 12 ಗಂಟೆ ಆಂಡಾವೆ ಸಪನ್ಲೆಕ್ಕನೆ 12 ಗಂಟೆಗೆ ನಮ್ಮ ಮುಗಿಪುವ. ಸೊ ಈ ಸ್ಪರ್ಧೆಯನ್ನ ನಿರ್ಣಯಿಸಿದಂತಹ ತೀರ್ಪುಗಾರರನ್ನ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ದಯವಿಟ್ಟು ನಮ್ಮ ತೀರ್ಪುಗಾರರ ವೇದಿಕೆಗೆ ಬರುವಂತೆ ಮನವಿ. ಕ್ರಿಕೆಟರ್ಸ್ನ ಈ ವರ್ಷದ ನೃತ್ಯ ಸ್ಪರ್ಧೆ ಬರುವ ವರ್ಷ
ಸಮೂಹ ನೃತ್ಯ ಸ್ಪರ್ಧೆ ಇರಬಹುದು ಅಥವಾ ಬೇರೆ ಏನಾದ್ರೂ ಕಾರ್ಯಕ್ರಮ ಇರಬಹುದೇ, ಏನೇ ಇರಲಿ ತಂಡಗಳು ಸ್ವಲ್ಪ ಕಡಿಮೆ ಆಗಿದೆ. ಏರಾಳ್ಲ ದಾದಾಣ್ಲ ರೆಡ್ ಪಾತರ ನಮ್ಮ ಕಾರ್ಯಕ್ರಮದ ಬಗ್ಗೆ ಪನ್ರೈತನ ಪನೋಲಿ ഏറെയുള്ള ദാതള്ള പനലുണ്ടാ കാര്യക്രമത്തെ ಬಗ್ಗೆ ദാലജ്ജ ഒന്നും പറയാനില്ലേ, ആർക്കൊന്നുമില്ല. ഈ വർഷം ടീമുകളുടെ സംഖ്യ കുറവായിരുന്നു, അതിന് കാരണം എക്സാം ആണെന്ന് പറഞ്ഞു. ആർക്കൊന്നും പറയാനില്ല. ദാല ബാത്യാരെ ಶ್ರೀಮತಿ ಶ್ರೀಕಾಂತ್ ಸುಳ್ಯದವರು ಏನು ಹೇಳಲಿಕ್ಕೆ? ಓಕೆ. ಎಸ್ ಏರಿಗಳ ದಾಲ ಪನ್ರೆ ಜೈನಡ್ದವರ ಯಾನೆ ಪಾತೇರ್ವೆ. ಬಂಧುಗಳ, ಕೆಲವೊಂದು ಬಹುಮಾನಗಳನ್ನ ವಿತರಿಸಲು ಬಾಕಿ ಇದೆ. ಅದು ಸ್ವಲ್ಪ ಕಣ್ತಪ್ಪುಗಳಾಗಿವೆ. ಅದಕ್ಕೆ ಕಾರಣ ಕೊನೆಯ ಆಟೋಟ ಸ್ಪರ್ಧೆಯ ಕೊನೆಯ 1 ಗಂಟೆ ನಮ್ಮ ಅಜಿತ್ ಬಂದೇವ್ರು ನಮ್ಮ ಜೊತೆ ಇರಲಿಲ್ಲ. ಅವರ ಒತ್ತಡದ ಕಾರ್ಯಕ್ರಮದಿಂದ ತೆರಳಿದ್ರು. ಆದ ಕಾರಣ ಕೆಲವೊಂದು ಬಹುಮಾನಗಳು ಬಾಕಿ ಆಗಿವೆ. ಆ ಬಹುಮಾನಗಳೆಲ್ಲ ಮಹಿಳಾ ಸಂಘದ ಕಾರ್ಯಕ್ರಮದಲ್ಲಿ ನಾವು ನೀಡಲಿಕ್ಕಿದ್ದಾವೆ. ಅವತ್ತು ಬರುವಂತೆ ಸರ್ವರಲ್ಲಿ ಮನವಿ. ಒಂಚೂರು ಗೊತ್ತಿತ್ತು ನಂಗೆ ಪನ್ಲೆ ಒಬ್ಬರ ಬಾಕಿ ದಾಯಪಂಡ ಮಿಸ್ ಆದುಪ್ಪು ದಾಯಪಂಡ ಇತ್ತ ಜವಾನೇರು ಪ್ರೋತ್ಸಾಹ ಕೊರ್ಪನಕ್ಲು ಉಳ್ಳಿರ ಅಂಡ ಆ ಸಕ್ರಿಯವಾದ ಡೆಡಿಕೇಟ್ ಮಲ್ಪನ ಬೇಲೆ ಮಲ್ಪನಕ್ಲು ಒಂಚೂರು ಕಡಿಮೆ ಮಾಡ್ಕೊಂಡು ಅಂಚ ಕೊಂಚೂರು ಅಂಚಿ ಚಾತನು. ಸೊ ದಯದೀದಿ ನನ್ನ ಪ್ರೈಸ್ ದಿಕ್ಕರೆ ಬಾಕಿ ಒಂಚು ಪನ್ಲೆ ಎಲ್ಲಂಚಿ ನಮ್ಮ ಮಹಿಳಾ ಸಂಘದ ಕಾರ್ಯಕ್ರಮ ಗೊರುಪ. ಸೊ ಇಲ್ಲಿಗೆ ನನ್ನ ಕೈಯಲ್ಲಿರ್ತಕ್ಕಂಥ ಚೀಟಿ ಇದು ರಿಸಲ್ಟ್. ಇದು 10ನೇ ತರಗತಿ ಅಲ್ಲ, +2 ಅಲ್ಲ, ಡಿಗ್ರಿ ಅಲ್ಲ, ಅದಕ್ಕಿಂತಲೂ ಹೃದಯ ಬಿಡಿತ ಅದಕ್ಕೆ ಉಳ್ಳಂತಹ ರಿಸಲ್ಟ್ ಅನ್ನ ಓದಕ್ಕೆ ಮೊದಲಾಗಿ ವೇದಿಕೆಗೆ ನಾವು ಸ್ವಾಗತವನ್ನ ಕೋರುವಣ. ಈ ಕಾರ್ಯಕ್ರಮವನ್ನ ಯಶಸ್ವಿನಿಂದ ನಿರ್ಣಯಿಸಿದಂತಹ ನಮ್ಮ ತೀರ್ಪುಗಾರಿಗೆ ಮೊದಲಿಗೆ ಅನೇಕ ವರ್ಷಗಳ ಕಾಲ ಗಡಿನಾಡ ಜಿಲ್ಲೆಯಾದ ಕಾಸರಗೋಡಿನ ಹೆಮ್ಮೆಯ ನೃತ್ಯ ಗುರುಗಳಾಗಿ ಅನೇಕ ಪ್ರತಿಭೆಗಳನ್ನ ಬೆಳೆಸಿದಂತಹ ಅದ್ಭುತ ಕಲಾವಿದನಾಗಿ ನೀವೆಲ್ಲ ಟಿವಿಯಲ್ಲಿ ಆ ಒಂದು ತುಳು ವಿಡಿಯೋ ಆಲ್ಬಮ್ ನಮ್ಮ ವರ್ಷಗಳಿಂದ ನೋಡ್ತಾ ಇದ್ದೀರಾ. ಆಟೋ, ಆ ಆಟೋದಲ್ಲಿ 3 ಚಕ್ರ ಗಾಡಿಯಿಂದ ಡ್ಯಾನ್ಸ್ ಮಾಡಿದಂತ ಅವರು ಈಗ ಅವರ ಗುರುತ ಸಿಗಲಿಲ್ಲ. ಅವರು ಹೀಗಿದ್ರು, ಈಗ ಸ್ವಲ್ಪ ತೊರ ಆಗಿದ್ದಾರೆ. ಶಿವಸುಂದರ ಸಾಲಿಯಾನ್ ವೇದಿಕೆಗೆ ಬರುವಂತ ಮನವಿ. ಅನೇಕ ವೇದಿಕೆಗಳಲ್ಲಿ ನಿರ್ಣಾಯಕರಾಗಿ ಅನೇಕ ಮಕ್ಕಳಿಗೆ ನೃತ್ಯ ಗುರುಗಳಾಗಿ ನಮ್ಮ ಜೊತೆ ಇರತಕ್ಕಂಥ ಶ್ರೀ ಶಿವಸುಂದರ ಸಾಲಿಯಾನ್ ಕುಂಬಳೆ ಸ್ವಾಗತ. ಇವರನ್ನ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತೆ. ಅದೇ ಪ್ರಕಾರ ಶಲ್ಯದೊಂದಿಗೆ ಶ್ರೀಯುತರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಮನವಿ. ಶ್ರೀ ಪ್ರವೀಣ್ ಶೆಟ್ಟಿ ತಾವುಗಳು ಶಲ್ಯದೊಂದಿಗೆ ಶ್ರೀಯುತರನ್ನ ಬರಮಾಡಿಕೊಳ್ಳುವಂತೆ. ಅದೇ ಪ್ರಕಾರ ಮತ್ತೋರ್ವ ನಿರ್ಣಾಯಕರು ಶಿವಸುಂದರ ಸಾಲಿಯಾನ್ ಕುಂಬಳೆ ಸ್ವಾಗತ. ಶ್ರೀ ಸುರೇಶ್ ಶೆಟ್ಟಿ ಜೋಡುಕಲ್ಲು ರಂಗ ಕಲಾವಿದನಾಗಿ ಅನೇಕ ವೇದಿಕೆಗಳಲ್ಲಿ ಅದ್ಭುತವಾದಂತಹ ಇವರ ರಾರಾ ನೃತ್ಯವು ಕೂಡ ವಿಶ್ವದಾದ್ಯಂತ ಪ್ರಚಾರ. ಅದ್ಭುತವಾದಂತಹ ಅನೇಕ ವೇದಿಕೆಗಳಲ್ಲಿ ಬಹುಮಾನಗಳನ್ನ ಅವಾರ್ಡ್ಗಳನ್ನ ಪಡ್ಕೊಂಡವರು, ಸನ್ಮಾನವನ್ನ ಪಡ್ಕೊಂಡವರು ಶ್ರೀಯುತ ಸುರೇಶ್ ಶೆಟ್ಟಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ. ದಯವಿಟ್ಟು ದಿವ್ಯಕ ಅವರ ಸ್ಟೇಜಿಗೆ ಬರೋಡು. ಸುರುಕಾದ ಇರ್ಬಲೆ ಗಣೇಶ್ ರೈ ಎಂಗಿನ ಕಾರ್ಯಕ್ರಮಕ್ಕೂ ಪ್ರತಿ ವರ್ಷ ಸಹಕಾರ ಕೋರ್ನಾರು. 6 ಕೊರೋಡಾಂಡ
ದಿವ್ಯಕಲಾ ಮನಸ್ಸು ಮಾತನ್ನ ಮಾತ್ರ ನಂಗೆ ಪ್ರೋತ್ಸಾಹ ಬರ್ಕೊಂಡು ಅಂಚ ಆರ್ಥಿಕ ಬಲ ತುಂಬು ನಂಚಿನ ಭವಿಷ್ ಎಲೆಕ್ಟ್ರಿಕಲ್ಸ್ ದ ದಿವ್ಯಕ ಬಕ ಗಣೇಶಣ್ಣ ಮೇರು ವೇದಿಕೆ ಬತ್ತೇರು ಮೇರು ನಮ್ಮ ತೀರ್ಪುಗಾರನೇ ಎದುಕೊಡು ಅರ್ಪಿತಾ ಇತ್ತೀಚೆಗೆ ತಾನೇ ವಿವಾಹಿತರಾಗಿ ದಾಂಪತ್ಯ ಜೀವನಕ್ಕೆ ಪ್ರವೇಶನ ಮಾಡಿದಂತಹ ನಮ್ಮ ಸಮೀಪದ ಮಿಯಪ್ಪದವಿನವರು ಬಾಲಕೃಷ್ಣ ಮಾಸ್ಟರ್ ಅವರ ಶಿಷ್ಯೆ ಇದೀಗ ಸ್ವಾಗತ ಅರ್ಪಿತಾ ಚೂರು ಎದುರು ಬರ್ಪಾರ ಮಾತೆಲ್ಲ. ಥ್ಯಾಂಕ್ ಯು ದಿವ್ಯಕ. ಕಾರ್ಯಕ್ರಮದ ರಿಸಲ್ಟ್ ಅನ್ನ ಕೈಟುಂಡು ಈಗ ದುಂಬತ್ತಾದ ಸ್ಪರ್ಧೆ ಬಗ್ಗೆ 3 ಜನ ಪಾತ್ರ ಪನ್ಪನ ಆಸೆ ನನ್ನ ಅಂಡ ಶಿವಣ್ಣ ಪಾತ್ರ ಕಡಿಮೆ ಸುರುಕಾದ ಸುರೇಶಣ್ಣ ಪಾತ್ರನಿಗೆ ದುಂಬು ನಮ್ಮ ಸುರುಕಾದ ಅರ್ಪಿತಕ್ಕ ವೈದ್ಯರು ಅರ್ಪಿತಾ ಮೇಡಮ್ ರೆಡ್ ಪಾತ್ರ ಕಾರ್ಯಕ್ರಮದ ಬಗ್ಗೆ ಐನೇ ಟೀಮ್ ಇತ್ತು ಕರಿ ವರ್ಷ 25 14 ಅರ್ಪಿತಕ್ಕ ಪಾತ್ರ ಅಡ್ದು ಕಾರು ಪಾತ್ರ ಸುರುಕಾದ ವೇದಿಕೆಡೆ ಹಾಸಿನರಾಯಣ ಮಾತಾ ಕಲಾಭಿಮಾನಿಗಳಿಗೆ ನಮಸ್ಕಾರ ಮಲ್ತೊಂದು ಇಂಥ ಕಾಂಪಿಟೇಷನ್ ಮಸ್ತ್ ಎಡ್ಡೆ ಎತ್ತಂಡೆ ಮಾತಾ ಟೀಮೆಲ್ಲ ಪೊರ್ಲೋಡೆ ಮಲ್ತಂಡೆ ಕೆಲವು ಪಾಯಿಂಟ್ ಒಂಜಿ ಚೂರು ವ್ಯತ್ಯಾಸ ಆತೆ ಬರ್ತದನೆ ಪುಂಡ ಅವಕ ಪೊರ್ಲೋಡೆ ಮಲ್ತದೇರು ಮಾತಾ ಜೋಕುಲ್ಲ ಅಕ್ಲ ಈ ಎಕ್ಸಾಮ್ದ ಟೈಮ್ ಇಡ್ಲ ಈತು ಶೋಕು ಪ್ರಿಪೇರ್ ಆದ ಒಂಜಿ ಟೀಮನ್ನು ಏರ್ ಕೊರಿಯೋಗ್ರಫಿ ಮಲ್ತೇರೆ ಅಕ್ಲಿಗೆ ಫಸ್ಟ್ ಕ್ಲಾಪ್ ಬಿಟ್ಟೋಡೆ ನಮ್ಮ ದಯಪಂಡ ಒಂಜಿ ಈತ ಹೆಣ್ಮ 10 ಜನ ಮೆಂಬರ್ಸ್ ನಕ್ಲಿನ ಇದು ಸೆಟ್ ಮಲ್ತದೆ ಒಂಜಿ ವೇದಿಕೆ ಮಲ್ಪ ನಾವು ಮಸ್ತ್ ದಿನ ದುಂಬುದ ಒಂಜಕ್ಲ ಪ್ರಯತ್ನ ಆದುಪ್ಪುಂಡು ಒಂಜ ರಿಸಲ್ಟ್ ಇಂಚ ಎತ್ತಿನ್ಲ ಏನು ಪೊರ್ಲುಡೆ ಸ್ವೀಕಾರ ಮಲ್ಪಡು ಒಂದು ಕೇನಂತ ಸಲ್ಮೇಲು ಅರ್ಪಿತಾ ಮೇಡಮ್. ಸೊ ಬಂಧುಗಳ ತೀರ್ಪುಗಾರರು ಹೇಳಿದ ಪ್ರಕಾರ 5 ತಂಡಗಳಿದ್ರು ಕೂಡ ಯಾರಿಗೆ ಬಹುಮಾನ ಕೊಡಬೇಕು ಎಂಬ ಗೊಂದಲ ಖಂಡಿತವಾಗಿ ಇತ್ತು. ಆದರೆ ಮತ್ತೊಮ್ಮೆ ನಮ್ಮೆಲ್ಲರಲ್ಲಿ ಮನವಿ ಅಂತ ಹೇಳಿದ್ರೆ ಸ್ಪರ್ಧೆ ಒಂದು ಭಾಗ, ಅದರಲ್ಲಿ ಸ್ಪರ್ಧೆಯಲ್ಲಿ ಒಂದು ಭಾಗ ಆದ್ರೆ ಬಹುಮಾನ ಇನ್ನೊಂದು ಭಾಗ. ಬಹುಮಾನ ಮುಖ್ಯವಲ್ಲ, ಪಾರ್ಟಿಸಿಪೇಷನ್ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎನಿ ಗೇಮ್. ದಟ್ ಇಸ್ ದ ಥಾಟ್, ದಟ್ ಇಸ್ ದ ಪಾಯಿಂಟ್. ಸೊ ಏನೇ ಇರ್ಲಿ ಸುರೇಶರ ಕರಿ ವರ್ಷಲ ಇರ್ಬೈದಾರೆ 3 ವರ್ಷದ ದಿಂಚಿ ಬೇತೆ ಬೇತೆ ನಮ್ಮ ಜಡ್ಜಸ್ ಕನತ ಅಂಡ 2 ವರ್ಷದ ಕಂಟಿನ್ಯೂಸ್ ಆದ ಜಡ್ಜಸ್ ಬರೋದವ್ರು ನಮ್ಮ ಸುರೇಶರ್. ಸೊ ಸುರೇಶರ್ ರೆಡ್ ಪಾತೀರ ಹಲೋ ಬತ್ತಿಂಚಿನ ಮಾತಾಡಲಿನ ಪರಿಚಯ ಉಂಡು ಸುರೇಶ್ ಶೆಟ್ಟಿ ಜೋಡುಕಲ್ಲು. ಒವೇ ಒಂಜಿ ಚೌತಿ ಗಣೇಶೋತ್ಸವ ಯಶಸ್ವಿ ಅದು ಅವಡು ಪಂದಂಡ ಖಾಲಿ ಗಣಪತಿ ದೇವಿಯರ್ನ ಪೂಜೆ ಏತು ಮುಖ್ಯನ ಆ ಊರುಡು ಆ ಪೂಜೆ ನನಗೆ ಆತ ಸಾಂಸ್ಕೃತಿಕ ಕಾರ್ಯಕ್ರಮ ಆವೋಡು ಅದ್ದೂರಿಯಾದ ಆಂಡು ಪಂದಾಂಡ ಮಾತ್ರ ಅವು ಆತ ಯಶಸ್ವಿ ಆಂಡು ಬಂದ ಅರ್ಥ ಮುಲ್ತ ಒಂಜಿ ಆತ ಯಶಸ್ವಿ ಆವಡು ಪಂದಾಂಡ ಏತು ಸಾಂಸ್ಕೃತಿಕ ಏತು ಪೂಜೆ ಉಂಡಾಬೈತೆ ಒಟ್ಟಿಗೂ ಪ್ರತಿ ವರ್ಷಲ ಇಂಜೊಂದು ಅದ್ದೂರಿಯಾದ ಒಂಜಿ ನೃತ್ಯ ಸ್ಪರ್ಧೆ ದಿಪ್ಪಿರ್ತುಲೆ ಆ ಕಾರ್ಯಕ್ರಮಕ್ಕೆ ಮೆರುಗು ಬಂದ್ಬಿಟ್ಟು ಸುರುಕಾದು ಶಿವಶಕ್ತಿ ಕ್ರಿಕೆಟರ್ಸ್ಗೆ ಒಂಜಿ ಮಾತಿರ ಜೋರಾಗಿ ಚಪ್ಪಲೆ ಬಿಟ್ಟೋಡು ಆಂಡಲೆ ಒಂಜಿ ಎಲ್ಲಿಯೇ ಬೇಜಾರ್ದು ಅದು ಬಂಡಾಗ ಸುರೂತ ವರ್ಷ 20 ಟೀಮ್ ಇತ್ತುಂಡು ಬುಕ್ಕದ ವರ್ಷ 14 ಟೀಮ್ ಬತ್ತುಂಡು ಈ ವರ್ಷದ ಈಗ ಖಾಲಿ 5 ಟೀಮ್ ಆಂಡು ಈತ ಖರ್ಚು ಪಾಡೊಂದುಲ್ಲೇರು ಈತ ಅದ್ದೂರಿ ಮಲ್ತೊಂದುಲ್ಲೇರು ಈತ ವರ್ಕ್ ಪ್ರೊಜೆಕ್ಟರ್ ವರ್ಕ್ ಮಾತ ದಿವೊಂದುಲ್ಲೇರು ನಮ್ಮ ಮೀಡಿಯಾದಕ್ಕೆ ಲೈವ್ ಮಲ್ತೊಂದುಲ್ಲೇರು ಈತ ಮಾತು ಮೆಕ್ಕಲು ಖರ್ಚು ಮಲ್ತೊಂದು ಪುನಗ ಟೀಮುಲ್ ದಾಯ ಕಮ್ಮಿ ಬರೋದುಂಡು ಅವು ಚೂರು ಆಲೋಚನೆ ಮಲ್ಪಟ್ಟು ಬರ್ಪಿ ವರ್ಷ ಖಂಡಿತವಲ್ಲಿ ಇಂಚಾಯಿರವಲ್ಲಿ ಮೆಕ್ಕಲ ಉತ್ಸಾಹ ಚೂರು ಕಮ್ಮಿ ಆಪುಂಡು ಅಂದಾತೆ ಶಿವಶಕ್ತಿ ಕ್ರಿಕೆಟರ್ಸ್ ಅದು ಏತ್ ಇಂಟ್ರೆಸ್ಟ್ ಹಾಕಲಿ ಬಿದ್ದಾಡ್ದಾರ ಅಕ್ಕಲ ಉತ್ಸಾಹ ಕ್ರಮೇಣ ಕಮ್ಮಿ ಆಗ್ಬಿಡು ನನ್ನ ಟೀಮ್ ಬರ್ಪುಜಿ ಮಾರೆ ಬರ್ಪಿ ವರ್ಷ ಬೋಡ ಬರ್ಚ ಅಂಚೆ ಆಲೋಚನೆ ಮಲ್ಪರ ಚಾನ್ಸ್ ಉಂಡು ದಯ ಮಲ್ತಂಚೆ ಆಲೋಚನೆ ಮಲ್ಪೊರ್ಚಿ ಗಣಪತಿ ದೇವರು ಉಳ್ಳೇರು ಆ ಆಶೀರ್ವಾದ ನಿಖಿಲ ತಂಟಾಗ ಉಂಡು ಬರ್ಪಿ ವರ್ಷ ನೇರ್ಲ ಯಶಸ್ಸು ಖಂಡಿತ ಬರಲು ಆಪುಂಡು ನನಗೆ ಅನ್ಪಂಡ್ರೆಪುನು ಬತ್ತಿನ ತಂಡದ ವಿಷಯ ವಾ ತಂಡದ ಬಗ್ಗೆ ದೂಷಣೆ ಅಂತ ಪಂಪುಜಿ ಪುಗರ್ನೆಲ್ಲ ಇಜ್ಜಿ 5 ತಂಡಲ ಒಟ್ಟಿಗೆ ಬಾರಿ ಪೊರ್ಲುಡೆ ಮಲ್ತದೇರಿ ಎಂಕ್ಲಿಗೆ ಸುಲಭ ಅಂಡ ದಯಪಂಡ ಖಾಲಿ 5 ಟೀಮ್ ಇಪ್ಪುನು ಎಂಕ್ಲೆದೆಲ್ಲ ಮಾರ್ಕ್ ಬಟ್ರೆ ಮಲ್ಲ ಒಂದು ತರೆ ಖರ್ಚಿದಲ್ಲಿ ಮಲ್ಪೊಂಡು 5 ಟೀಮ್ ಇಪ್ಪುನು ಅವೆಟ್ಟು ಒಂಜಿ 2 ಟೀಮದ ಬಗ್ಗೆ ಎಂಕ್ಲೆ ಮಸ್ತ್ ಗೊಂದಲ ಅಂಡು ದಯಪಂಡಗ 2 ಟೀಮಲ್ಲಿ ಒಂದೇ ಲೆಕ್ಕ ಡ್ಯಾನ್ಸ್ ಮಲ್ದೇರು ಅದು ಪೊರ್ಲು ಮಲ್ದೇರು ಆಂಡ ಒಂಚೂರು ತುಲೆ ಒರಿಯನ ಮೋನೆದ ಪರ್ಫಾರ್ಮೆನ್ಸ್ ಮಾತ್ರ ಎಡ್ಡೆತನ ಯಾವುಜಿ ಅವಿಟ್ಟು 7 ಜನ ಉಳ್ಳೇರು 10 ಜನ ಎಲ್ಲ ಒಂದೇ ಲೆಕ್ಕ ಮೋನೆಡೆ ಆ ತೆಲಿಕೆ ಅಕ್ಲ ಅಭಿನಯ ಅಕ್ಲ ಜೋಶ್ ಅವು ಮಾತ ಒಂದೇ ಲೆಕ್ಕ ಪೊರ್ಲಿತಿನ ಬಂದನಕ್ಲೆ ಮಾರ್ಕ್ ಜಾಸ್ತಿ ಬಪ್ಪುಂಡು ಒಂಜಿ ಅರ್ಧ ಪಾಯಿಂಟ್ ಇಡು 1 ಪಾಯಿಂಟ್ ಇಡು ಮಾರ್ಕ್ ಕಮ್ಮಿ ಆಯ್ನಲ್ಲ ತಂಡನಿಟ್ಟು ಉಂಡು ಅಂಚೆ ದಯ ಮಲ್ತದು ಎಂಕ್ಲಿಗೆ ಪ್ರೈಸ್ ಬತ್ತಿಜಿ ಬಂದು ವಾ ತಂಡಲ ಬೇಜಾರು ಮಲ್ಪೆರಜಿ 5 ತಂಡಲ ಸೂಪರ್ ಪಂಡ ಸೂಪರ್ ಮಲ್ದರೆ ಮಾತ್ರ 5 ತಂಡಗಳ ಚಪ್ಪಲೆ ಒಟ್ಟಲೆ
ನನ್ನ ಫಸ್ಟ್ ವೈಕ್ ಕೊರ್ತಾ ಸೆಕೆಂಡ್ ವೈಕ್ ಕೊರ್ತಾ ಥರ್ಡ್ ವೈಕ್ ಕೊರ್ತಾ ಬಂದೆ ಪ್ರಾಮಾಣಿಕವಾದ ಒವೇ ಒಂಜಿ ರಾಜಕೀಯ ಇಜ್ಜಂದೆ ಒವೇ ಒಂಜಿ ಏನಲ್ಲ ಪಾತ್ರ ಕೇನಂದೆ ಅತ್ಯಂತ ಪ್ರಾಮಾಣಿಕವಾದ ಇಂಕಲ ಮೂಜಿ ಜನಲ ಮಾರ್ಕ್ ಪಾಡ್ದ ವೈಕ್ ಫಸ್ಟ್ ವೈಕ್ ಸೆಕೆಂಡ್ ವೈಕ್ ಥರ್ಡ್ ಬಂದೆ ದಿವಕರಣ್ಣನಿ ಪನ್ಪೇರಿ ಸೊ ಇಂಕ್ ರಡ್ನೇ ಸರ್ತಿ ಅವಕಾಶ ಕೊರ್ನೇಕೆ ನನ್ನ ರಯಾನು ಶಿವಶಕ್ತಿ ಕ್ರಿಟಿಸ್ ಮಾತ ಸದಸ್ಯನಿಗೆಲ್ಲ ಧನ್ಯವಾದ ಪನ್ನೊಂದಿಲ್ಲ ಏನು ಸಲ್ಮೇಲು ಸುರೇಶ್ ಅಣ್ಣ ಬಾರಿ ಪುನದ ಪಾತೆರ ಅವೇ ಬೋರ್ಡೈನ ದಯಬಂಡ ಓ ನಂಗೆ ಪ್ರತಿ ವರ್ಷ ನಮ್ಮ ಪಾಲು ಪಡೆಪ ಕೆಲವರ ನಂಗೆ ಪ್ರೈಸ್ ತಿಕ್ಕುಜಿ ಈಗ ಬೇಜಾರು ಮಲ್ಲ ಬರಲಿ ಸೊ ಯಾನ್ ಎಕಡೆ ಪನ್ಲೇಕನೆ ಭಾಗವಹಿಸುವುದು ಮುಖ್ಯ ವಿನಃ ಪ್ರಶಸ್ತಿ ಗೆಲ್ಲುವುದು ಮುಖ್ಯವಲ್ಲ. ಶಿವಣ್ಣ ಸೈಲೆಂಟ್ ಆದೆ. ಓಕೆ ಸರಿ, ನಾನು ಪ್ರೈಸ್ ಕೊರ್ಕನಾ ವನಸ ಮಾತೆಲ್ಲ ಆಂಡ ಮಲ್ತೀರಾ ಕೆಲವೇರು ಮಲ್ತಿದ್ದಾರೆ ಸೀಟ್ ಪೋವು ಎದುರು ಕುಲ್ನ ಸೀಟ್ ಪೋಂಡ ಬಕ ಕಾರ್ಯಕ್ರಮ ಕೈತಲ್ತು ಬೇರೆ ಬಂಗಾವು ಅಂಚ ಪೂರ ಆ ಸೈಡ್ ವನಸ ಮಲ್ಪರೆ ಎಲ್ಲೆಲ್ಲ ವನಸ ಆತಿಜಿ ಸೊ ವನಸ ನಮ್ಮ ವನಸನ ಮಲ್ಲ ಮನಸ್ಸು ಮಲ್ತದ್ದು ಒಟ್ಟಿಗೆ ಮಲ್ಪುಗ ಸೊ ಐಕೆ ತುಂಬತ್ತಾದ ನಮ್ಮ ಇನಾಮನು ಕೊರಕ. ಸೊ ಹಿಯರ್ ಈಸ್ ಸುರುಕು ಥರ್ಡ್ ಪ್ರೈಸ್ ಕೊರಡೆ, ಫಸ್ಟ್ ಪ್ರೈಸ್ ಕೊರಡೆ, ಥರ್ಡ್ ಕೊರಡ. ಸೊ ಥರ್ಡ್ ಪ್ರೈಸ್ ಮೂರನೇ ಬಹುಮಾನ ನಗದು ಪುರಸ್ಕಾರ 4,000 ಸಮೀಪದ ಹರೀಶ್ ಅಚ್ಚು ಅವರು ಕೊಡುಗೆಯಾಗಿದ್ದಂತಹ ಆ ನಗದು ಪುರಸ್ಕಾರ ಜೊತೆ ಶಾಶ್ವತ ಫಲಕವನ್ನ ಶ್ರೀ ಗಣೇಶ್ ರೈ ಅವರು ನೀಡಿರುತ್ತಾರೆ. ಆ ಫಲಕಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ತಂಡ ತೃತೀಯ ಸ್ಥಾನಿ 70.5 ಅಂಕಗಳನ್ನ ಒಟ್ಟಾಗಿ ಪಡೆದುಕೊಂಡಿರತಕ್ಕಂತಹ ತಂಡ. 3 ಜಡ್ಜಸ್ಗಳ ತೀರ್ಮಾನ ಸರಿಸುಮಾರು ಒಂದೇ ರೀತಿಯಲ್ಲಿ. ಈ ಮೂಲಕ ತೃತೀಯ ಸ್ಥಾನ Here is the name of third placer is ಚೆಸ್ ನಂಬರ್ ಎದು ಸಂಖ್ಯೆ 107 ನೃತ್ಯ ನಿನಾದ ಪರಂಕಿಲ. ತೃತೀಯ ಸ್ಥಾನ ನೃತ್ಯ ನಿನಾದ ಪರಂಕಿಲ, ಚೆಸ್ ಸಂಖ್ಯೆ 107, ಥರ್ಡ್ ಪ್ರೈಸ್. ಪ್ರಥಮ ವರ್ಷ ಪರಂಕಿಲ ಪ್ರಥಮ ಸ್ಥಾನವನ್ನು ಗೆದ್ದಿತ್ತು. ಕಳೆದ ವರ್ಷ ಗೈರು ಹಾಜರಿಯಲ್ಲಿತ್ತು. ಈ ವರ್ಷ ಮತ್ತೆ ಬಂದಿದೆ ಪ್ರಥಮ 3ರಲ್ಲಿ 3ನೇ ಸ್ಥಾನ, ಥರ್ಡ್ ಪ್ರೈಸ್ ಪರಂಕಿಲ ನೃತ್ಯ ಸಂಗಮ. ಅಭಿನಂದನೆಗಳು ಪರಂಕಿಲ. ಪರೀಕ್ಷೆಯ ನಡುವೆ ಕೂಡ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಗಳಾಗ್ತಾ ಇದ್ದೀರಾ, ಧನ್ಯವಾದಗಳು. ಮುಂದೆ ಈ ಕೂಟದ ದ್ವಿತೀಯ ನಗದು 7,000 ದೀಕ್ಷಾ ರೈ ಬೆಳಂಕುಡೆ ಬೆಂಗಳೂರು ಅವರ ಈ ನಗದು ಪುರಸ್ಕಾರ ಮತ್ತು ಶಾಶ್ವತ ಫಲಕ ಪಡೆದುಕೊಳ್ಳುವಂತಹ ತಂಡ. ಸೆಕೆಂಡ್ ಪ್ರೈಸ್ 76 ಅಂಕಗಳನ್ನ ಪಡೆದುಕೊಳ್ಳಲಾಗಿದೆ, 76 ಪಾಯಿಂಟ್ಸ್. ಸ್ಪರ್ಧೆಯಲ್ಲಿ ವಿಭಿನ್ನತೆಯ ದೃಶ್ಯ ಸಂಗಮವನ್ನ ನೀಡಿದಂತಹ ತಂಡಗಳಲ್ಲಿ ಒಂದು. ಭಾಗವಹಿಸಿದ 5 ತಂಡಗಳ ಪೈಕಿ ಸೆಕೆಂಡ್ ಪ್ರೈಸ್ ಎರಡನೇ ಸ್ಥಾನ ಚೆಸ್ ನಂಬರ್ 1-0
103 103 ತಂಡ ನೃತ್ಯ ನಾಟ್ಯ ನಿನಾದ ಮಂಗಳೂರು. ಕಳೆದ ವರ್ಷ ವಿನರ್ಸ್ ತಂಡ, ಈ ವರ್ಷ ರನ್ನರ್ಸ್ ತಂಡ. ನಾಟ್ಯ ನಿನಾದ ಮಂಗಳೂರು ನಗದು 7,000 ಜೊತೆ ಫಲಕ. ನಾಟ್ಯ ನಿನಾದ ಮಂಗಳೂರು. ಇನ್ನು ಚಾಂಪಿಯನ್ ಗಿರೀಶ್ ಸಾಲಿಯಾನ್ ಮಂಗಳೂರು ನೀಡುವಂತಹ ಶಾಶ್ವತ ಫಲಕ, ಲಂಚುಲಾಲ್ ಅಸ್ತ್ರ ಗ್ರೂಪ್ ನೀಡುವಂತಹ 10,000 ಈ ಪುರಸ್ಕಾರವನ್ನ ಪಡೆದುಕೊಳ್ಳುವಂತಹ ತಂಡ. ಮೂರು ತಂಡಗಳು ಬಾಕಿ, ಅದರಲ್ಲಿ ಒಂದು ಪ್ರಥಮ, ಉಳಿದ ಪ್ರೋತ್ಸಾಹಕ ಬಹುಮಾನ. Yes, the champion of the champion, winner of group dance competition 2025, our 33rd anniversary. In this occasion, the number 1 team with 79.5 points, 79.5 ಅಂಕಗಳೊಂದಿಗೆ ಈ ಸ್ಪರ್ಧೆಯಲ್ಲಿ ನಂಬರ್ 1 ತಂಡ ಏರಾವ್ 1-0 108 ವಿಜಯ ರಾಯ ಆಂಟಿ ನಂಬರ್ 1 ಟೀಮ್. ವಿಜಯ ರಾಯ್ ಆಂಟಿ ಸಮೂಹ ನೃತ್ಯ ಸ್ಪರ್ಧೆಯ ವಿಜೇತ ತಂಡ. ಕಳೆದ ವರ್ಷ ದ್ವಿತೀಯ ಸ್ಥಾನಿ, ಈ ವರ್ಷ ಪ್ರಥಮ ಸ್ಥಾನಿ ವಿಜಯ ರಾಯ್ ಆಂಟಿ. ಭರ್ಜರಿ ಕರತಾಡನ ಸಮೂಹ ನೃತ್ಯ ಸ್ಪರ್ಧೆ 2025 ಪ್ರಶಸ್ತಿ ಚಾಂಪಿಯನ್ ತಂಡ ವಿಜಯ ರಾಯ್ ಆಂಟಿ. ಯಾರು ಹೋಗಬೇಡಿ, ಅಭಿನಂದನೆಗಳು. ವಿಜಯ ರಾಯ್ ಕಳೆದ 2 ತಿಂಗಳುಗಳಿಂದ ನಿರಂತರವಾದಂತಹ ಪರಿಶೀಲನೆ ಅರ್ಥಾತ್ ಪ್ರಾಕ್ಟೀಸ್, ಅದರ ಫಲಿತಾಂಶ ಇವತ್ತು ಬಂದಿವೆ. ಅಭಿನಂದನೆಗಳು ಮತ್ತೊಮ್ಮೆ. ಇನ್ನು ಪ್ರೋತ್ಸಾಹಕ ಬಹುಮಾನವನ್ನ ನೀಡುವ ಸಮಯ. ಪ್ರೋತ್ಸಾಹಕ ಬಹುಮಾನವನ್ನ ಕೊಡುವಂತಹ ಸಮಯ ಬಂಧುಗಳೇ. ಉಳಿದ 2 ತಂಡಗಳು
ನಮ್ಮ ಮನವಿಗೆ, ನನ್ನ ಅಪೇಕ್ಷೆಗೆ ಅವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಕಾರಣ ಈ ವರ್ಷ ಭಾಗವಹಿಸುವ ತಂಡಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ದಯವಿಟ್ಟು ನೀವು ಭಾಗವಹಿಸಿ ಎಂಬ ಮನವಿಗೆ ಸ್ಪಂದಿಸಿ ಕೇವಲ ಒಂದೇ ವಾರ ಮಾತ್ರ ಪ್ರಾಕ್ಟೀಸ್ ಮಾಡಿದಂತಹ ಒಂದು ತಂಡ ಅಭಿಜ್ವಾಲ ಪ್ರತಾಪನಗರ. ದಯವಿಟ್ಟು ವೇದಿಕೆ ಬಂದು ನಮ್ಮ ಪ್ರೋತ್ಸಾಹಕ ಬಹುಮಾನವನ್ನು ಪಡೆದುಕೊಳ್ಬೇಕು. ಒಂದೇ ವಾರದಲ್ಲಿ ನನ್ನ ಮನವಿಗೆ ಅವರು ಹೆಸರನ್ನ ಕೊಟ್ಟು ಭಾಗವಹಿಸಿದ್ರಲ್ಲ, ಅದು ಕೂಡ ಈ ಕಾರ್ಯಕ್ರಮದ ಯಶಸ್ಸಿನ ಭಾಗ್ಯ. ಅಭಿಜ್ವಾಲ ಪ್ರತಾಪನಗರ. ಪ್ರೋತ್ಸಾಹಕ ಬಹುಮಾನವನ್ನು ಸ್ವೀಕರಿಸುವಂತೆ ವೇದಿಕೆಯಿಂದ ದಯವಿಟ್ಟು ಇವರಿಗೂ ಕೂಡ ಅದೇ ದೊಡ್ಡ ಕರತಾಡನ ಬರಬೇಕು. ನಮ್ಮ ಊರಿನ ಹುಡುಗಿಯರು, ನಮ್ಮ ಊರಿನ ತಾರೆಗಳು ಅಭಿಜ್ವಾಲ ಪ್ರತಾಪನಗರ ಈ ವರ್ಷದಲ್ಲಿ ಪ್ರೋತ್ಸಾಹಕ ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಮ್ಮೆಲ್ಲ ಊರಿನ ಮಕ್ಕಳಿಗೆ. ಎಲ್ಲ ತಾಟಿ ಯಾವಂದ ಮಲ್ಲ ತಾಟಿಗೆ ಬರಲೆ ಎನ್ನ ರಿಕ್ವೆಸ್ಟ್ ಆಗಲೇ ಡ್ಯಾನ್ಸ್ ಮಾಡ್ತೀರಿ ಈ ವರ್ಷ. ಭಾಗವಹಿಸಿದ ಎಲ್ಲರಿಗೂ ಕೂಡ ನಾವು ಸರ್ಟಿಫಿಕೇಟ್ಸ್ಗಳನ್ನು, ಪತ್ರಗಳನ್ನು ವಿತರಿಸ್ತಾ ಇದ್ದಾವೆ. ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು. ನನ್ನ ಮನವಿಗೆ ಸ್ಪಂದಿಸಿ ಅಭಿಜ್ವಾಲ ಎಂಬ ಹೆಸರಲ್ಲಿ ಸತತ 3 ವರ್ಷಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಈಚ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಇನ್ನೊಂದು ಪ್ರೋತ್ಸಾಹಕ ಬಹುಮಾನ ಇದೆ. ಕುಮಾರಸ್ವಾಮಿ ನಾಟ್ಯಾಲಯ ಪುತ್ತಿಗೆ ಭವ್ಯಶ್ರೀ ಮತ್ತು ತಂಡ, ಶ್ರೀಮತಿ ಭವ್ಯಶ್ರೀ ತನುಜಾಕ್ಷಿ ಮತ್ತು ತಂಡ, ತನುಜಾಕ್ಷ ಮತ್ತು ತಂಡ ದಯವಿಟ್ಟು ವೇದಿಕೆ ಬಂದು ಆ ಪ್ರೋತ್ಸಾಹಕ ಬಹುಮಾನವನ್ನು ಪಡ್ಕೊಳ್ಬೇಕು. ಬನ್ನಿ ಬನ್ನಿ. ಶ್ರೀ ಕುಮಾರಸ್ವಾಮಿ ನಾಟ್ಯಾಲಯ ಪುತ್ತಿಗೆ ಅವರಿಗೆ ಬರ್ಲಿಕ್ಕೆ ಒಮ್ಮೆ ವೇದಿಕೆ ಬಿಟ್ಟುಕೊಡಿ, ದಾರಿ ಬಿಟ್ಟುಕೊಡಿ. ದಯದೀದು ನಮ್ಮ ಪ್ರೈಸ್ ಏರಿಕೆ ಪೂರ ಬಾಕಿ ಉಂಟು ಆಯ್ತ ಬಗ್ಗೆ ಒಂಚೂರು ನಂಗೆ ಮಾಹಿತಿ ಕೊರ್ಲೆ. LNG ಮಹಿಳಾ ಸಂಘದ ಕಾರ್ಯಕ್ರಮ ನಮ್ಮ ಕೊರುಪ ಶ್ರೀಮತಿ ಭವ್ಯ ಶ್ರೀ ತನುಜಾಕ್ಷ ಅವರಿಗೆ ಸಲ್ಲುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರೋತ್ಸಾಹಕ ಬಹುಮಾನಗಳಲ್ಲಿ ಒಂದು ಧನ್ಯವಾದಗಳು ಭವ್ಯ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲ ತೀರ್ಪುಗಾರರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದಂತಹ ನಮ್ಮ ಮೀಡಿಯಾ 24x7 ಅವರಿಗೂ ಧನ್ಯವಾದಗಳು. 2 ಪರದೆಗಳನ್ನು ಒದಗಿಸಿಕೊಟ್ಟ ಅವರಿಗೂ ಕೂಡ ಧನ್ಯವಾದಗಳು. ನಮ್ಮ ಮೀಡಿಯಾದ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಅವಕಾಶವನ್ನು ಮಾಡಿಕೊಡುತ್ತಹ ಸಾರ್ವಜನಿಕ ಗೌರಿ ಗಣೇಶೋತ್ಸವ ಸಮಿತಿಗೂ ಕೂಡ ಧನ್ಯವಾದಗಳು. ಮುಂದಿನ ವರ್ಷ ಮತ್ತೊಮ್ಮೆ ವಿಶಿಷ್ಟ ರೀತಿಯ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಶಿವಶಕ್ತಿ ಕ್ರಿಕೆಟರ್ಸ್. Check this. ವನಸು ಮಲ್ಪೆರೆ ಬಾಕಿ ದಯದೀದು ವನಸು ಮಲ್ಪಲೆ ಒಂಜಾತ್ ನುಪ್ಪು ಉಂಡು ಮಾತ ಖಾಲಿ ಮಲ್ತದ ಪೋಡು. ದಿವಾಕರ್ ಇವರನ್ನು ಗೌರವಿಸಬೇಕಾಗಿ ಗಣೇಶ್ ರೈ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ.